ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಒಂದು ನಿಮಿಷ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ಎದ್ದು ನಿಂತು ಪರಿಸ್ಥಿತಿಗಳನ್ನು ನೋಡದೆ ಯೇಸುವನ್ನು ನೋಡೋಣ. ನಿನ್ನ ಶರೀರದ ಪರಿಸ್ಥಿತಿ ನೋಡಬೇಡ. ಒಮ್ಮೆ ನಿನ್ನ ಶರೀರ ಹೇಳಬಹುದು, ನಿನಗೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಿನಗೆ ತುಂಬ ಪೇಯ್ನ್ ಇದೆ, ಯು ಆರ್ ಸೋ ಟಯರ್ಡ್, ಯು ಆರ್ ಸೋ ಸಿಕ್, ನೀನು ರೋಗಿ ಆಗಿದೆಯಾ, ನಿನಗೆ ನೋವಿದೆ, ನಿನಗೆ ನಿಲ್ಲಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ವಿರುದ್ಧವಾಗಿ ನೀವು ನಿಂತ್ಕೊಳ್ಳಿ. ನಿನಗೆ ಪ್ರಾರ್ಥಿಸ್ಲಿಕ್ಕೆ ಆಗೋದಿಲ್ಲ ಅಂತ ಮನಸ್ಸು ಹೇಳ್ಬೋದು, ನಿನಗೆ ಬಾಯಿ ಬಿಟ್ಟು ಸ್ತುತಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ವಿರುದ್ಧವಾಗಿ ನೀವು ನಿಂತ್ಕೊಳ್ಳಿ. ಇವತ್ತು ನಿಮ್ಮ ಮನಸ್ಸು ಹೇಳ್ಬೋದು, ನೀನು ಬಳಲಿ ಹೋಗ್ತೀಯಾ, ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ಳಿ. ಇವತ್ತು ಇಲ್ಲ, ನಾನು ದೇವರನ್ನ ನಿರೀಕ್ಷಿಸ್ತಾ ಇದ್ದೇನೆ, ಹೊಸ ಬಲ ಹೊಂದಿಕೊಳ್ತೇನೆ, ನಾನು ಸೋತು ಹೋಗ್ಲಿಕ್ಕಾಗಿ ಬಂದಿಲ್ಲ, ನಾನಿಲ್ಲಿಂದ ಹಾರಿ ಹೋಗ್ಲಿಕ್ಕಾಗಿ ಬಂದಿದ್ದೇನೆ. ದೇವರನ್ನ ನಿರೀಕ್ಷಿಸುವವರು ಹಾರ್ತಾರೆ ಅಂತ ವಾಕ್ಯ ಇದೆ, ಸೋಲ್ತಾರೆ ಅಂತ ಇಲ್ಲ. ದೇವರನ್ನ ನಿರೀಕ್ಷಿಸುವವರು ಬೀಳ್ತಾರೆ ಅಂತ ಇಲ್ಲ, ಅವರು ಎದ್ದೇಳ್ತಾರೆ ಅಂತ ಇದೆ. ದೇವರನ್ನ ನಿರೀಕ್ಷಿಸ್ತಾ ಬಂದಿದ್ದೇನೆ, ನಾನು ಹಾರ್ತೀನಿ. ನಿನ್ನನ್ನು ಹಾರದಂತೆ ತಡೆದಿರುವುದು ನಿನ್ನ ಅಜ್ಞಾನ, ನಿನ್ನ ಅವಿಶ್ವಾಸ, ನಿನ್ನ ಮೂಢನಂಬಿಕೆ. ಹಾರಬೇಕಾಗಿತ್ತು, ಎತ್ತರದಲ್ಲಿ ಹಾರಬೇಕಾಗಿತ್ತು. ಆದರೆ ಇವತ್ತು ರೆಕ್ಕೆ ಮುರಿದ ಒಂದು ಹದ್ದಿನ ಹಾಗೆ, ಒಂದು ಪಕ್ಷಿಯ ಹಾಗೆ ಕೆಳಗೆ ಬಿದ್ದು ಹೋದ ಕೆಲವರು ಇದ್ದೀರಿ. ದೇವರು ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ, ಇಂದು ನೀನು ನನ್ನನ್ನು ನಿರೀಕ್ಷಿಸೋದಾದರೆ, ನನ್ನ ನುಡಿಗಳಿಗೆ ಕಿವಿಗೊಟ್ಟು ನಿನ್ನನ್ನು ಒಪ್ಪಿಸಿಕೊಡೋದಾದರೆ, ನನ್ನ ಬಲ ನಿನ್ನಲ್ಲಿ ನಾನು ತುಂಬಿಸ್ತೇನೆ. ನೀನು ಮತ್ತೆ ಹಾರ್ತೀಯ. ಯು ವಿಲ್ ಫ್ಲೈ ಅಗೇನ್. ಯು ವಿಲ್ ಫ್ಲೈ ಅಗೇನ್ ಇನ್ ಯುವರ್ ಸ್ಪಿರಿಚುವಲ್ ಲೈಫ್. ನಿನ್ನ ಆತ್ಮಿಕ ಜೀವಿತದಲ್ಲಿ ನೀನು ಮತ್ತೆ ಹಾರಾಡ್ತೀಯ. ನಿಮ್ಮಲ್ಲಿ ಕೆಲವರು ಕೆಳಗೆ ಬಿದ್ದಿದ್ದು ಗೊತ್ತಿಲ್ಲ ನಿಮಗೆ. ಯು ಡು ನಾಟ್ ನೋ ದಟ್ ಯು ಆರ್ ಫಾಲನ್, ಬಟ್ ಯು ಆರ್ ಫಾಲನ್. ಸೌಲನ ಹಾಗೆ ಕೆಲವರು ಇದ್ದೀರಿ. ನೀನು ಕೆಳಗೆ ಬಿದ್ದಿದೀಯ, ನಿನಗೆ ಗೊತ್ತಾಗ್ತಾ ಇಲ್ಲ ಬಿದ್ದಿದೆಯಾ ಅಂತ. ಬಿಕಾಸ್ ಯು ಆರ್ ಪ್ರೇಯಿಂಗ್ ಮೆಕ್ಯಾನಿಕಲಿ, ಸಿಂಗಿಂಗ್ ಮೆಕ್ಯಾನಿಕಲಿ, ಯು ಆರ್ ಡೂಯಿಂಗ್ ಎವ್ರಿಥಿಂಗ್ ಮೆಕ್ಯಾನಿಕಲಿ. ದೇವರೊಂದಿಗಿನ ಸಂಬಂಧ ಒಂದು ಯಾಂತ್ರಿಕತೆ ಆಗಿದೆ, ಪ್ರಾರ್ಥನೆಗಳು ಯಾಂತ್ರಿಕತೆ ಆಗಿದೆ, ಎಲ್ಲ ಯಾಂತ್ರಿಕತೆ ಆಗಿದೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಈ ದಿನ ನಾನು ನಿನ್ನನ್ನು ರಿಸ್ಟೋರ್ ಮಾಡ್ತೇನೆ. ಐ ವಿಲ್ ರಿಸ್ಟೋರ್ ಯು ಟುಡೇ. ಸರಿಯಾದ ರೀತಿಯಲ್ಲಿ, ಸರಿಯಾದ ಬಲದಲ್ಲಿ ನೀನು ಮುನ್ನುಗ್ಗುವ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಸೆ ಪಡಿ ಪ್ರಿಯರೇ. ಪರಿಸ್ಥಿತಿಗಳನ್ನ ನೋಡಬೇಡಿ, ನಿಮ್ಮ ಪರಿಸ್ಥಿತಿ ಏನೇ ಇರಲಿ ನೋಡಬೇಡಿ. ಡೋಂಟ್ ಲುಕ್ ಅಟ್ ದ ಸರ್ಕಮ್ಸ್ಟಾನ್ಸಸ್. ಒಂದು 10 ಮಿನಿಟ್ಸ್ ನಿಮ್ಮನ್ನು ಮರೆತು ಪ್ರಾರ್ಥಿಸಿ ನೋಡೋಣ. ನೀವೇ ಪ್ರಾರ್ಥಿಸಿ. ಪ್ರೇ ಇನ್ ದ ಸ್ಪಿರಿಟ್. ಆತ್ಮದಲ್ಲಿ ಪ್ರಾರ್ಥಿಸಿ. ಹುರಬ ಶಿಧಿರಿ ದಿರಿ 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 ಶಿಂಧನ ಬರನ. ನಿಮ್ಮ ಮನಸ್ಸು ಹೇಳ್ತಾ ಇರ್ಬೋದು, ನಿನ್ನಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಮುಗೀತು. ಇಲ್ಲ, ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ನಿನ್ನಿಂದ ಎಲ್ಲವೂ ಸಾಧ್ಯ, ನಿನ್ನಿಂದ ಎಲ್ಲವೂ ಸಾಧ್ಯ, ಮುಗುದಿಲ್ಲ, ನಾನು ಸಾಧಿಸ್ತೇನೆ ನಿನ್ನ ಮುಖಾಂತರ ಅಂತ ದೇವರು ಹೇಳ್ತಾ ಇದ್ದಾರೆ. ಪ್ರಿಯರೇ, ಸಂಖ್ಯಾಕಾಂಡ ಪುಸ್ತಕದಲ್ಲಿ ಸಂಸೋನನಿಗೆ ಒಂದು ಕತ್ತೆಯ ದವಡೆ ಸಿಕ್ತು. ಆ ಕತ್ತೆಯ ದವಡೆ ಸುಮ್ಮನೆ ಬಿದ್ದಿತ್ತು. ಆದ್ರೆ ಯಾತಕ್ಕೂ ಬಾರದ ಆ ಕತ್ತೆಯ ದವಡೆ 1000 ಜನ ಶತ್ರುಗಳನ್ನು ಸಾಯಿಸಲಿಕ್ಕೆ ದೇವರು ಉಪಯೋಗಿಸಿದ್ರು. ಯಾತಕ್ಕೂ ಬಾರದೆ ಮೂಲೆಯಲ್ಲಿ ಬಿದ್ದಂತ ನಿನ್ನಲ್ಲಿ ಕೆಲವರನ್ನ ದೇವರು ಕೈಯಲ್ಲಿ ಎತ್ಕೊಂಡು ಶತ್ರುಗಳನ್ನ ಬೇಟೆ ಆಡ್ಲಿಕ್ಕಾಗಿ ಉಪಯೋಗಿಸ್ತಾರೆ. ಸೈತಾನನ ಸಾಮ್ರಾಜ್ಯವನ್ನ ಕೆಡವಿ ಹಾಕ್ಲಿಕ್ಕೋಸ್ಕರ ದೇವರು ನಿನ್ನನ್ನ ಕೈಯಲ್ಲಿ ಎತ್ಕೊಳ್ತಾರೆ. ಸಂಸೋನನ ಕೈಯಲ್ಲಿ ಕತ್ತೆಯ ದವಡೆ ಬಂದಾಗ ಆ ಕತ್ತೆಯ ದವಡೆ ಹಲ್ಲಿನಿಂದ
ಆ ಕೋರೆ ಹಲ್ಲಿನಿಂದ 1000 ಜನ ಫಿಲಿಸ್ಟಿಯರನ್ನ ಸಾಯಿಸ್ತಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀವ್ಯಾರು ಒಂದು ಎಲುಬಲ್ಲ, ಕತ್ತೆಯ ದವಡೆಯ ಎಲುಬಲ್ಲ, ಎಲುಬಿನ ಪೀಸುಗಳಲ್ಲ. ಜೀವಂತ ದೇವರ ಮಕ್ಕಳು, ದೇವರ ಹೋಲಿಕೆಯಲ್ಲಿ ಸೃಷ್ಟಿಯಾದವರು, ಆಳ್ವಿಕೆ ಮಾಡ್ಲಿಕ್ಕಾಗಿ ಸೃಷ್ಟಿಯಾದವರು, ಅಭಿಷೇಕಕ್ಕಾಗಿ ಸೃಷ್ಟಿಯಾದವರು. ಯು ಆರ್ ಕ್ರಿಯೇಟೆಡ್ ಟು ಕ್ಯಾರಿ ದ ಅನಾಯಿಂಟಿಂಗ್. ಯು ಆರ್ ಕ್ರಿಯೇಟೆಡ್ ಟು ಕ್ಯಾರಿ ದ ಅನಾಯಿಂಟಿಂಗ್ ಆಫ್ ಗಾಡ್. ದೇವರ ಅಭಿಷೇಕವನ್ನು ಹೊತ್ತು ಹೋಗಲಿಕ್ಕೆ ಸೃಷ್ಟಿಸಲ್ಪಟ್ಟವರು, ಕರೆಯಲ್ಪಟ್ಟವರು. ಯು ಆರ್ ಕಾಲ್ಡ್ ಬೈ ಗಾಡ್, ಯು ಆರ್ ಲವ್ಡ್ ಬೈ ಗಾಡ್, ಯು ಆರ್ ಪ್ರಿಸರ್ವ್ಡ್ ಬೈ ಗಾಡ್. ಪ್ರಾರ್ಥಿಸಿ, ಪ್ರಾರ್ಥಿಸಿ. ಗಿವ್ ಯೋರ್ ಸೆಲ್ಫ್ ಕಂಪ್ಲೀಟ್ಲಿ ಟು ಗಾಡ್. ಪೂರ್ತಿ ಬಿಟ್ಟುಕೊಡಿ. ನಾನು ಯೇಸು ಮಾತ್ರ, ಬೇರೆ ಯಾರು ಇರಲಿಲ್ಲ, ಬೇರೆ ಯಾರು ಬೇಡ, ಬೇರೆ ಯಾರು ಬೇಡ. ಒಡಂಬಡಿಕೆ ಮಾಡಿಕೊಂಡೆ, ನಷ್ಟವಾಗಿದ್ದೆಲ್ಲವ ಮರಳಿ ತಂದೆ. ಹೇ, ನಷ್ಟವಾಗಿದ್ದೆಲ್ಲವ ಮರಳಿ ತಂದೆ, ನಷ್ಟವಾಗಿದ್ದೆಲ್ಲವ ಮರಳಿ ತಂದೆ, ನಷ್ಟವಾಗಿದ್ದೆಲ್ಲವ ಮರಳಿ ತಂದೆ. ಹೌದು ಪ್ರೀತಿಯ ಸಹೋದರ ಸಹೋದರಿ, ನಿನಗೆ ಹೊಸ ಒಡಂಬಡಿಕೆ ಇದೆ. ನೀನು ಒಡಂಬಡಿಕೆ ಉಳ್ಳ ಜನಾಂಗ. ನಿನ್ನ ಒಡಂಬಡಿಕೆ ನಿನಗೆ ಗೊತ್ತಿರಬೇಕು. ನಿನಗೆ ಒಡಂಬಡಿಕೆ ಇದೆ ದೇವರ ಜೊತೆನಲ್ಲಿ. ಈ ಲೋಕದ ಜನರಿಗೆ ಒಡಂಬಡಿಕೆ ಇಲ್ಲ, ಫಿಲಿಸ್ಟಿಯರಿಗೆ ಒಡಂಬಡಿಕೆ ಇಲ್ಲ. ಯಹೂದ್ಯರಿಗೆ ಒಡಂಬಡಿಕೆ ಇತ್ತು. ದಾವೀದನಿಗೆ ಒಡಂಬಡಿಕೆಯ ಶಕ್ತಿ ಗೊತ್ತಿತ್ತು. ಗೋಲಿಯಾತನನ್ನ ಗೆದ್ದ. ನಿನ್ನ ಜೀವಿತದ ಗೋಲಿಯಾತನನ್ನ ಗೆಲ್ಲಬೇಕಾದ್ರೆ ನೀನು ಒಂದು ಹೊಸ ಒಡಂಬಡಿಕೆಯ ಮಗನು ಮಗಳು ಆಗಿದ್ದೆ ಎಂಬ ಸತ್ಯದ ಅರಿವು ನಿನಗಾದ್ರೆ ನಷ್ಟಪಟ್ಟಿದ್ದೆಲ್ಲ ಮರಳಿ ಪಡ್ಕೊಳ್ಳಿಕ್ಕಾಗ್ತದೆ. ಯು ವಿಲ್ ಕ್ಯಾಪ್ಚರ್ everything, whatever you have lost, whatever enemy has stolen, you will get it back by the power of that covenant. ಒಡಂಬಡಿಕೆ ಮಾಡಿಕೊಂಡೆ, ನಷ್ಟವಾಗಿದ್ದೆಲ್ಲವ ಮರಳಿ ತಂದೆ. ಒಡಂಬಡಿಕೆ ನಷ್ಟವಾಗಿದ್ದೆಲ್ಲವ, ಒಡಂಬಡಿಕೆ ಒಡಂಬಡಿಕೆ ಯೇಸು ಯೇಸು. Come on. ಯೇಸು 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 ನಿನ್ನ ಸ್ತುತಿಪೆ. ಯೇಸು 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 ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ, ಲಜ್ಜೆ ಪಡಲಿಲ್ಲ, ನಿಂದಯೇ ಎಂದು ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ, ಲಜ್ಜೆ ಪಡಲಿಲ್ಲ, ನಿಂದಯೇ ಎಂದು ಕೈ ಬಿಡಲಿಲ್ಲ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಎಲೋಹಿ 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 ನಿನ್ನ ಸ್ತುತಿಪೆ. 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 ನಿನ್ನ ನಂಬಿ ಬಂದೆ, ನಾ ಲಜ್ಜೆ ಪಡಲಿಲ್ಲ, ನಿಂದಯೇ ಎಂದು ಕೈ ಬಿಡಲಿಲ್ಲ. ಯಾರನ್ನ ನಂಬಿ ಬಂದಿದ್ದು?
ಬರಿಗೈಯಾಗಿ ಬಂದೆನು ನಾ ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ ತುಂಬಿದವಳಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ ತುಂಬಿದವನಾಗಿ ಮಾಡಿರುವೆ. ಎಲ್ ಎಲೋಹಿ ಎಲ್ ಎಲೋಹಿ ಎಲ್ ಎಲೋಹಿ ನಿನ್ನ ಸ್ತುತಿಪೆ. ಎಲೋಹಿ 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 ನಿನ್ನ ಸ್ತುತಿಪೆ. ಎಲ್ ಎಲೋಹಿ ಎಲ್ ಎಲೋಹಿ ಎಲ್ ಎಲೋಹಿ ನಿನ್ನ ಸ್ತುತಿಪೆ. ಎಲೋಹಿ 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 ನಿನ್ನ ಸ್ತುತಿಪೆ. ಗಾಯಪಟ್ಟು ನಿಂತೆ ಕಣ್ಣೀರಲ್ಲಿದ್ದೆ, ಕುಗ್ಗಿರುವ ನನಗಾಗಿ ಇಳಿದು ಬಂದೆ. 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 ಓಡಂಬಡಿಕೆ ಮಾಡಿಕೊಂಡು ನಷ್ಟವಾದುದೆಲ್ಲ ತಿರುಗಿ ತಂದೆ. ಒಡಂಬಡಿಕೆ ಮಾಡಿಕೊಂಡು ನಷ್ಟವಾದುದೆಲ್ಲವ ತಿರುಗಿ ತಂದೆ. ಓಡಂಬಡಿಕೆ ಮಾಡಿಕೊಂಡು ನಷ್ಟವಾದುದೆಲ್ಲ ತಿರುಗಿ ತಂದೆ. ಒಡಂಬಡಿಕೆ ಮಾಡಿಕೊಂಡು ಆಮೆನ್. ನಷ್ಟವಾದುದೆಲ್ಲವ ತಿರುಗಿ ತಂದೆ. ಒಡಂಬಡಿಕೆ ಮಾಡಿಕೊಂಡು ನಷ್ಟವಾದುದೆಲ್ಲ ತಿರುಗಿ ತಂದೆ. ಒಡಂಬಡಿಕೆ ಮಾಡಿಕೊಂಡು ನಷ್ಟವಾದುದೆಲ್ಲವ ತಿರುಗಿ ತಂದೆ. ಎಲ್ ಎಲೋಹಿ ಎಲ್ ಎಲೋಹಿ ಎಲ್ ಎಲೋಹಿ ನಿನ್ನ ಸ್ತುತಿಪೆ. 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 ಎಲ್ ಎಲೋಹಿ ನಿನ್ನ ನಂಬಿ ಬಂದೆ, ನಿನ್ನ ನಂಬಿ ಬಂದೆ, ನಾ ಲಕ್ಷ್ಯ ಪಡಲಿಲ್ಲ. ನಿನ್ನಯೇ ಎಂದು ನನ್ನ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ, ನಾ ಲಕ್ಷ್ಯ ಪಡಲಿಲ್ಲ. ನಿನ್ನಯೇ ಎಂದು ಕೈ ಬಿಡಲಿಲ್ಲ. ಬರಿಗೈಯಾಗಿ ಬಂದೆನು ನಾ ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ ತುಂಬಿದವನಾಗಿ ಮಾಡಿರುವೆ. ಎಲ್ ಎಲೋಹಿ ಎಲ್ ಎಲೋಹಿ ಎಲ್ ಎಲೋಹಿ ನಿನ್ನ ಸ್ತುತಿಪೆ. ಎಲೋಹಿ 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 ನಿನ್ನ ಸ್ತುತಿಪೆ. ಎಲ್ ಎಲೋಹಿ ಎಲ್ ಎಲೋಹಿ ಎಲ್ ಎಲೋಹಿ ನಿನ್ನ ಸ್ತುತಿಪೆ. ಎಲೋಹಿ 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 ನಿನ್ನ ಸ್ತುತಿಪೆ. ನಂಬಿದವರೆಲ್ಲ ನನ್ನ ತೊರೆದರು, ನಂಬಿಗಸ್ತನಾಗಿ ಜೊತೆ ಬರುವೆ. ನಂಬಿದವರೆಲ್ಲ ನನ್ನ ಮರೆತರು, ನಂಬಿಗಸ್ತನಾಗಿ ಈ ಜೊತೆ ಇರುವೆ. ನಂಬಿದವರೆಲ್ಲ ನನ್ನ ತೊರೆದರು, ನಂಬಿಗಸ್ತನಾಗಿ ನೀ ಜೊತೆ ಬರುವೆ. ನಂಬಿದವರೆಲ್ಲ ನನ್ನ ಮರೆತರು, ನಂಬಿಗಸ್ತನಾಗಿ ನೀ ಜೊತೆ ಬರುವೆ. ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ. ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಜನವಾಗಿ ಮಾಡಿರುವೆ. ಪರದೇಶ
ಜನವಾಗಿ ಮಾಡಿಕೊಂಡೆ. ಪರದೇಶಿಯಾಗಿ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ. ಎಲ್ ಎಲೋಹಿ ಎಲ್ ಎಲೋಹಿ ಎಲ್ ಎಲೋಹಿ ನಿನ್ನ ಸ್ತುತಿಪೇ. 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 ನಿನ್ನ ನಂಬಿ ಬಂದೆ ಲಜ್ಜೆಪಡಲಿಲ್ಲ, ನಿಂದಯೆ ಎಂದು ನ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ಲಜ್ಜೆಪಡಲಿಲ್ಲ, ನಿಂದಯೆ ಎಂದು ನ ಕೈ ಬಿಡಲಿಲ್ಲ. ಬರಿಗೈಯಾಗಿ ಬಂದೆನು ನಾ ತುಂಬಿದವನಾಗಿ ಮಾಡಿರುವೆ, ಬರಿಗೈಯಾಗಿ ಬಂದೆನು ನಾ ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ ತುಂಬಿದವನಾಗಿ ಮಾಡಿರುವೆ. ಎಲೋಹಿ 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 ನಿನ್ನ ಸ್ತುತಿಪೇ. ಎಲೋಹಿ 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 ನಿನ್ನ ಸ್ತುತಿಪೇ. ಎಲ್ ಎಲೋಹಿ ಎಲ್ ಎಲೋಹಿ ಎಲ್ ಎಲೋಹಿ ನಿನ್ನ ಸ್ತುತಿಪೇ. ಎಲೋಹಿ 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 ನಿನ್ನ ಸ್ತುತಿಪೇ. ಎಲ್ ಎಲೋಹಿ ಎಲ್ ಎಲೋಹಿ ಎಲ್ ಎಲೋಹಿ ನಿನ್ನ ಸ್ತುತಿಪೇ. ಎಲೋಹಿ 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 ನಿನ್ನ ಸ್ತುತಿಪೇ. ಎಲೋಹಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಸಂತೋಷದಿಂದ ಹಾಡೋದು, ಕೈ ತೊಟ್ಟೋದು, ಕುಣಿಯೋದು ಎಲ್ಲ ಏನು ಗೊತ್ತಾ? ನಿಮ್ಮ ವಿಶ್ವಾಸದ ಪ್ರಕಟಣೆ. ನಿಂತ್ಕೊಂಡೇ ಒಂದು ವಾಕ್ಯ ತೆಗೀರಿ. ಯೆಶಾಯ ಪ್ರವಾದಿಯ ಪುಸ್ತಕ 61ನೇ ಅಧ್ಯಾಯ, ಐಸಾಯ 61 ವರ್ಸಸ್ 10. ಅಲ್ಲಿ ನಾವು ಓದ್ತೀವಿ, ನಾನು ಪಡೆಯುವೆ ಸರ್ವೇಶ್ವರನಲ್ಲಿ ಪರಮಾನಂದ. I will greatly rejoice in the Lord. I will greatly Rejoice in the Lord. not I will rejoice in the Lord. Greatly rejoice. ನಾನು ನಗ್ತೀನಿ ಅಲ್ಲ, ಗ್ರೇಟ್ಲಿ ನಗ್ತೀನಿ. ನಾನು ಕೈ ತಡ್ತೀನಿ ಅಲ್ಲ, ಗ್ರೇಟ್ಲಿ ನಗ್ತೀನಿ. ಕೈ ತಡ್ತೀನಿ, ಕುಣಿತೀನಿ ಅಲ್ಲ, ಗ್ರೇಟ್ಲಿ. ಅದು ಹೇಗೆ ಮಾಡೋದು? ಹೀಗೆ ಕೈ ಕಟ್ಕೊಂಡ, ಕಂಬಗಳ ಥರ ನಿಂತ್ಕೊಂಡ. ಯಾಕೆ ಆಗ್ತಾ ಇಲ್ಲ ಅಂದರೆ, ನಿಮಗಿದು ಅರ್ಥ ಆಗ್ತಾ ಇಲ್ಲ. ಓದ್ತೀನಿ ಏನಂತ. ನಾನು ಪಡೆಯುವೆ ಸರ್ವೇಶ್ವರನಲ್ಲಿ ಪರಮಾನಂದ, ಹಿರಿಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ. ಮೈ ಹೋಲ್ ಬೀಯಿಂಗ್ ಶಾಲ್ ಎಕ್ಸಲ್ಟ್ ಇನ್ ಮೈ ಗಾಡ್. ಮೈ ಹೋಲ್ ಬೀಯಿಂಗ್, ಕಣ್ಣು, ಕಿವಿ, ತಲೆ ಕೂದಲು ನೆಟ್ಟಗಾಗ್ಬೇಕಾಯ್ತಾ? ಗೂಸ್ ಬಂಪ್ಸ್ ಅಂತಾರಲ್ಲ. ಸೊ ಕೂದಲು ಎಲ್ಲ ನೆಟ್ಟಗಾಗಬೇಕು. ಎಲ್ಲ ಹೋಲ್ ಬೀಯಿಂಗ್, ಕಾಲು, ಕಣ್ಣು, ಕುತ್ತಿಗೆ, ತಲೆ, ಕೈ ಎಲ್ಲ ರಕ್ತ ಸೇರಿ ಎಲ್ಲ ಸೇರಿ ದೇವರನ್ನ ಕೊಂಡಾಡಬೇಕಂತೆ. ಯಾಕೆ ಕೊಂಡಾಡ್ತಾರೆ ನೋಡಿ. ಐ ವಿಲ್ ಗ್ರೇಟ್ಲಿ ರಿಜಾಯ್ಸ್ ಇನ್ ದ ಲಾರ್ಡ್, ಮೈ ಹೋಲ್ ಬೀಯಿಂಗ್ ಶಾಲ್ ಎಕ್ಸಲ್ಟ್ ಇನ್ ಮೈ ಗಾಡ್, ಫಾರ್ ಹಿ ಹ್ಯಾಸ್ ಕ್ಲೋತ್ಡ್ ಮೀ ವಿತ್ ದ ಗಾರ್ಮೆಂಟ್ಸ್ ಆಫ್ ಸಾಲ್ವೇಷನ್. ರಕ್ಷಣೆಯನ್ನು ನನಗೆ ದೇವರು ತೊಡಿಸಿದ್ದಾರೆ. ಏನು ತೊಡಿಸಿದ್ದಾರೆ? ಸೌಖ್ಯ ಕೊಟ್ಟಿದ್ದಕ್ಕಲ್ಲ, ಮನೆ ಸಿಕ್ಕಿದ್ದಕ್ಕಲ್ಲ, ಮಡದಿ ಸಿಕ್ಕಿದ್ದಕ್ಕಲ್ಲ, ಮಕ್ಕಳು ಸಿಕ್ಕಿದ್ದಕ್ಕಲ್ಲ, ಜಾಬ್ ಸಿಕ್ಕಿದ್ದಕ್ಕಲ್ಲ ಕುಣಿತಾ ಇರೋದು, ಆಯ್ತಾ? ಅದು ಯಾವುದಕ್ಕೂ ಅಲ್ಲ. ಅದು ನೀವೆಲ್ಲ ಬಂದಿದ್ದಕ್ಕೂ ಅಲ್ಲ. ನೀವ್ಯಾರು ಕಾರಣನೇ ಅಲ್ಲ. ಕಾರಣ ಇದು ಒಂದೇ ಕಾರಣ. ಏನು? ಗಾಡ್ ಹ್ಯಾಸ್ ಕ್ಲೋತ್ಡ್ ಮೀ ವಿತ್ ದ ಗಾರ್ಮೆಂಟ್ ಆಫ್ ಸಾಲ್ವೇಷನ್, ಹಿ ಹ್ಯಾಸ್ ಕವರ್ಡ್ ಮೀ ವಿತ್ ದ ರೋಬ್ ಆಫ್ ರೈಚಸ್ನೆಸ್. ಮಧು ಮಗನಿಗೆ
ಬಾಸಿಂಗವನ್ನು ತೊಡಿಸುವಂತೆ, ವಧುವಿಗೆ ಆಭರಣಗಳಿಂದ ಅಲಂಕರಿಸುವಂತೆ, ಹೊದಿಸಿಹನಾತ ನನಗೆ ಮುಕ್ತಿ ಎಂಬ ವಸ್ತ್ರವನ್ನು, ತೊಡಿಸಿಹನು ನನಗೆ ನೀತಿ ಎಂಬ ನಿಲುವಂಗಿಯನ್ನು. ಆಮೆನ್, ಆಮೆನ್. ಒಡಂಬಡಿಕೆ ಮಾಡಿಕೊಂಡು ನಷ್ಟಪಟ್ಟಿದ್ದು ಮರಳಿ ತಂದು ಕೊಟ್ಟಿದ್ದು ಇದು. ದೇವರಿಗೆ ಶತ್ರುವಾಗಿದ್ದೆ ನಾನು. ಈ ಮುಕ್ತಿ ಇರಲಿಲ್ಲ. ಈ ಗಾರ್ಮೆಂಟ್ ಆಫ್ ಸಾಲ್ವೇಷನ್ ಹಾಳು ಮಾಡ್ಕೊಂಡು ಬಿಟ್ಟಿದ್ದೆ. ರೋಬ್ ಆಫ್ ರೈಚಸ್ನೆಸ್ ನಷ್ಟಪಡಿಸ್ಕೊಂಡು ಬಿಟ್ಟಿದ್ದೆ. ಏದೇನ್ ತೋಟದಲ್ಲಿ ಆದಾಮನ ಪಾಪದಿಂದ ಅದು ನಷ್ಟವಾಗಿ ಹೋಯಿತು. ಆದರೆ ಯೇಸು ಕ್ರಿಸ್ತರು ಅರ್ಪಿಸಿದ ಶಿಲುಬೆ ಬಲಿಯ ಮುಖಾಂತರವಾಗಿ ದೇವರು ಅದನ್ನು ಮರಳಿ ನನಗೆ ತಂದುಕೊಟ್ರು. ಗಾರ್ಮೆಂಟ್ ಆಫ್ ಸಾಲ್ವೇಷನ್ ನನಗೆ ಸಿಕ್ಕಿದೆ, ರೋಬ್ ಆಫ್ ರೈಚಸ್ನೆಸ್ ನನಗೆ ಸಿಕ್ಕಿದೆ. ಯಾವ ರೀತಿಯಲ್ಲಿ ಒಂದು ಮದುಮಕ್ಕಳಿಗೆ ಆ ಒಂದು ವೆರೈಟಿ ಡ್ರೆಸ್ ಸಿಗುತ್ತೋ, ಬಾಸಿಂಗ ಅಥವಾ ಒಡವೆಗಳೆಲ್ಲ ಸಿಕ್ಕುವಾಗ ಅವರು ಸಂತೋಷ ಪಡ್ತಾರೋ, ಅದಕ್ಕಿಂತಲೂ ಹೆಚ್ಚಾಗಿ ಐ ವಿಲ್ ಗ್ರೇಟ್ಲಿ ರಿಜಾಯ್ಸ್ ಇನ್ ದ ಲಾರ್ಡ್ ಮೈ ಗಾಡ್, ಮೈ ಹೋಲ್ ಬೀಯಿಂಗ್ ಶಾಲ್ ಎಕ್ಸಲ್ಟ್ ಇನ್ ಮೈ ಗಾಡ್. ಇದು ಅರ್ಥ ಆದವರಿಗೆ ನೀವು ಇಲ್ಲಿ ಕುಣಿಯಲ್ಲ, ನೀವೆಲ್ಲೆಲ್ಲೂ ಕುಣಿತೀರಿ. ಇದು ಅರ್ಥ ಆಗದೆ ಇದ್ರೆ ಇಲ್ಲಿ ಮಾತ್ರ ಕುಣಿತೀರಿ. ಇಲ್ಲಿ ಯಾಕಂದರೆ ಮ್ಯೂಸಿಕ್ ಇದೆ, ನಮ್ಮ ಪ್ರವೀಣ್ ಅಣ್ಣ ಒಳ್ಳೆ ಮ್ಯೂಸಿಕ್ ಹಾಕ್ತಾರೆ, ಜೊತೆಗೆ ನೀವೆಲ್ಲ ಚಪ್ಪಾಳೆ ತಟ್ತೀರಿ, ಇಲ್ಲಿ ನೀವು ಕುಣಿತೀರಿ. ಆದರೆ ಇದು ಅರ್ಥ ಆದರೆ ನೀವು ಹೋದಲೆಲ್ಲ ಕುಣಿತಾನೆ ಹೋಗ್ತೀರಿ. ಇದು ಅರ್ಥ ಆದರೆ ನೀವು ಹೋದಲ್ಲೆಲ್ಲ ಕುಣ್ಕೊಂಡೇ ಇರ್ತೀರಿ. ಆವಾಗ ಕೇಳ್ತಾರೆ ಏನಾಯಿತು ನಿನಗೆ ಅಂತ. ಆಗ ನಿಮಗೆ ಹೇಳಲಿಕ್ಕಾಗತ್ತೆ, ನಷ್ಟವಾಗಿದ್ದೆಲ್ಲವ ಸಿಕ್ತು ನನಗೆ, ಎಲ್ಲ ನಾನು ಪಡ್ಕೊಂಡೆ, ನಷ್ಟವಾಗಿದ್ದೆಲ್ಲವ. ಅಂಥದ್ದೇನು ಸಿಕ್ತು? ಅಂಥದ್ದೇನು ಸಿಕ್ತು ಅಂದರೆ, ನಿನ್ನ ಕಣ್ಣು ಕಾಣೋದಿಲ್ಲ, ನಿನ್ನ ಕಿವಿ ಕೇಳೋದಿಲ್ಲ, ನಿನ್ನ ಮನಸ್ಸಿಗೆ ಅರ್ಥ ಆಗೋದಿಲ್ಲ. ಅಂಥ ಅತಿಶಯಗಳನ್ನು ದೇವರು ತಮ್ಮನ್ನು ಪ್ರೀತಿಸುವ ನನಗೋಸ್ಕರ ಇಟ್ಟಿದ್ದಾರೆ ಅಂತ. ಆಗ ನಿನಗೆ ಅವ್ರು ಹೇಳ್ತಾರೆ, ನಿನಗೆ ಗ್ಯಾರಂಟಿ ಹುಚ್ಚಿಡ್ದಿದೆ. ಶಿಶು ಬ್ರದರ್ಗೆ ಗ್ಯಾರಂಟಿ ಹುಚ್ಚಿಡ್ದಿದೆ ಅಂತ ಹೇಳ್ತಾರೆ. ಹುಚ್ಚು ಹಿಡಿದಿದೆ, ಆದರೆ ಈ ಹುಚ್ಚು ಏಸು ಹುಚ್ಚು. ಈ ಸತ್ಯದ ಅರಿವಾಗಿದೆ. ಯಾವುದು? ದೇವರು ನನ್ನಲ್ಲಿದ್ದ ನಗ್ನತೆಯನ್ನು ಮುಚ್ಚಿದ್ದಾರೆ. ಯಾರಿಂದಲೂ ನಾಶಪಡಿಸಲಾಗದ ಒಂದು ರೋಬ್ ಆಫ್ ರೈಚಸ್ನೆಸ್, ನೀತಿ ಎಂಬ ನಿಲುವಂಗಿಯನ್ನು ನನಗೆ ಹಾಕಿದ್ದಾರೆ. ಇದನ್ನು ಹಾಕೊಂಡು ಹೋಗಿ ಸ್ವರ್ಗದಲ್ಲಿ ನಿಂತ್ಕೋಬಹುದು, ಅಪ್ಪನ ಮುಂದೆ ಧೈರ್ಯವಾಗಿ ನಿಂತ್ಕೋಬಹುದು. ಆ ಕಾರಣಕ್ಕೋಸ್ಕರ, ಫಾರ್ ದಿಸ್ ರೀಸನ್ ಐ ಗ್ರೇಟ್ಲಿ ರಿಜಾಯ್ಸ್ ಇನ್ ದ ಲಾರ್ಡ್. ಒಡಂಬಡಿಕೆ ಮಾಡಿಕೊಂಡು ನಷ್ಟವಾದುದೆಲ್ಲ ಪಡೆದು ತಂದೆ, ಒಡಂಬಡಿಕೆ ಮಾಡಿಕೊಂಡು ಯಾರಾದ್ರೂ ಒಂದು 2-3 ಜನ ಈ ಕಡೆ ಬನ್ನಿ. ನಷ್ಟವಾದುದೆಲ್ಲವ ತಿರುಗಿ ತಂದೆ, ಒಡಂಬಡಿಕೆ ಮಾಡಿಕೊಂಡು ನಷ್ಟವಾದುದೆಲ್ಲವ ತಿರುಗಿ ತಂದೆ, ಒಡಂಬಡಿಕೆ ಮಾಡಿಕೊಂಡು ನಷ್ಟವಾದುದೆಲ್ಲವ ತಿರುಗಿ ತಂದೆ. ಎಲ್ಲೋಹಿ 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 ನಿನ್ನ ಸ್ತುತಿಪೇ, ಎಲ್ಲೋಹಿ 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 ನಿನ್ನ ಸ್ತುತಿಪೇ. ನಿನ್ನ ನಂಬಿ ಬಂದೆ, ನಾಲಚ್ಚೆ ಪಡಲಿಲ್ಲ, ನಿಂದಯೆ ಎಂದು ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ, ನಾಲಚ್ಚೆ ಪಡಲಿಲ್ಲ, ನಿಂದಯೆ ಎಂದು ನ ಕೈ ಬಿಡಲಿಲ್ಲ. ಬರಿಗೈಯಾಗಿ ಬಂದೆನು, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ, ಹೇಳೆ, ತುಂಬಿದವನಾಗಿ ಮಾಡಿರುವೆ. ಎಲ್ಲೋಹಿ 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 ನಿನ್ನ ಸ್ತುತಿಪೇ. ಓಹೋ ಎಲ್ಲೋಹಿ 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 ನಿನ್ನ ಸ್ತುತಿಪೇ. ಎಲ್ಲರೂ ಚೆನ್ನಾಗಿ ಚಪ್ಪಾಳೆ. ಎಲ್ಲೋಹಿ 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 ನಿನ್ನ ಸ್ತುತಿಪೇ.
ಅಂಗಿಯನ್ನು ತೊಡಿಸಿದ್ದಾರೆ. ಮದುಮಕ್ಕಳು ನೀವೀಗ Come on. ನಿನ್ನ ನಂಬಿ ಬಂದೆ ಲಜ್ಜೆ ಪಡಲಿಲ್ಲ, ನಿಂದಯೆ ಎಂದು ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ಲಜ್ಜೆ ಪಡಲಿಲ್ಲ, ನಿಂದಯೆ ಎಂದು ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ಲಜ್ಜೆ ಪಡಲಿಲ್ಲ, ನಿಂದಯೆ ಎಂದು ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ಲಜ್ಜೆ ಪಡಲಿಲ್ಲ, ನಿಂದಯೆ ಎಂದು ಕೈ ಬಿಡಲಿಲ್ಲ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. 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 ಎಲ್ಲೋಹಿ 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 ನಿನ್ನ ಸ್ತುತಿಪೆ. ಎಲೋಹಿ 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 ನಿನ್ನ ಸ್ತುತಿಪೆ. ಎಲ್ಲೋಹಿ 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 ನಿನ್ನ ಸ್ತುತಿಪೆ. ಎಲೋಹಿ 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 ನಿನ್ನ ಸ್ತುತಿಪೆ. ಚಪ್ಪಾಳೆ ಚಪ್ಪಾಳೆ ಕಮಾನ್ ಎಲ್ಲರೂ ಒಟ್ಟಿಗೆ. ಧೀರ 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 ಶುದ್ಧರ ಬರ 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 ಭೂರವನಂದನ ಬಾರ. ಪರಿಶುದ್ಧಾತ್ಮರೇ ಪರಿಶುದ್ಧಾತ್ಮರೇ ಪರಿಶುದ್ಧಾತ್ಮರೇ. ಗಾಯಪಟ್ಟು ನಿಂತೆ ಕಣ್ಣೀರಲ್ಲಿದ್ದೆ, ಕುಕ್ಕಿರುವ ನನಗಾಗಿ ಇಳಿದು ಬಂದೆ. ಗಾಯಪಟ್ಟು ನಿಂತೆ ಕಣ್ಣೀರಲ್ಲಿದ್ದೆ, ಉಕ್ಕಿರುವ ನನಗಾಗಿ ಇಳಿದು ಬಂದೆ. ಗಾಯಪಟ್ಟು ನಿಂತೆ ಕಣ್ಣೀರಲ್ಲಿದ್ದೆ, ಕುಕ್ಕಿರುವ ನನಗಾಗಿ ಇಳಿದು ಬಂದೆ. ಗಾಯಪಟ್ಟು ನಿಂತೆ ಕಣ್ಣೀರಲ್ಲಿದ್ದೆ, ಕುಗ್ಗಿರುವ ನನಗಾಗಿ ಕೈ ಹಿಡ್ಕೊಳ್ಳಿ ಕೈ ಹಿಡ್ಕೊಳ್ಳಿ. ಓಡಂಬಡಿಕೆ ಕೈ ಹಿಡ್ಕೊಳ್ಳಿ. ಮಾಡಿಕೊಂಡು ನಷ್ಟವಾದುದೆಲ್ಲವ ತಿರುಗಿ ತಂದೆ. ಒಡಂಬಡಿಕೆ ಮಾಡಿಕೊಂಡು ನಷ್ಟವಾದುದೆಲ್ಲವ ತಿರುಗಿ ತಂದೆ. ಓಡಂಬಡಿಕೆ ಮಾಡಿಕೊಂಡು ನಷ್ಟವಾದುದೆಲ್ಲವ ತಿರುಗಿ ತಂದೆ. ಒಡಂಬಡಿಕೆ ಮಾಡಿಕೊಂಡು ಹಂಗೆ ಹಿಡ್ಕೊಳ್ಳಿ ಹಂಗೆ ಹಿಡ್ಕೊಳ್ಳಿ. ನಷ್ಟವಾದುದೆಲ್ಲವ ತಿರುಗಿ ತಂದೆ. ಹೇ ಎಲ್ಲೋಹಿ ಹೇ ಎಲ್ಲೋಹಿ ಎಲ್ಲೋಹಿ ನಿನ್ನ ಸ್ತುತಿಪೆ. ಎಲೋಹಿ 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 ನಿನ್ನ ಸ್ತುತಿಪೆ. ಎಲ್ಲೋಹಿ 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 ನಿನ್ನ ಸ್ತುತಿಪೆ. ಎಲೋಹಿ 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 ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ ಲಜ್ಜೆ ಪಡಲಿಲ್ಲ, ನಿಂದಯ ಎಂದು ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ಲಜ್ಜೆ ಪಡಲಿಲ್ಲ, ನಿಂದಯೆ ಎಂದು ಕೈ ಬಿಡಲಿಲ್ಲ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಎಲ್ಲೋಹಿ 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 ನಿನ್ನ ಸ್ತುತಿಪೆ. ಎಲೋಹಿ 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 ನಿನ್ನ ಸ್ತುತಿಪೆ. ನಂಬಿದವರೆಲ್ಲ ನನ್ನ ತೊರೆದರು, ನಂಬಿಗಸ್ತನಾಗಿ ನೀ ಜೊತೆ ಬರುವೆ. ಹೇಳಿ ನಂಬಿದವರೆಲ್ಲ ನನ್ನ ತೊರೆದರು, ನಂಬಿಗಸ್ತನಾಗಿ ಜೊತೆ ಬರುವೆ. ನಂಬಿದವರೆಲ್ಲ
ನನ್ನ ತೊರೆದರು ನಂಬಿಗಸ್ತನಾಗಿ ನೀ ಜೊತೆ ಬರುವೆ. ನಂಬಿದವರೆಲ್ಲ ನನ್ನ ತೊರೆದರು ನಂಬಿಗಸ್ತನಾಗಿ ನೀ ಜೊತೆ ಬರುವೆ. ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ. 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 ನಿನ್ನ ಸ್ತುತಿಪೆ ಎಲೋಹಿ 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 ನಿನ್ನ ಸ್ತುತಿಪೆ ಎಲೋಹಿ ನಿನ್ನ ಸ್ತುತಿಪೆ ಯೇಸು 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 ನಿನ್ನ ಸ್ತುತಿಪೆ ಯೇಸು 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 ನಿನ್ನ ಸ್ತುತಿಪೆ ಯೇಸು 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 ನಿನ್ನ ಸ್ತುತಿಪೆ ಯೇಸು 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 ನಿನ್ನ ಸ್ತುತಿಪೆ. ಪಕ್ಕದಲ್ಲಿ ಹೇಳಿ. ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ. ಪರದೇಶಿಗಳು ಅಂತಾರಲ್ವಾ, ಪರದೇಶಿ ಆಗಿದ್ದ ನನ್ನನ್ನ ಹೇಳೋಣ ಜೋರಾಗಿ ಎಲ್ಲರೂ. ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ. ನಂಬಿಕೆಯಿಂದ ಒಂದ್ಸರಿ ಹೇಳಿ. ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ. ಪಕ್ಕದಲ್ಲಿ ಎಲೋಹಿ ಎಲೋಹಿ ನಿನ್ನ ಸ್ತುತಿಪೆ ಎಲೋಹಿ 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 ನಿನ್ನ ಸ್ತುತಿಪೆ ಎಲೋಹಿ 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 ನಿನ್ನ ಸ್ತುತಿಪೆ. ನೀವಿನ್ನು ಪರದೇಶಿಗಳು ಅಲ್ಲ, ಯಾರು ಅಲ್ಲ, ದೇವರ ಸ್ವಂತ ಮನೆತನದವರು. ಯು ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಗಾಡ್. ಹಕ್ಕು ಬಾಧ್ಯತೆ ಉಳ್ಳ ದೇವರ ಮನೆತನಕ್ಕೆ ಸೇರಿದ ದೇವರ ಮಕ್ಕಳು. ದೇವರು ಆರಿಸ್ಕೊಂಡಿದ್ದಾರೆ ಯಾರನ್ನ? ನನ್ನನ್ನು. ಯಾರನ್ನ? ಶಿಜು ಬ್ರದರ್, ಅಂತೋನಿ ಬ್ರದರ್ ಆರಿಸ್ಕೊಳ್ಳಿಲ್ಲ. ಯಾರು ಆರಿಸ್ಕೊಂಡಿರೋದು? ನನ್ನನ್ನು. ಯಾರು ಆರಿಸ್ಕೊಂಡಿರೋದು? ಆರಿಸಿಕೊಂಡಾತನು ನಂಬಿಗಸ್ತನು. ಆರಿಸಿಕೊಂಡವರು ಮನುಷ್ಯರಲ್ಲ, ದೇವರು. ಆರಿಸ್ಕೊಂಡಿದ್ದು ಹೇಗೆ ಗೊತ್ತಾ? ನಮಗೆ ಆ ನೀತಿ ಎಂಬ ನಿಲುವಂಗಿಯನ್ನು ಕೊಟ್ಟು ಅವರು ಆರಿಸ್ಕೊಂಡಿದ್ದಾರೆ. ಇದನ್ನು ಹರಿಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅವರು ಕೊಟ್ಟಿರುವ ನೀತಿ ಎಂಬ ನಿಲುವಂಗಿ, ಗಾರ್ಮೆಂಟ್ ಆಫ್ ಸಾಲ್ವೇಷನ್, ರೋಬ್ ಆಫ್ ರೈಚಸ್ನೆಸ್. ಹೇಳಿ, ಗಾರ್ಮೆಂಟ್ ಆಫ್ ಸಾಲ್ವೇಷನ್, ರೋಬ್ ಆಫ್ ರೈಚಸ್ನೆಸ್. ರಕ್ಷೆಯ ಉಡುಪು, ನೀತಿಯ ನಿಲುವಂಗಿ. ರಕ್ಷೆಯ ಉಡುಪು, ನೀತಿಯ ನಿಲುವಂಗಿ. ರಕ್ಷೆಯ ಉಡುಪು, ನೀತಿಯ ನಿಲುವಂಗಿ. ಇದು ಯಾರ ಡ್ರೆಸ್ ಗೊತ್ತಾ? ಇದು ದೇವರ ಡ್ರೆಸ್. ಇದು ಯೇಸುವಿನ ಡ್ರೆಸ್. ಅದು ಯಾರಿಗೆ ಕೊಟ್ಟಿದ್ದಾರೆ ಗೊತ್ತಾ? ನಿಮಗೆ. ಅದಕ್ಕೆ ಗ್ರೇಟ್ಲಿ ರಿಜಾಯ್ಸ್ ಅಂತ ಹೇಳೋದು. ಇದು ದೇವರ ಉಡುಪು. ಇದನ್ನು ತಯಾರಿಸಿದ ಯಾರು ಹೇಳಿ? ಎಲ್ಲಿ ಹೇಳಿ? ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಯಾವುದು ಗೊತ್ತಾ? ಹೆವೆನ್. ಮ್ಯಾನುಫ್ಯಾಕ್ಚರರ್ ಯಾರು? ಜೀಸಸ್ ಕ್ರೈಸ್ಟ್.
ನೀವು ಹಾಕ್ಕೊಂಡಿರುವ ಶರ್ಟಿನ ಬ್ರ್ಯಾಂಡ್ ಹೆವನ್, ಸ್ವರ್ಗದ ಬ್ರ್ಯಾಂಡ್, ಆಯ್ತಾ, ಲೋಕದ್ದಲ್ಲ. ಅದು ಮ್ಯಾನುಫ್ಯಾಕ್ಚರರ್ ಮಾಡಿದ ಜೀಸಸ್ ಕಂಪನಿಯಲ್ಲಿ. ಸೊ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದರಿಂದ ಇನ್ನು ಮುಂದೆ ಯಾವುದು ಬ್ರ್ಯಾಂಡೆಡ್ ಹಿಡ್ಕೊಂಡು ಹೋಗಬೇಡಿ. ಎಲ್ಲ ಹರಿದೋಗುತ್ತೆ, ಎಲ್ಲ ಬ್ರ್ಯಾಂಡು ಹರಿದೋಗುತ್ತೆ. ಹರಿದು ಹೋಗದೆ ಒಂದೇ ಒಂದು ಬ್ರ್ಯಾಂಡ್, ಜೀಸಸ್ ಬ್ರ್ಯಾಂಡ್. ಗಾರ್ಮೆಂಟ್ ಆಫ್ ಸಾಲ್ವೇಷನ್, ರೋಬ್ ಆಫ್ ರೈಚಸ್ನೆಸ್. ಯಾರಿಗೂ ಹರಿಲಿಕ್ಕೆ ಆಗೋದಿಲ್ಲ. ರಕ್ಷಣೆಯ ಉಡುಪು, ನೀತಿಯ ನಿಲುವಂಗಿ ಯಾರಿಗೂ ಹೊಲಿಲಿಕ್ಕೂ ಆಗೋದಿಲ್ಲ, ಯಾರಿಗೂ ಹರಿಲಿಕ್ಕೂ ಆಗೋದಿಲ್ಲ. ಅದು ದೇವರು ಹೊಲಿದು ಹಾಕಿರೋದು ನಿನಗೆ. ಕೂತ್ಕೊಳ್ಳಿ. ಪಾಪ ಕೆಲವರೆಲ್ಲ ಆಕಾಶ ನೋಡ್ತಾ ಇದ್ದಾರೆ, ಇವರು ಏನು ಹೇಳ್ತಾ ಇದ್ದಾರೆ, ಇವರು ಎಂದು ಚೆನ್ನಾಗಿ ಕೈ ತಡ್ತಾ ಇದ್ದಾರೆ, ನಮಗೇನು ಅರ್ಥ ಆಗ್ತಾ ಇಲ್ಲಲ್ಲಪ್ಪ ಅಂತ. ಇದು ನಿಮಗೆ ಅರ್ಥ ಆಗದೇ ಇದ್ದರೆ ನಿಮಗೇನೂ ಅರ್ಥ ಆಗಲ್ಲ. ಇದು ಅರ್ಥ ಆಗದೇ ಇರೋದೇ ನಮ್ಮ ಸೋಲಿಗೆ ಕಾರಣ. ನೀವಿನ್ನೂ ಕ್ರೈಸ್ತರಾಗಿ ಹುಟ್ಟಿ ಬೆಳೆದು ಜೀವಿಸಿ ಇಷ್ಟು ವರ್ಷ ಆಗಿನೂ ಇನ್ನೂ ಸಂತೋಷವಾಗಿ ನಿಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಇದು ನಿಮ್ಗೆ ಅರ್ಥ ಆಗಿಲ್ಲ. ಯಾವುದು? ದೇವರು ನನಗೆ ಯೇಸು ಕ್ರಿಸ್ತನ ಮುಖಾಂತರ ತೊಡಿಸಿರುವ ಗಾರ್ಮೆಂಟ್ ಆಫ್ ಸಾಲ್ವೇಷನ್. ರಕ್ಷಣೆ ಎಂಬ ಉಡುಪು, ರೈಚಸ್ನೆಸ್ ನೀತಿ ಎಂಬ ನಿಲುವಂಗಿ, ಕೋಟ್, ಓವರ್ ಕೋಟು. ಇದು ಎರಡು ಹಾಕೊಂಡ್ರೆ ಮದುಮಕ್ಕಳ ಥರ ಕಾಣ್ತೀವಿ ಅಲ್ವಾ? ಅದಕ್ಕೆ ಅದೇ ಉದಾಹರಣೆ ಕೊಟ್ಟಿದ್ದಾರೆ ಅಲ್ಲಿ. ಸಾಧಾರಣ ಉಡುಪು ಮಾಮೂಲಿ ಹಾಕ್ಕೊಳ್ತೀವಿ, ಅದ್ರ ಮೇಲೆ ಇನ್ನೊಂದು ನಿಲುವಂಗಿ, ಸೂಟು ಕೋಟು ಹಾಕ್ಕೊಳ್ತೀವಲ್ಲ ಸ್ಪೆಷಲ್ ಫಂಕ್ಷನ್ಗೆ. ಅದಕ್ಕೆ ಸ್ಪೆಷಲ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಇದನ್ನು ಧರಿಸ್ಕೊಂಡು ನಾವೀ ಭೂಮಿಯಲ್ಲಿ ಹೇಗೆ ಬದುಕಬೇಕು ಗೊತ್ತಾ? ರಾಯಲ್ ಆಗಿ ಬದುಕಬೇಕು. ಹೇಗೆ? ಬಿಕಾಸ್ ಯು ಬಿಲಾಂಗ್ ಟು ರಾಯಲ್ ಫ್ಯಾಮಿಲಿ, ಕಿಂಗ್ಸ್ ಫ್ಯಾಮಿಲಿ. ಹೂ ಈಸ್ ಅವರ್ ಕಿಂಗ್? ರಾಜನ ಮಕ್ಕಳು ಹರಕ ಬಟ್ಟೆ ಹಾಕೊಂಡು ಬದುಕಬಹುದಾ? ಹರಕ ಬಟ್ಟೆ ಯಾವುದು ಗೊತ್ತಾ? ಹರಕ ಬಟ್ಟೆ ಸಿನ್ನಲ್ಲ. ನೀವೇನು ಹಾಕ್ಕೊಂಡ್ರು ಅದು ಹರಕ ಬಟ್ಟೆನೇ. ಒಂದೇ ಒಂದು ಬಟ್ಟೆ, ಹರಿದೇ ಇರೋ ಬಟ್ಟೆ, ಕ್ವಾಲಿಟಿ ಇರೋ ಬಟ್ಟೆ, ಇಟರ್ನಲ್ ಲಿವಿಂಗ್ ಬಟ್ಟೆ, ಶಾಶ್ವತ ಲೈಫ್ ಕೊಡುವ ಒಂದೇ ಒಂದು ಬಟ್ಟೆ ಇದೇನೆ. ಗಾರ್ಮೆಂಟ್ ಆಫ್ ಸಾಲ್ವೇಷನ್, ರೋಬ್ ಆಫ್ ರೈಚಸ್ನೆಸ್. ಇದನ್ನು ಮುಂದಿನ ದಿವಸ ಇನ್ನೂ ಡೀಟೇಲಾಗಿ ಧ್ಯಾನ ಮಾಡೋಣ. ಈಗ ಅದಕ್ಕೆ ಹೋಗೋಕ್ಕೆ ಟೈಮು ಇಲ್ಲ. ಹೋದರೆ ನಿಮ್ಮಲ್ಲಿ ಯಾರಿಗೂ, ಕೆಲವರಿಗೆ ಅರ್ಥ ಆಗುತ್ತೆ, ಅನೇಕರಿಗೆ ಏನು ಅರ್ಥ ಆಗೋದು ಇಲ್ಲ. ಈಗ ಅರ್ಥ ಮಾಡಿಸ್ಲಿಕ್ಕೆ ಟೈಮು ಇಲ್ಲ. ಸೊ ಹೆಚ್ಚು ಅರ್ಥ ಆಗಬೇಕಾದ್ರೆ ಬೆಳವಣಿಗೆ ಧ್ಯಾನಕೂಟಗಳು ನಡೀತಾ ಇರುತ್ತಲ್ವಾ, ಹುಡ್ಕೊಂಡು ಬನ್ನಿ. ನೆಕ್ಸ್ಟ್ ಬೆಳವಣಿಗೆ ಧ್ಯಾನಕೂಟ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ ಆಗಸ್ಟ್ ತಿಂಗಳ 15ನೇ ತಾರೀಕು ಸಂಜೆ 4 ಗಂಟೆಯಿಂದ 18ನೇ ತಾರೀಕು ಭಾನುವಾರ ಸಂಜೆ 4 ಗಂಟೆವರೆಗೂ ಇದೆ. ಅಲ್ಲಿಗೆ ಬಂದರೆ ಈ ಅಂಗಿ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಬೋದು. ಈ ನಿಲುವಂಗಿ ಬಗ್ಗೆ ಇನ್ನೂ ಸ್ವಲ್ಪ ತಿಳಿದು ಇನ್ನೂ ಸ್ವಲ್ಪ ಆ ಅಂಗಿಯ ಅನುಭವ ಪಡ್ಕೋಬೋದು. ನಮಗೆ ಈ ಅಂಗಿ ಅನುಭವ ಆಗಿಬಿಟ್ರೆ ನಾವು ಬೇರೆ ಅಂಗಿಗಳ ಹಿಂದೆ ಹೋಗಲ್ಲ. ನಾವಿವತ್ತು ಯಾಕೆ ಬೇರೆ ವರ್ಲ್ಡ್ ಕಾನ್ಷಿಯಸ್ನೆಸ್, ಡ್ರೆಸ್ ಕಾನ್ಷಿಯಸ್ನೆಸ್, ಬ್ಯೂಟಿ ಕಾನ್ಷಿಯಸ್ನೆಸ್ ಇದೆಲ್ಲ ನಮಗೆ ಯಾಕೆ ಅಂದರೆ ನಮಗೆ ಈ ರೈಚಸ್ನೆಸ್ ಕಾನ್ಷಿಯಸ್ನೆಸ್ ಇಲ್ಲ. ಈ ನೀತಿಯ ನಿಲುವಂಗಿ ಧರಿಸಿದ ಒಂದು ಅನುಭವ, ಅರಿವು ನಮಗಿಲ್ಲ. ಇದರ ಅನುಭವ ಇಲ್ಲದೆ ಇರೋದ್ರಿಂದ ನಾವು ಚೆನ್ನಾಗಿ ಕಾಣಬೇಕು, ಇನ್ನೂ ಚೆನ್ನಾಗಿ ಕಾಣಬೇಕು. ಯಾರ ಮುಂದೆ ಚೆನ್ನಾಗಿ ಕಾಣೋದು? ಯಾರಿಗೋಸ್ಕರ ಚೆನ್ನಾಗಿ ಕಾಣೋದು? ಯಾರ ಮುಂದೆ, ಯಾರಿಗೋಸ್ಕರ? ಅಳಿದು ಹೋಗುವ ಮನುಷ್ಯರ ಮುಂದೆ, ಮನುಷ್ಯರಿಗೋಸ್ಕರ, ಚೆನ್ನಾಗಿ ಕಾಣಲಿಕ್ಕೋಸ್ಕರ ನಿನ್ನ ಜೀವನ ಎಲ್ಲ ಸವಿಸಿ ಹಾಳು ಮಾಡ್ಕೋಬೇಡ. ನಾವು ಈ ಭೂಮಿ ಮೇಲೆ ಸ್ವಲ್ಪ ದಿವಸ ಬದುಕಿ ಆಮೇಲೆ ಟಾಟಾ ಹೇಳಿ ಹೋಗಲೇಬೇಕು ಎಲ್ಲರೂ ಕೂಡ. ಆಗ ದೇವ್ರ ಮುಂದೆ ಚೆನ್ನಾಗಿ ಕಾಣಬೇಕು. ದೇವ್ರ ಮುಂದೆ ಚೆನ್ನಾಗಿ ಕಾಣಿಸಿದರೆ ಮಾತ್ರನೇ ಒಳಗೆ ಹೋಗ್ಲಿಕ್ಕಾಗತ್ತೆ. ಆದ್ದರಿಂದ ದೇವರು ನಮಗೆ ಯೇಸು ಕ್ರಿಸ್ತರ ಮುಖಾಂತರ ತೊಡಿಸಿದ ಈ ಒಂದು ಗಾರ್ಮೆಂಟ್ ಆಫ್ ಸಾಲ್ವೇಷನ್, ರೋಬ್ ಆಫ್ ರೈಚಸ್ನೆಸ್, ಈ ನೀತಿ ಎಂಬ ನಿಲುವಂಗಿ ಮತ್ತು ರಕ್ಷಣೆಯ ಈ ವಸ್ತ್ರ ಇದೆಯಲ್ವಾ, ಇದನ್ನು ನಾವು ಸುರಕ್ಷಿತವಾಗಿ ಕಾಪಾಡಿಕೊಂಡು ಅಷ್ಟೇ ಸಾಕು. ನೀವು ಬೇರೆ ಏನು ಕಾಪಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ತಲೆ ಕೂದಲು ಕಾಪಾಡ್ಕೋಬೇಡಿ, ಆಯಿತಾ?
ತಲೆ ಕೂದಲು ಕಾಪಾಡ್ಕೋಬೇಡಿ, ಹಲ್ಲುಗಳು ಕಾಪಾಡ್ಕೋಬೇಡಿ, ಆಸ್ತಿ ಪಾಸ್ತಿನೂ ಕಾಪಾಡ್ಕೋಬೇಡಿ, ಏನು ಎಲ್ಲ ಹೋಗುತ್ತೆ, ಎಲ್ಲ ಹೋಗುತ್ತೆ ಒಂದು ದಿನ. ಹಾಗಂತ ಹೇಳ್ಬಿಟ್ಟು ಏನು ನೀವು ಇದ್ರ ಬಗ್ಗೆ ಏನು ಕೇರ್ ಮಾಡಲೇಬೇಡಿ ಅಂತಲ್ಲ, ಇಗ್ನೋರೆಂಟ್ ಆಗಿ ಬದುಕಿಂತಲ್ಲ ನಾನು ಹೇಳ್ತಾ ಇರೋದು. ಆದರೆ ನೀವು ಕೇರ್ ಮಾಡಲೇಬೇಕಾಗಿರೋದು ಒಂದಿದೆ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್, ಯು ಮಸ್ಟ್ ಟೇಕ್ ಕೇರ್ ಆಫ್ ದಿಸ್. ಯಾವುದು ಅಂದರೆ ಈ ಒಂದು ವಸ್ತ್ರ. ದೇವರು ನಮಗೆ ತೊಡಿಸಿದಂತಹ ರಕ್ಷಣೆ ಎಂಬ ಈ ಅಂಗಿ ಮತ್ತು ನೀತಿ ಎಂಬ ನಿಲುವಂಗಿ, ಇದು ಎರಡನ್ನು ನಾವು ಕಾಪಾಡಿಕೊಳ್ಳೋದೇ ನಮ್ಮ ಜೀವನ. ಕ್ರಿಶ್ಚಿಯನ್ಸ್ ಆಗಿ ನಾವೇನು ಮಾಡಬೇಕು ಕೇಳಿದ್ರೆ ಇದೇ ನಿಮ್ಗೆ ಮಾಡಬೇಕಾಗಿರೋದು. ದೇವರು ನಿನಗೆ ತೊಡಿಸಿದ ಈ ಅಂಗಿ ಇದೆಯಲ್ವಾ, ಇದನ್ನು ಕಾಪಾಡ್ಕೋಬೇಕು ಕೊನೆಯ ತನಕ, ಮಲಿನವಾಗದ ಹಾಗೆ ಕಾಪಾಡಿಕೊಂಡು ಬದುಕಬೇಕು. ಅದೇ ನಮ್ಮ ಕೆಲಸ. ಸ್ತುತಿ ಮಾಡೋದಲ್ಲ, ಈಗ ಹಾಡಿದ್ವಲ್ಲ ಹಾಡಿ ಕುಣಿದು ಅದಲ್ಲ, ಈ ಥರ ಧ್ಯಾನಕ್ಕೆ ಬಂದು ಹೋಗ್ತೀವಲ್ಲ ಇದು ಅಲ್ಲ. ಇದೆಲ್ಲ ಒಳ್ಳೆಯದೇ, ಇದೆಲ್ಲ ಬೇಕು. ಆದರೆ ಇದ್ಯಾವುದು ಅಲ್ಲ. ಇದೆಲ್ಲದ್ರ ಮುಖಾಂತರ ದೇವರು ನನಗೆ ಯಾವ ಕಣ್ಣಿಗೂ ಕಾಣದ ಹಾಗೆ, ಮನುಷ್ಯ ಕಣ್ಣಿಗೆ ಕಾಣದ ಹಾಗೆ, ಮನುಷ್ಯ ಬುದ್ಧಿಗೆ ಅರ್ಥ ಆಗದ ಹಾಗೆ ಇರುವಂಥ ಒಂದು ಆತ್ಮೀಕವಾದ ವಸ್ತ್ರವನ್ನು ನನ್ನ ಆತ್ಮದ ಮೇಲೆ ದೇವರು ತೊಡಿಸಿದ್ದಾರೆ. ಯಾವಾಗ? ನಾನು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಾಗ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಾಗ ಪವಿತ್ರಾತ್ಮನ ಮುದ್ರೆಯನ್ನು ಕೊಡೋದರ ಮುಖಾಂತರವಾಗಿ ನನಗೆ ಆ ನೀತಿಯಮ್ಮ ನಿಲುವಂಗಿಯನ್ನು ದೇವರು ತೊಡಿಸಿದ್ದಾರೆ. ಗಾರ್ಮೆಂಟ್ ಆಫ್ ಸಾಲ್ವೇಷನ್ ತೊಡಿಸಿದ್ದಾರೆ. ಆ ರಕ್ಷಣೆಯ ಅಂಗಿಯನ್ನು ದೇವರು ನನಗೆ ತೊಡಿಸಿದ್ದಾರೆ. ಇದು ಮಲಿನವಾಗದ ಹಾಗೆ ನಾವು ನೋಡ್ಕೋಬೇಕು. ದೇವರು ಪ್ರಕಟಣಾ ಪುಸ್ತಕದಲ್ಲಿ ಅನೇಕ ಬಾರಿ ಎಚ್ಚರಿಕೆ ಕೊಟ್ಟು ಹೇಳ್ತಾರೆ, ಇದು ಮಲಿನವಾಗದ ಹಾಗೆ ನೀವು ಕಾಪಾಡ್ಕೋಬೇಕು. ಇದನ್ನು ನಾವು ಕಲಿಬೇಕು ಪ್ರಿಯರೇ, ಇದನ್ನು ನಾವು ಕಲಿಲೇಬೇಕು. ಇಲ್ಲದೆ ಇದ್ದರೆ ಈ ಯೆಶಯ 61:10 ಫಸ್ಟ್ 2 ವಾಕ್ಯ ಓದಿದ್ರಲ್ವ, 2 ವಾಕ್ಯ ಮೀನ್ಸ್ 2 ಲೈನ್. ಐ ವಿಲ್ ಗ್ರೇಟ್ಲಿ ರಿಜಾಯ್ಸ್, ನಾನು ಅತ್ಯಂತ ಸಂತೋಷ ಪಡ್ತೀನಿ, ಆನಂದ ಭರಿತನಾಗಿರ್ತೀನಿ. ಇದು ಸಿಗಲ್ಲ. ನಿಮ್ಮ ಅಂಗಿ ಹಾಳು ಮಾಡ್ಕೊಂಡವರಿಗೆ ಆನಂದ ಇಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ನಾವೆಲ್ಲೋ ಫಂಕ್ಷನ್ಗೆ ಹೋಗ್ತಾ ಇದ್ವಿ ಅಂತ ಇಟ್ಕೊಳ್ಳೋಣ, ಮದುವೆ ಪಾರ್ಟಿಗೆ ಹೋಗ್ತಾ ಇದ್ವಿ ಡ್ಯಾನ್ಸ್ ಮಾಡೋದಕ್ಕೆ. ಒಳ್ಳೆ ಡ್ರೆಸ್ ಹಾಕ್ಕೊಂಡು ಅದ್ರ ಮೇಲೆ ಸೂಟ್ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ಸ್ಟೈಲಾಗಿ ಹೋಗ್ತಾ ಇದ್ದೀವಿ. ಹೋಗೋ ದಾರಿನಲ್ಲಿ ಸೈಡಲ್ಲಿ ಯಾವುದೋ ಒಂದು ಗಾಡಿ ಬಂತು, ನೀರಿತ್ತು, ಕೆಸರು ಹಾರಿಸ್ತು. ಈಗ ಹಾಕಿರೋ ಡ್ರೆಸ್ ಎಲ್ಲ ಒರಿಜಿನಲ್ಲೇ, ಬ್ರ್ಯಾಂಡೆಡೇ, ಕಲರೆಲ್ಲ ಚೆನ್ನಾಗಿದೆ. ಈಗ ಕೆಸರು ಹಾರ್ತು. ನೀವು ಸಂತೋಷವಾಗಿ ಹೋಗ್ತೀರಾ, ಬೈಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ತೀರಾ? ಅದೇ ಥರನೇ ಎಷ್ಟೋ ಜನ ಕ್ರೈಸ್ತರು ನೀವು ಇಲ್ಲಿ ಕೂತ್ಕೊಂಡಿದ್ದೀರಲ್ವಾ, ನೀವಿಷ್ಟು ಕುಣಿದ್ರೂ ನಿಮ್ಮ ಮುಖದಲ್ಲಿ ಅಲ್ಲ, ಹೃದಯದಲ್ಲಿ ಆನಂದ ಇಲ್ಲ. ನಿಮ್ಮ ಹೃದಯದಲ್ಲಿ ಏನಿಲ್ಲ, ಆನಂದ ಇರೋರ ಥರ ಎಲ್ಲರೂ ಕಾಣ್ತಾ ಇದ್ದೀರಿ. ಇದಕ್ಕೆಲ್ಲ ಮಾರು ಹೋಗಲ್ಲ. ನೀವು ನಗಾಡಿದ್ರೂ ಒಳಗಡೆ ಆನಂದ ಇಲ್ಲ, ಒಳಗಡೆ ಡಮ್ಮಿನೇ. ಬೈತಾ ಇಲ್ಲ, ದ್ಯಾಟ್ ಈಸ್ ದ ರಿಯಾಲಿಟಿ. ನೀನು ಅದೇ. ಕಾರಣ ಏನು ಗೊತ್ತಾ? ಅಂಗಿ ಹಾಳು ಮಾಡ್ಕೊಂಡಿದ್ಯಾ, ನಿನ್ನ ಒಳ ಅಂಗಿ ಹಾಳು ಮಾಡ್ಕೊಂಡಿದ್ಯಾ. ದೇವರು ನೀನು ರಕ್ಷಿಸಲ್ಪಟ್ಟ ಸಮಯದಲ್ಲಿ, ನಿನ್ನ ಬ್ಯಾಪ್ಟಿಸಮ್ ಸಮಯದಲ್ಲಿ, ಅಂದರೆ ಯೇಸುವನ್ನು ರಕ್ಷಕನಾಗಿ ಪಡೆದುಕೊಂಡ ಸಮಯದಲ್ಲಿ ನಿನಗೆ ಗೊತ್ತಿಲ್ಲದಾಗಿ ನಿನಗೊಂದು ಒಳ ಅಂಗಿ ಹಾಕಿದ್ರು, ನಿನ್ನ ಆತ್ಮಕ್ಕೆ ಒಂದು ಅಂಗಿ ತೋಡಿಸಿದ್ರು. ಗಾರ್ಮೆಂಟ್ ಆಫ್ ಸಾಲ್ವೇಷನ್, ರೋಬ್ ಆಫ್ ರೈಚಸ್ನೆಸ್, ಇದನ್ನು ತೊಡಿಸಿದ್ರು ದೇವರು ಪವಿತ್ರಾತ್ಮನ ಮುಖಾಂತರವಾಗಿ. ನಮ್ಮಲ್ಲಿ ಎಷ್ಟೋ ಜನ ಅದನ್ನು ಗಲೀಜು ಮಾಡಿಕೊಂಡು ಕೈ ತಡ್ತಾ ಇದ್ದೀವಿ, ಹಾಡ್ತಾ ಇದ್ದೀವಿ, ಕೂತ್ಕೊಂಡಿದ್ದೀವಿ. ಬೇಜಾರು ಮಾಡ್ಕೋಬೇಡಿ, ಆರೋಪಿಸ್ಲಿಕ್ಕೆ ಹೇಳ್ತಾ ಇಲ್ಲ, ನಾನು ನಿಮ್ಮ ಜೊತೆಗಿದ್ದೀನಿ ಆಯಿತಾ, ಆರೋಪಣೆ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಕಲೆ ತೊಳಿಬೇಕು, ನೀಟ್ ಮಾಡ್ಕೋಬೇಕು, ಮತ್ತು ಕಲೆ ಆಗದ ಹಾಗೆ ನಮ್ಮ ಪ್ರಯಾಣ ಮುಂದಕ್ಕೆ ಹೋಗಬೇಕು. ನೀವು ಮತ್ತೆ ಕಲೆ ಮಾಡ್ಕೊಂಡಿದ್ರೆ ಒಂದು ದಿನ ಬರ್ತಾರೆ, ಅಂಗಿ ಕೊಟ್ಟವರು ಕಲೆ ಇರೋದನ್ನು ನೋಡಿ ಅಯೋಗ್ಯ ಅಂತ ಹೇಳಿ ಹೊರಗಾಗ್ತಾರೆ. ಇವನು ತಕ್ಕ ವಸ್ತ್ರ ಇಲ್ಲದೆ ಒಳಗಡೆ ಬಂದಿದ್ದಾನೆ, ಆದ್ದರಿಂದ ಇವನಿಗೆ ಎಂಟ್ರಿ ಇಲ್ಲ, ಗೆಟ್ ಔಟ್ ಅಂತ ಹೇಳ್ತಾರೆ. ಆದ್ದರಿಂದ ನೀವು ಕ್ರಿಶ್ಚಿಯನ್ ಆಗಿದ್ದೀರಾ,
ನಾನು ಕನ್ವರ್ಟ್ ಆಗಿದ್ದೀರಲ್ಲ ಕೇಳ್ತಾ ಇರೋದು. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಯೇಸುವೆ ಪ್ರಭು ಎಂದು ಒಪ್ಪಿಕೊಂಡು ಸ್ನಾನ ದೀಕ್ಷೆ ಪಡ್ಕೊಂಡು ಯೇಸು ಕ್ರಿಸ್ತನ ಆತ್ಮಿಕ ದೇಹದ ಒಂದು ಅಂಗ ನೀನಾಗಿದ್ದೀಯಾ. ಹಾಗಾದರೆ ನಿನ್ನ ಡ್ಯೂಟಿ ದೇವರು ನಿನಗೆ ಕೊಟ್ಟ ಈ ಅಂಗಿ ಕಾಪಾಡ್ಕೋಬೇಕು. ಈ ಆತ್ಮಿಕ ವಸ್ತ್ರವನ್ನು ನೀನು ಕಾಪಾಡಿಕೊಳ್ಳೋದೇ ನಿನ್ನ ಪ್ರಯತ್ನ. ಸರ್ವ ಪ್ರಯತ್ನ ಮಾಡಿ ಇದನ್ನು ಕಾಪಾಡಿಕೊಳ್ಳೋದೇ ನಿಮ್ಮ ಪ್ರಯತ್ನ. ಸೈತಾನನ ಕೆಲಸ ಏನು ಗೊತ್ತಾ? ನಿನ್ನ ಮೇಲೆ ದೇವರು ಹಾಕಿದ ಈ ಅಂಗಿಯನ್ನು ಹೇಗಾದರೂ ಮಾಡಿ ಗಲೀಜು ಮಾಡಬೇಕು ಅನ್ನೋದೇ ಸೈತಾನನ ಸರ್ವ ಪ್ರಯತ್ನ. ಆದರೆ ನೀನು ಕೇರ್ಫುಲ್ ಆಗಿಲ್ಲದೆ ಇದ್ದರೆ ಯು ವಿಲ್ ಬಿ ಡಿಸೀವ್ಡ್ ಆ್ಯಂಡ್ ಅಟ್ ದ ಎಂಡ್ ಯು ವಿಲ್ ಬಿ ಡಿಸ್ಟ್ರಾಯ್ಡ್. ನೀನು ವಂಚಿಸಲ್ಪಡ್ತೀಯ, ಕೊನೆಗೊಂದು ದಿನ ನಾಶವಾಗಿ ಹೋಗ್ತೀಯ. ಅದು ಸಾಧಾರಣ ನಾಶ ಅಲ್ಲ, ಆಯಿತಾ? ನಿತ್ಯ ನಾಶ. ಕಾರಣ ಏನು ಗೊತ್ತಾ? ದೇವರು ಕೊಟ್ಟ ಅಂಗಿನ ನೀನು ಕಾಪಾಡಿಕೊಳ್ಳಿಲ್ಲ. ಕಾರಣ ಏನು? ಅಜ್ಞಾನ, ಅವಿಶ್ವಾಸ. ಅಜ್ಞಾನದ ನಿಮಿತ್ತ, ಲ್ಯಾಕ್ ಆಫ್ ನಾಲೆಡ್ಜ್ ಆ್ಯಂಡ್ ಬಿಕಾಸ್ ಆಫ್ ಅನ್ಬಿಲೀಫ್ ಯು ಡಿಫೈಲ್ಡ್ ದಟ್ ಹೆವನ್ಲಿ ಗಾರ್ಮೆಂಟ್. ಯಾತಕ್ಕೋಸ್ಕರ ಗೊತ್ತಾ ದೇವರು ಆ ವಿಷಯದಲ್ಲಿ ಭಾಳ ಸೀರಿಯಸ್ ಆಗಿ ತಗೊಳ್ಳೋದು? ದೇವರು ತಮ್ಮ ಒಬ್ಬನೇ ಮಗನನ್ನು ಬಲಿ ಕೊಟ್ಟಿದ್ದಾರೆ. God has sacrificed his only son. ಈ ಅಂಗಿ ನಿನಗೆ ತೊಡಸಲಿಕ್ಕೆ ತನ್ನ ಒಬ್ಬನೇ ಮಗನನ್ನು ಬಲಿ ಕೊಟ್ಟಿದ್ದಾರೆ. ಏದೇನು ತೋಟದಲ್ಲಿ ದೇವರು ಆದಮ್ ಮತ್ತು ಹವ್ವಳ ನಗ್ನತೆ ಮುಚ್ಚಿದ್ದು ಹೇಗೆ? ಕುರಿಮರಿಯನ್ನು ಸಾಯಿಸಿ ಅದರ ಚರ್ಮದಿಂದ ಒಂದು ಅಂಗಿಯನ್ನು ಮಾಡಿ ಅವರಿಗೆ ತೊಡಸ್ತಾರಲ್ವಾ, ಅದು ಸಾಂಕೇತಿಕ. ಅದೇ ರೀತಿಯಲ್ಲಿ ಆ ಕುರಿಮರಿ ಯೇಸು ತಮ್ಮ ಒಬ್ಬನೇ ಮಗನನ್ನು ತಂದೆಯಾದ ದೇವರು ಬಲಿಯಾಗಿ ಅರ್ಪಿಸಿ ಆ ರಕ್ತದಿಂದ ನಮ್ಮನ್ನು ತೊಳೆದು ಆ ಯೇಸುವಿನಿಂದ ನಮ್ಮನ್ನು ಕವರ್ ಮಾಡಿದ್ದಾರೆ. ಈಗ ನೀವೇನಾದರೂ ಕ್ರೈಸ್ತರಾಗಿ ನೀವು ಪಾಪ ಮಾಡಿದರೆ ಅಂಗಿ ನೀವು ಕಲೆ ಮಾಡ್ತೀರಿ, ಯೇಸುನ ಕಲೆ ಮಾಡ್ದಂಗೆ ಆಗುತ್ತೆ. ಇದು ಪಾರ್ಟಿಗೆ ಹೋಗುವ ಅಂಗಿ ಹಾಕೊಂಡಲ್ಲ ನಾವು ಹೋಗ್ತಾ ಇರೋದು, ಬದುಕ್ತಾ ಇರೋದಿಲ್ಲಿ. ಫಂಕ್ಷನ್ಗೆ ಹೋಗುವ ಅಂಗಿ ಅಲ್ಲ, ಕೋಟು ಸೂಟು ಅಲ್ಲ. ಪರಲೋಕ ರಾಜ್ಯದಲ್ಲಿ ಕುರಿಮರಿಯ ವಿವಾಹಕ್ಕೆ ವಿ ಆರ್ ಗೋಯಿಂಗ್ ಟು ದ ವೆಡ್ಡಿಂಗ್ ಆಫ್ ಲ್ಯಾಮ್. ಪರಲೋಕ ರಾಜ್ಯದಲ್ಲಿ ನಡೆಯುವ ಕುರಿಮರಿಯ ವಿವಾಹ ಔತಣಕ್ಕೆ ಹೋಗ್ತಾ ಇದ್ದೀವಿ. ಅದು ಒಂದು ಸಾಂಕೇತಿಕ. ಅಂದರೆ ಪರಲೋಕ ರಾಜ್ಯದ ಆ ಸಂಭ್ರಮದ ಜೀವನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೂ ನೋಡೋದಿಲ್ಲ, ಅಂಗಿ ನೋಡ್ತಾರಷ್ಟೇ, ಅಂಗಿ. ನೀನು ಕ್ಯಾಥಲಿಕಾ, ನೀನು ಪ್ರೊಟೆಸ್ಟೆಂಟಾ, ನೀನು ಮುಳುಗಿ ದೀಕ್ಷಾಸ್ನಾನ ತಗೊಂಡಿದ್ದೀಯಾ, ನೀನು ದೀಕ್ಷಾಸ್ನಾನ ತಗೊಳ್ಳಿಲ್ವಾ, ನೀನು ಡೈಲಿ ಚರ್ಚಿಗೆ ಹೋಗಿದೆಯಾ, ಡೈಲಿ ಮಾಸಿಗೆ ಹೋಗಿದೆಯಾ, ಬೈಬಲ್ ಓದಿದೆಯಾ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇದೆಯಾ, ಎಲ್ಲ ಪ್ರಾರ್ಥನೆಗಳನ್ನು ಕರೆಕ್ಟಾಗಿ ಮಾಡ್ತಾ ಇದೆಯಾ, ಇದು ಯಾವುದು ಲೆಕ್ಕ ತಗೊಳ್ಳೋದಿಲ್ಲ. ಅದೆಲ್ಲ ಇಲ್ಲಿ ಲೋಕಲ್, ಈ ಜಾಗದಲ್ಲಿ ಮಾತ್ರ ಈ ಲೆಕ್ಕ. ಅಲ್ಲಿ ಅಂಗಿ ನೀಟಾಗಿ ಇಟ್ಕೊಂಡಿದೀಯಾ? ನೀನು ಯಾರೂ ಕೇಳೋದಿಲ್ಲ, ನೀನು ಯಾವ ಜಾತಿ ಅಂತಲೂ ಕೇಳೋದಿಲ್ಲ. ನಿನ್ನ ಹೆಸರು ಜೋಸೆಫ ಕೇಳೋದಿಲ್ಲ, ಅಂತೋನಿನ ಕೇಳೋದಿಲ್ಲ, ಥಾಮಸ ಕೇಳೋದಿಲ್ಲ, ಇನ್ನೇನೂ ಕೇಳೋದಿಲ್ಲ. ಅಂಗಿ ನೋಡ್ತಾರೆ, ಇವನು ನೀಟಾಗಿ ಇಟ್ಕೊಂಡಿದ್ದಾನೆ, ಬಾಪ ಒಳಗೆ ಅಂತ ಕರೀತಾರೆ. ಈ ಅಂಗಿಯನ್ನು, ಈ ಆತ್ಮಿಕ ವಸ್ತ್ರವನ್ನು ನೀಟಾಗಿ ಇಟ್ಕೊಳ್ಳಿಕ್ಕೆ ಬೇಕಾದ ಸ್ವಲ್ಪ ಆತ್ಮಿಕ ಸತ್ಯಗಳನ್ನು ಇವತ್ತು ಕಲ್ತ್ಕೊಳ್ಳೋಣ. ಬೇಕು ನಮಗೆ. ವಿ ಮಸ್ಟ್ ನೀಡ್ ದಿಸ್. ಇಲ್ದಿದ್ರೆ ನಮ್ಮ ಕ್ರಿಶ್ಚಿಯಾನಿಟಿ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಬೆಲೆ ಇಲ್ಲದ ಹಾಗಾಗ್ತದೆ. ನಾವೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಲ್ಲ ಆ್ಯಸ್ ಕ್ರಿಶ್ಚಿಯನ್ಸ್, ವಾಟ್ ಎವರ್ ವಿ ಆರ್ ಪ್ರಾಕ್ಟೀಸಿಂಗ್, ಇಟ್ ವಿಲ್ ಬಿಕಮ್ ವಾಯ್ಡ್. ಬೆಲೆ ಇಲ್ಲದಾಗಿ ಹೋಗ್ತದೆ. ನಾವು ತಿಳ್ಕೊಂಡಿದ್ದೀವಿ ನಾವು ಮಾಡೋದಕ್ಕೆಲ್ಲ ತುಂಬ ಬೆಲೆ ಇದೆ ಅಂತ. ಬೆಲೆ ಅಲ್ಲಿ ಸಿಗಬೇಕು, ಅಲ್ಲಿ. ಇಲ್ಲಿ ಯಾರೋ ಬೆಲೆ ಕೊಟ್ಟು ಏನು ಪ್ರಯೋಜನ ಇಲ್ಲ ಪ್ರಿಯರೇ. ಅಲ್ಲಿ ಸಿಗಬೇಕು ಬೆಲೆ, ಪರಲೋಕದಲ್ಲಿ ಸಿಗಬೇಕು ಬೆಲೆ. ಅಲ್ಲಿ ಬೆಲೆ ಸಿಗಬೇಕಾದ್ರೆ ಇಲ್ಲಿ ನಾವು ಸ್ವಲ್ಪ ಬೆಲೆ ಕೊಡಬೇಕು, ಸ್ವಲ್ಪ ತ್ಯಾಗ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನ ನಾವು ಧ್ಯಾನ ಮಾಡೋಣ. ತೆಗಿರಿ ಬೈಬಲ್ನ, ದಾನಿಯೇಲನ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 6, ಅದರಲ್ಲಿ 16ನೇ ವಾಕ್ಯ. ಈ ಕಾರಣ ರಾಜನು ಅಪ್ಪಣೆ ಕೊಡಲೇಬೇಕಾಯಿತು. ಕೂಡಲೇ ಅವರು ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿಯೇ ಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ದಿನನಿತ್ಯವೂ ಆರಾಧಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹರಸಿದನು. ಓಕೆ, ಇದು ಡೇರಿಯಸ್ ಅಂದರೆ ದಾರ್ಯಾವೇಶ್ ಚಕ್ರವರ್ತಿಯ ಅರಸನ ಕಾಲದಲ್ಲಿ ಬ್ಯಾಬಿಲೋನ್ ದೇಶದಲ್ಲಿ ನಡೆದಂಥ ಒಂದು ಘಟನೆ.
ದಾನಿಯೇಲನನ್ನ ಕೆಲವರು ಕುತಂತ್ರ ಮಾಡಿ ಸಿಂಹದ ಗುಹೆಗೆ ಎತ್ಕೊಂಡು ಬಂದು ಹಾಕಿದರು. ಎಲ್ಲಿಗೆ? ಸಿಂಹದ ಗುಹೆಗೆ ಎತ್ಕೊಂಡು ಬಂದು ಹಾಕಿದರು. ಆಗ ಈ ಡೇರಿಯಸ್ ಚಕ್ರವರ್ತಿಗೆ ದಾನಿಯೇಲನ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇತ್ತು. ಡೇರಿಯಸ್ ಚಕ್ರವರ್ತಿಗೆ ದಾನಿಯೇಲನ ಮೇಲೆ ಅನುಕಂಪ ಇತ್ತು. ಯಾಕೆಂದರೆ ಅವನು ಒಳ್ಳೆ ಮನುಷ್ಯನಾಗಿದ್ದ, ಯಾರಿಗೂ ಕೇಡು ಮಾಡ್ತಾ ಇರಲಿಲ್ಲ, ಒಳ್ಳೆ ಜೀವನ ಜೀವಿಸ್ತಾ ಇದ್ದ, ಅವನ ರಾಜ್ಯಕ್ಕೂ ಒಳ್ಳೆಯವನಾಗಿದ್ದ. ಆದ್ದರಿಂದ ಇವನಿಗೆ ಗೊತ್ತಾಯಿತು ಯಾರೋ ಕುತಂತ್ರ ಮಾಡಿ ಇವನನ್ನು ಸಿಕ್ಕಾಕ್ಸ್ಬಿಟ್ಟಿದ್ದಾರೆ, ನಾನು ಬೇರೆ ರಾಜಾಜ್ಞೆ ಸೀಲ್ ಗುದ್ದುಬಿಟ್ಟಿದ್ದೀನಿ, ಓಕೆ ಮಾಡಿಬಿಟ್ಟಿದ್ದೀನಿ, ಈಗೇನು ಮಾಡೋದು? ಹೆಲ್ಪ್ಲೆಸ್. ಅವನು ಪಾಪ ಅಸಹಾಯಕ. ರಾಜಾಜ್ಞೆ ಅವನು ಹೊರಡಿಸಿದ ಮೇಲೆ ಮುದ್ರೆ ಹಾಕಿದ ಮೇಲೆ ಅದನ್ನು ಮಾರ್ಪಡಿಸೋ ಹಾಗಿಲ್ಲ, ಮಾರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದನ್ನು ಬರಿಬೋದು, ಆದರೆ ಇದನ್ನು ಮಾರ್ಪಡಿಸೋ ಹಾಗಿಲ್ಲ. ಇನ್ನೊಂದನ್ನು ಬರೆಯೋಕ್ಕೆ ಏನೂ ಇಲ್ಲ, ಈಗ ಸಿಂಹದ ಗುಹೆಗೆ ಹಾಕಲೇಬೇಕು. ಹಾಗೆ ಹಾಕುವಾಗ ಅವನು ತುಂಬ ಅತೀವ ದುಃಖದಿಂದ ಅವನು ಹೇಳ್ತಾನೆ, ಕಿಂಗ್ ಡೇರಿಯಸ್ said to Daniel, may your God whom you faithfully serve deliver you. ದಾನಿಯೇಲನೇ, ನೀನು ದಿನನಿತ್ಯವೂ ಆರಾಧಿಸುವ ದೇವರು ನಿನ್ನನ್ನು ಉದ್ಧರಿಸಲಿ. ಅಥವಾ ದಾನಿಯೇಲನೇ, ನೀನು ದಿನನಿತ್ಯ ಪ್ರಾರ್ಥನೆ ಮಾಡುವ, ಆರಾಧಿಸುವ, ಪ್ರೀತಿಸುವ ಯಾವ ದೇವರಿಗಾಗಿ ನೀನು ಬದುಕ್ತಾ ಇದೆಯೋ ಆ ದೇವರು, ನಂಬಿಗಸ್ತನಾದ ದೇವರು, ನಂಬಿಗಸ್ತನಾದ ನಿನ್ನನ್ನು ಕೈ ಬಿಡೋದಿಲ್ಲ, ಗ್ಯಾರಂಟಿ ಕಾಪಾಡ್ತಾರೆ. ಈ ಒಂದು ಬ್ಲೆಸ್ಸಿಂಗ್ ಕೊಟ್ಟು ಕಳಿಸ್ತಾನೆ. ಆಮೇಲೆ ನಮಗೆ ಗೊತ್ತು, ಕಾಪಾಡಿದರು. ಇಲ್ಲಿ ವರ್ಡ್ ನಾವು ಹೈಲೈಟ್ ಮಾಡಬೇಕಾಗಿರೋದು ಯಾವುದು ಅಂದರೆ, ಮೇ ಯುವರ್ ಗಾಡ್ ಹೂಮ್ ಯು ಫೇತ್ಫುಲಿ ಸರ್ವ್. ಫೇತ್ಫುಲಿ, ವಿ ಆಲ್ ನೋ ದಟ್ ಗಾಡ್ ಈಸ್ ಫೇತ್ಫುಲ್. ಅದರಲ್ಲಿ ಸಂಶಯ ಬೇಡ, ದೇವರು ನಂಬಿಗಸ್ತರು, ಅದರಲ್ಲಿ ಏನೂ ಯಾರಿಗೂ ಕ್ವಶನ್ ಇಲ್ಲ. ಆದರೆ ಇಲ್ಲಿ ಈ ಡೇರಿಯಸ್ ಯಾರು? ಅನ್ಯ ಮತಕ್ಕೆ ಸೇರಿದ ಒಬ್ಬ ಅರಸ, ಯಹೂದ್ಯ ಮತದವನಲ್ಲ, ಅನ್ಯ ಧರ್ಮೀಯನಾದ ಒಬ್ಬ ಅರಸ. ದಾನಿಯೇಲನಲ್ಲಿ ಕಂಡಿದ್ದೇನು ಗೊತ್ತಾ? ಹಿ ವಾಸ್ ಸೋ ಫೇತ್ಫುಲ್ ಟು ಹಿಸ್ ಗಾಡ್. ಕ್ರೈಸ್ತರಾದ ನಮಗೆ ನಮ್ಮಲ್ಲೇ ಇವರು ತುಂಬ ನಂಬಿಗಸ್ತರು ಅಂತ ಒಬ್ಬರನ್ನು ತೋರಿಸ್ಲಿಕ್ಕೆ ನಮಗೆ ಇವತ್ತು ಆಗ್ತಾ ಇಲ್ಲ. ನಿಮಗೆ ನನ್ನನ್ನು ತೋರಿಸಿ ಇವನು ತುಂಬ ನಂಬಿಗಸ್ತರು ಅಂತ ಹೇಳಲಿಕ್ಕೆ ನಿಮಗಾಗೋದಿಲ್ಲ. ಅದೇ ರೀತಿಯಲ್ಲಿ ನಿಮ್ಮನ್ನು ತೋರಿಸಿ ನನಗೆ ಇವರು ತುಂಬ ನಂಬಿಗಸ್ತರು, ದಿಸ್ ಪರ್ಸನ್ ಇಸ್ ವೆರಿ ಫೇತ್ಫುಲ್ ಟು ಗಾಡ್ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ನಾವು ಯಾರು? ಕ್ರಿಶ್ಚಿಯನ್ಸ್, ಕರಿಸ್ಮ್ಯಾಟಿಕಲ್ ಇದ್ದೀವಿ. ನಮಗೇನೆ ಇನ್ನೊಬ್ಬರನ್ನ ತೋರಿಸ್ಬಿಟ್ಟು ಇವರು ತುಂಬ ನಂಬಿಗಸ್ತರು ಅಂತ ಹೇಳಲಿಕ್ಕೆ ಆಗದ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಬಟ್ ಕಿಂಗ್ ಡೇರಿಯಸ್, ಹಿ ವಾಸ್ ಅ ಜೆಂಟೈಲ್ ಕಿಂಗ್, ಅನ್ಯ ಧರ್ಮೀಯನಾದ ಒಬ್ಬ ಅರಸ, ದಾರಿಯಾವೇಶ್ ಚಕ್ರವರ್ತಿ. ಅವನು ದಾನಿಯೇಲನಿಗೆ ಹೇಳ್ತಾ ಇದ್ದಾನೆ, ಯು ಆರ್ ಫೇತ್ಫುಲ್ ಸರ್ವೆಂಟ್ ಆಫ್ ಗಾಡ್. ನೀನು ನಂಬಿಗಸ್ತನಾದ ದೇವರ ಸೇವಕ. ನೋಡಿ ಅವನ ಕನ್ವಿಕ್ಷನ್ ನೋಡಿ, ಅವನ ಮನವರಿಕೆ ನೋಡಿ, ಇದು ತರಬೇಕು ನಾವು. ನಿಮ್ಮ ಕುಟುಂಬದಲ್ಲಿ ತರಬೇಕು. ನನ್ನ ಮಗ ನಂಬಿಕಸ್ತ, ದೇವರ ವಿಷಯದಲ್ಲಿ ನನ್ನ ಮಗ ನಂಬಿಕಸ್ತ ಅಂತ ಅಪ್ಪ ಅಮ್ಮ ಹೇಳೋ ಮಕ್ಕಳಾಗಬೇಕು ನೀವು. ದೇವರ ವಿಷಯದಲ್ಲಿ ನನ್ನ ಸಂಗಾತಿ ನಂಬಿಗಸ್ತಳು ಅಂತ ಡೌಟ್ ಇಲ್ಲದೆ ಪೂರ್ಣ ಮನಸ್ಸಿನಿಂದ ಹೇಳಲಿಕ್ಕೆ ಆಗಬೇಕು. ಇವತ್ತು ಹೇಳ್ತಾರೆ, ಈಗ ನಮ್ಮ ಮಿಸ್ಸಸ್ನ ಕೇಳಿದರೆ ಹೇಳ್ತಾರೆ, ನಿಮ್ಮ ಗಂಡ ಹೇಗಮ್ಮ? ಅವರು ತುಂಬ ನಂಬಿಗಸ್ತರು. ಅದು ನಮ್ಮನ್ನು ಬಿಟ್ಕೊಡ್ಲಿಕ್ಕಾಗದೆ ಹೇಳೋದು ಅದಲ್ಲ. ಅದು ನನ್ನ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿಯಿಂದ ಅಭಿಮಾನದಿಂದ ಹೇಳೋದಲ್ಲ, ಫುಲ್ ಕನ್ವಿಕ್ಷನ್ ಹೇಳಲಿಕ್ಕೆ ಆಗಬೇಕು. ಈಗ ಅವಳಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನು ಆ ಥರ ಇಲ್ಲ. ಅದಕ್ಕೆ ನನಗೂ ಸೇರಿಸಿ ಅಲ್ವ ಹೇಳ್ತಾ ಇರೋದು. ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಹಾಂ, ಇಲ್ಲಿ ಯಾರು ಹೇಳೋದಲ್ಲ, ಅನ್ಯ ಧರ್ಮೀಯನಾದ ಒಬ್ಬ ಹೇಳ್ತಾ ಇದ್ದಾನೆ. ನೀವು ಕೆಲಸ ಮಾಡೋ ಸ್ಥಳದಲ್ಲಿ, ನೀವು ಜೀವಿಸೋ ಊರಿನಲ್ಲಿ ನಿಮ್ಮ ಕುಟುಂಬ ನೋಡಿ ಹೇಳಬೇಕು, ಈ ಕ್ರೈಸ್ತ ಕುಟುಂಬ ಇದೆಯಲ್ಲ, ಈ ಕ್ರಿಶ್ಚಿಯನ್ ಫ್ಯಾಮಿಲಿ ಇದೆಯಲ್ಲ, ದೇ ಆರ್ ವೆರಿ ಫೇತ್ಫುಲ್ ಟು ಗಾಡ್. ಅವರು ದೇವರ ವಿಷಯದಲ್ಲಿ ತುಂಬ ನಂಬಿಗಸ್ತರು. ನಮ್ಮೊಬ್ಬೊಬ್ಬರ ವಿಷಯದಲ್ಲೂ ಈಗ ನಾನು ಹೇಳ್ತೀನಿ, ನಮಗೆ ಗ್ಯಾರಂಟಿ ಇಲ್ಲ ನಾವು ನಂಬಿಗಸ್ತರು ಹೌದಲ್ಲ ಅಂತ. ಕರೆಕ್ಟಾ? ನಮ್ಮ ಮೇಲೆ ಡೌಟ್ ಇದೆ, ನನ್ನ ಮೇಲೆ ಡೌಟ್ ಇದೆ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ ಬಿಡಿ, ನೀವು ನಂಬಿಗಸ್ತರು ಇದ್ದೂ ಇರ್ಬೋದು, ನಾನಂತೂ ಹೇಳಲ್ಲ. ಅಲ್ಲ, ಇರೋದು ಹೇಳಬೇಕಲ್ವ?
ಇರೋದು ಹೇಳಬೇಕು. ಆದರೆ ದಾನಿಯೇಲಷ್ಟು ನಂಬಿಗಸ್ತನಾಗಿದ್ದ. ಹೇಳ್ತಾ ಇರೋದು ಅನ್ಯ ಧರ್ಮೀಯನಾದ ಒಬ್ಬ ಮನುಷ್ಯ. ನಮ್ಮ ಸ್ವಂತ ಕುಟುಂಬದಲ್ಲಿ ಇರೋರೆ, ಜನ್ಮ ಕೊಟ್ಟರೆ ಮಕ್ಕಳೇ ಹೇಳೋದಿಲ್ಲ ನಿಮ್ಮನ್ನು ನೋಡಿ, ನನ್ನಪ್ಪ ನಂಬಿಗಸ್ತ ದೇವರ ವಿಷಯದಲ್ಲಿ, ನನ್ನಮ್ಮ ದೇವರ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ ತುಂಬ ನಂಬಿಗಸ್ತಳು. ಎಷ್ಟು ಜನ ಮಕ್ಕಳು ಹೇಳ್ತಾರೆ? ವೆರಿ ಗುಡ್. ಅವನಿಗೇನು ಅರ್ಥ ಆಗಿಲ್ಲ ಅನಿಸುತ್ತೆ. ಇರಲಿ ಪಾಪ, ಆದರೆ ಒಬ್ಬ ಕೈ ಎತ್ತನಲ್ಲ ಧೈರ್ಯ ಮಾಡಿ. ಏನು ಅರ್ಥ ಆಯ್ತಪ್ಪ? ಏನಾದರೂ ಅರ್ಥ ಆಯ್ತಾ? ಚೂರೇ ಚೂರ ಅರ್ಥ ಆಯ್ತಾ? ಅದೇ ನಾನು ಹೇಳಿದ್ದು, ಅವನಿಗೆ ಚೂರೇ ಚೂರ ಅರ್ಥ ಆಯಿತು. ಆ ಚೂರಲ್ಲೇ ಕೈ ಎತ್ತದ. ಚಿಕ್ಕ ಮಕ್ಕಳ ಥರ ಆಗಬೇಕು ನಾವು ಕೂಡ. ನಾವು ನೋಡಿ, ಅವನು ಕೈ ಎತ್ತದ. ಯಾಕೆ ಗೊತ್ತಾ? ಅವನು ದೇವ್ರನ್ನ ನಂಬಿ ಕೈ ಎತ್ತದ. ನಾವೇನು ಮಾಡ್ತೀವಿ ಗೊತ್ತಾ? ಜಡ್ಜ್ ಮಾಡ್ತಾ ಕೂತ್ಕೊಳ್ತೀವಿ. ನಾವು ತೀರ್ಪುಗಾರರು. ಜಡ್ಜ್ಮೆಂಟಲ್ ಮೆಂಟಾಲಿಟಿ. ನೀವು ಸಾಯೋ ತನಕ ಒಬ್ಬರು ನೋಡ್ತಾ ಇರಿ. ಅಂಥೋನಿ ಬ್ರದರ್ ನಾನು ಹಿಂಗೆ ಸಾಯೋ ತನಕ ನೋಡ್ತಾ ಇದ್ರು. ನಾನು ಸತ್ತೋದ್ರು, ಅವರು ಸತ್ತೋದ್ರು ಕೂಡ ಅವ್ರು ನನಗೆ ನಂಬಿಗಸ್ತರ ಕಾಣಿಸೋದು ಇಲ್ಲ, ನಾನು ಅವ್ರಿಗೆ ನಂಬಿಗಸ್ತರ ಕಾಣಿಸೋದು ಇಲ್ಲ. ಅದಲ್ಲದೆ ಕ್ರಿಸ್ತ ಯೇಸುವಿನ ಮನೋಭಾವನೆಯಿಂದ ನನಗೆ ನೋಡ್ಲಿಕ್ಕಾದರೆ ನನಗವ್ರು ನಂಬಿಗಸ್ತರ ಕಾಣ್ತಾರೆ, ನೋಡ್ಲಿಕ್ಕಾಗತ್ತೆ. ಈಗ ಅವನು ಅದೇ ಥರ ನೋಡಿದ್ದು. ಅದಕ್ಕೆ ಯೇಸು ಹೇಳಿದ್ದು, ನೀವು ಚಿಕ್ಕ ಮಕ್ಕಳ ಥರ ಆಗಬೇಕು, ನಿಮ್ಮ ನೋಟ ಮಗುವಿನ ಥರ ಆಗಬೇಕು, ಫರಿಸಾಯರ ಥರ ನೋಡಬೇಡಿ. ನೀವು ಫರಿಸಾಯರ ಥರ ನೋಡಿದರೆ ಯೇಸು ಕ್ರಿಸ್ತರು ನಂಬಿಗಸ್ತರಲ್ಲ. ಯಾರ ದೃಷ್ಟಿಯಲ್ಲಿ? ಫರಿಸಾಯರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತರು ನಂಬಿಗಸ್ತ ಅಲ್ಲ. ಯೇಸುನ ಸಾಯಿಸಿದ್ದು ಯಾಕೆ ಹೇಳಿ? ವೈ ದೇ ಕ್ರೂಸಿಫೈಡ್ ಹಿಮ್? ಬಿಕಾಸ್ ಹಿ ವಾಸ್ ನಾಟ್ ಫೇತ್ಫುಲ್ ಟು ಗಾಡ್. ಹಿ ವಾಸ್ ನಾಟ್ ಫೇತ್ಫುಲ್ ಟು ಮೋಸೆಸ್. ಹಿ ವಾಸ್ ನಾಟ್ ಫೇತ್ಫುಲ್ ಟು ಓಲ್ಡ್ ಟೆಸ್ಟಮೆಂಟ್. ಹಳೆ ಒಡಂಬಡಿಕೆಗೆ ಅವನು ನಂಬಿಗಸ್ತನಾಗಿರಲಿಲ್ಲ ಯೇಸು. ಅದಕ್ಕೆ ಅವನು ಸಾಯಿಸಿದ್ದು. ಹಾಗಂತ ನಾನು ಹೇಳಿದ್ದಲ್ಲ. ಕೆಲವರು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ, ಯೇಸು ಆಗಿದ್ರಾ ಅಂತ. ಆ ಥರ ಅಲ್ಲಪ್ಪ. ಯಾರು ಕನ್ಫ್ಯೂಸ್ಡ್ ಆಗಿಲ್ಲ ತಾನೇ? ಡೌಟ್ ಇಲ್ಲ ತಾನೇ? ಫರಿಸಾಯರು ಆ ಥರ ಅಂದ್ಕೊಂಡಿದ್ರು ಅಂತ ನಾನು ಹೇಳಿದ್ದು ಯೇಸು ಬಗ್ಗೆ. ಫರಿಸಾಯರು, ಧರ್ಮಶಾಸ್ತ್ರಿಗಳು ಯೇಸು ಕ್ರಿಸ್ತರ ಬಗ್ಗೆ ಅಂದ್ಕೊಂಡಿದ್ದು, ಹೀ ಈಸ್ ಅನ್ಫೇತ್ಫುಲ್ ಟು ಗಾಡ್, ಈಸ್ ನಾಟ್ ಎ ಫೇತ್ಫುಲ್ ಸರ್ವೆಂಟ್. ಅದರಲ್ಲಿ ದಾನಿಯೇಲನ ಬಗ್ಗೆ ಹೇಳ್ತಾ ಇದ್ದಾರೆ, ಹೂಮ್ ಯು ಫೇತ್ಫುಲ್ಲಿ ಸರ್ವ್. ನೀನು ನಂಬಿಗಸ್ತನಾಗಿ ಇದ್ದು ಸೇವೆ ಮಾಡುವ ನಿನ್ನ ದೇವರು ನಿನ್ನನ್ನು ಕಾಪಾಡ್ತಾರೆ. ಹೋಗು. ಅವನು ನಂಬಿಗಸ್ತನಾಗಿದ್ದಂಥ ಪ್ರೂವ್ ಆಗಿದ್ದು ಎಲ್ಲಿ ಗೊತ್ತಾ? ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಮೈಕ್ ಹಿಡ್ಕೊಂಡು ಪ್ರಬೋಧನೆ ಮಾಡಿ 4 ಜನಕ್ಕೆ ಖುಷಿ ಆದಾಗ ಅಲ್ಲ, ಅಥವಾ ಏನೋ ಒಂದು ಅನ್ಯ ಭಾಷೆ ಹೇಳಿ ಅಲ್ಲ, ಅಥವಾ ಯಾವುದೋ ಒಂದು ಪವಾಡ ಕಾರ್ಯ ಮಾಡಿ ಅಲ್ಲ. ಸಿಂಹದ ಗುಹೆಯಲ್ಲಿ ಬಿದ್ದು, ಆ ಕಷ್ಟ ಸಂಕಟಗಳಲ್ಲಿ, ಆ ಯಾತನೆಯಲ್ಲಿ, ಆ ಮರಣ ಭಯದಲ್ಲಿ ಹೋಗಿ ಬಿದ್ದಾಗ ಅವನು ಪ್ರೂವ್ ಮಾಡಿದ ಅವನು ನಂಬಿಗಸ್ತನಾಗಿದ್ದ ಅಂತ. ನನಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ನಾನು ನಂಬಿಗಸ್ತ ಅಂತ ನಿಮ್ಮ ಮುಂದೆ ಪ್ರೂವ್ ಮಾಡೋದು ನನಗೆ ತುಂಬ ಸುಲಭ, ತುಂಬ ಈಸಿ. ಅದೇ ನನ್ನ ಜೀವಿತದಲ್ಲಿ ಕಷ್ಟಗಳು, ಅವಮಾನಗಳು, ನಿಂದನೆಗಳು, ಪರಿಹಾಸ್ಯಗಳು ಬಂದಾಗ ನಾನು ನಂಬಿಗಸ್ತನು ಅಂತ ಪ್ರೂವ್ ಮಾಡೋದೇ ನಿಜವಾದ ಪ್ರೂಫ್. ಆ ಲೆಕ್ಕದಲ್ಲಿ ನೀವು ನನಗಿಂತ ಎಷ್ಟೋ ಜನ ಸ್ವಲ್ಪ ಮೇಲೇ ಇದ್ದೀರಿ ಅಂತ ಅನಿಸುತ್ತೆ ನನಗೆ. ನಾವು ಬರೀ ಮೈಕ್ ಹಿಡ್ಕೊಂಡು ಪ್ರೂವ್ ಮಾಡ್ತಾ ಇದ್ದೀವಿ. ನೀವು ಕೇಳಿಸ್ಕೊಂಡು ಈ ರೀತಿ ಸಿಂಹದ ಗುಹೆಯಲ್ಲಿ ಬೆಂಕಿಯ ಮಧ್ಯದಲ್ಲೆಲ್ಲ ಬಿದ್ದು ಆ ಯಾತನೆಯಲ್ಲಿ ತಾಳ್ಮೆ ಕಳ್ಕೊಳ್ಳದೆ ಪ್ರಾರ್ಥನೆ ಮಾಡಿ ಪ್ರಾಮಾಣಿಕತೆಯಿಂದ ಇದ್ದು ವರ್ತಿಸಿ ನೀವು ಪ್ರೂವ್ ಮಾಡ್ತಾ ಇದ್ದೀರಿ. ಯು ಆರ್ ಬೆಟರ್. ಇನ್ನೂ ಇಂಪ್ರೂವ್ ಆಗಲಿ ಅಷ್ಟೇ, ಇನ್ನೂ ಇಂಪ್ರೂವ್ ಆಗಬೇಕು. ಕೋಪ ಮಾಡಬೇಕಾದ ಪರಿಸ್ಥಿತಿ ಬಂದರೂ ಕೂಡ, ಹೊಡಿಬೇಕಾದ ಪರಿಸ್ಥಿತಿ ಬಂದರೂ ಕೂಡ, ಮೋಸ ಮಾಡಬೇಕಾದ ಪರಿಸ್ಥಿತಿ ಬಂದರೂ ಕೂಡ ಮಾಡ್ದೇನೆ ತಡ್ಕೊಂಡು ಇದ್ದೀರಿ. ಅಲ್ಲಿ ನೀವೇನು ಪ್ರೂವ್ ಮಾಡ್ತಾ ಇದ್ದೀರಿ? ಯುವರ್ ಫೇತ್ಫುಲ್ನೆಸ್. ಯು ಆರ್ ಪ್ರೂವಿಂಗ್ ಯುವರ್ ಫೇತ್ಫುಲ್ನೆಸ್ ಇನ್ ದ ಮ್ಯಾಟರ್ ಆಫ್ ಗಾಡ್. ನೋಡಿ, ಇಲ್ಲಿ ಸೈತಾನ ಎಲ್ಲಿ ಕೈ ಹಾಕಿದಾನಂತ ನೋಡಿ. ಪ್ರಾರಂಭದಲ್ಲಿ ಫಸ್ಟ್ 3ನೇ ವಾಕ್ಯನ, ಇವರು ಈ ದಾನಿಯೇಲನನ್ನು ಸಿಕ್ಕಾಕ್ಸ್ಬೇಕು, ಹೇಗಾದರೂ ಸಿಕ್ಕಾಕ್ಸ್ಬೇಕು. ಇವನು ಅಂಗಿನ ಗಲೀಜು ಮಾಡಬೇಕು, ಅಂದರೆ ಇವನು ವಿಶ್ವಾಸನ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಯಾರು? ಅವನ ಶತ್ರುಗಳು. ಅದಕ್ಕೆ ಅವರೆಲ್ಲರೂ ಸೇರಿ ಏನು ಪ್ಲ್ಯಾನ್ ಮಾಡ್ತಾರೆ ಗೊತ್ತಾ? 5ನೇ ವಾಕ್ಯ ಅನಿಸುತ್ತೆ. 5ನೇ ವಾಕ್ಯ ಹೇಳ್ತಾರೆ ನೋಡಿ. ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಬೇಕಾದರೆ
ಇವನ ದೇವರ ಹಾಗೂ ಧರ್ಮದ ಮೂಲಕವೇ ಹೊರತು ಇನ್ನು ಯಾವುದರಲ್ಲೂ ನಮಗೆ ಅವಕಾಶ ದೊರಕೋದು. ಶತ್ರುಗಳಿಗೂ ಕೂಡ ಅವನಲ್ಲಿ ಫಾಲ್ಟ್ ಕಂಡು ಹಿಡಿಲಿಕ್ಕಾಗಿಲ್ಲ. ನೋಡಿ, ಅವನ ಶತ್ರುಗಳು ಸಾಧಾರಣ ನಮ್ಮ ಕುಟುಂಬದಲ್ಲಿರೋ, ನಾನು ಹೇಳಿದ್ನಲ್ಲ, ಹೆಂಡ್ತಿನೇ ಕಂಡುಹಿಡಿತಾರೆ, ಮಕ್ಕಳೇ ಕಂಡುಹಿಡಿತಾರೆ, ಬಿಟ್ಬಿಡಿ. ಶತ್ರುಗಳು ಇನ್ನು ಬಿಡ್ತಾರಾ? ಶತ್ರುಗಳಿಗೂ ಕೂಡ ದಾನಿಯಲ್ನಲ್ಲಿ ಒಂದು ಫಾಲ್ಟ್ ಕಂಡುಹಿಡಿಲಿಕ್ಕಾಗಿಲ್ಲ. ದಟ್ ಮಚ್ ಫೇತ್ಫುಲ್ ಹಿ ವಾಸ್. ಆಮೇಲೆ ಅವರು ಈ ರೀತಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಏನು ಮಾಡಬೇಕು? ಇವನ್ನ ಹೇಗಾದ್ರೂ ಮಾಡಿ ಈಗ ಸಿಕ್ಕಾಕ್ಸ್ಬೇಕು, ನಾವು ಇವನ್ನ ಸಾಯಿಸ್ಬೇಕು, ಎತ್ತು ಬಿಡಬೇಕು. ಅದಕ್ಕೆ ಏನು ಮಾಡ್ತಾರೆ? We shall not find any ground for complaint against this Daniel unless we find it in connection with the law of his God. ಕೇಳಿಸ್ಕೊಳ್ಳಿ, ಇವನನ್ನು ಸಿಕ್ಕಾಕ್ಸ್ಬೇಕಾದ್ರೆ ನಾವು ಇವನ ದೇವರ ನಿಯಮದ ವಿಷಯದಲ್ಲಿ ಕ್ಯಾಚ್ ಮಾಡಬೇಕು. ಆನ್ ದ ಬೇಸಿಸ್ ಆಫ್ ವಾಟ್? ಆನ್ ದ ಗ್ರೌಂಡ್ ಆಫ್ ಕಂಪ್ಲೇಂಟ್ ಅಗೇನ್ಸ್ಟ್ ದ ಲಾ ಆಫ್ ಹಿಸ್ ಗಾಡ್. ಇಲ್ಲಿ ಇನ್ನೊಂದು ಕೇಳಿಸ್ಕೊಳ್ಳಿ, ನಾವು ಮೇಂಟೈನ್ ಮಾಡಬೇಕಾಗಿರೋದು ಒಂದೇ ಒಂದು. ನೀವು ತುಂಬ ಮೇಂಟೈನ್ ಮಾಡಲಿಕ್ಕೆ ಹೋಗಬೇಡಿ. ದೇವರ ನಿಯಮ, ದ ಲಾ ಆಫ್ ಗಾಡ್. ಲವ್ ಅಲ್ಲ, ಲಾ, ನಿಯಮ. ದೇವರ ನಿಯಮಕ್ಕೆ ಬದ್ಧನಾದ ಒಂದು ಜೀವನ ನಾನು ಜೀವಿಸ್ತೀನಿ ಅಂತ ಡಿಸಿಷನ್ ಮಾಡಿ. ಬೇರೆ ಏನು ಬೇಡ. ಡೈಲಿ ಚರ್ಚಿಗೆ ಹೋಗ್ತೀನಿ, ಡೈಲಿ ಬೈಬಲ್ ಓದ್ತೀನಿ, ಅದೆಲ್ಲ ಮಾಡ್ಕೊಳ್ಳಿ. ಬಟ್ ಅದಲ್ಲ, ಎಲ್ಲೇ ಹೋದರೂ ಏನೇ ಮಾಡಿದರೂ ದೇವರ ನಿಯಮಕ್ಕೆ, ದೇವರ ನಿಯಮಕ್ಕೆ, ದೇವರ ನಿಯಮಗಳಿಗೆ, ದೇವರ ಆಜ್ಞೆಗಳಿಗೆ, ದೇವರ ವಾಕ್ಯಕ್ಕೆ ನಾನು ಎಲ್ಲ ಸಂದರ್ಭಗಳಲ್ಲಿಯೂ ವಿಧೇಯನಾಗಿ ಬದುಕ್ತೀನಿ. ಐ ವಿಲ್ ಬಿ ಒಬೀಡಿಯಂಟ್ ಟು ದ ಲಾಸ್ ಆಫ್ ಗಾಡ್ ಇನ್ ಆಲ್ ಸರ್ಕಮ್ಸ್ಟಾನ್ಸಸ್, ಆಲ್ವೇಸ್. ಪರಿಸ್ಥಿತಿ ಹೇಗೆ ಇರಲಿ, ಪರಿಸ್ಥಿತಿ ನೋಡೋದಿಲ್ಲ. ಪರಿಣಾಮ ಏನೇ ಆಗಿರಲಿ, ಪರಿಣಾಮವನ್ನು ನಾನು ಮೈಂಡ್ ಮಾಡೋದಿಲ್ಲ. ನನ್ನ ಮೈಂಡ್ ಒಂದೇ, ದೇವರ ನಿಯಮವನ್ನು ನಾನು ಬಿಟ್ಟು ಬದುಕಬಾರದು. ದೇವರ ನಿಯಮವನ್ನು ಬಿಟ್ಟು ಎಡಕ್ಕೂ ಹೋಗಬಾರ್ದು, ಬಲಕ್ಕೂ ಹೋಗಬಾರ್ದು. ಎಡಕ್ಕೆ ಹೋದರೆ ತುಂಬ ಲಾಟ್ರಿ ಹೊಡಿಬೋದು, ಬಲಕ್ಕೆ ಹೋದರೆ ನಿಧಿ ಸಿಗ್ಬೋದು. ಆದರೆ ಲಾಟ್ರಿನೂ ಬೇಡ, ನಿಧಿನೂ ಬೇಡ. ಇಲ್ಲಿ ಬೆಂಕಿ ಆದರೂ ಪರವಾಗಿಲ್ಲ, ಸಿಂಹ ಆದರೂ ಪರವಾಗಿಲ್ಲ. ಐ ವಿಲ್ ಹೋಲ್ಡ್ ಆನ್ ಟು ದ ಲಾ ಆಫ್ ಗಾಡ್. ಅಲ್ಲಿ ನಿಮಗೆ ಏನು ನೋಡ್ಲಿಕ್ಕಾಗ್ತದೆ ಅಂದರೆ, ಯು ಕ್ಯಾನ್ ಸಿ ದ ಹ್ಯಾಂಡ್ ಆಫ್ ಗಾಡ್ ಮೂವಿಂಗ್ ದೇರ್. ನಮಗೆ ಯಾಕೆ ದೇವರ ಕೈ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ದೇವರ ಮಹಿಮೆ ನಮ್ಮ ಜೀವಿತದಲ್ಲಿ ಯಾಕೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ವಿ ಆರ್ ಬ್ರೇಕಿಂಗ್ ಆಲ್ ದ ಲಾಸ್ ಆಫ್ ಗಾಡ್ ಆ್ಯಂಡ್ ಪ್ರೇಯಿಂಗ್ ಆ್ಯಂಡ್ ಪ್ರೇಯಿಂಗ್ ಆ್ಯಂಡ್ ಪ್ರೇಯಿಂಗ್, ಪ್ರೇಯಿಂಗ್ ಇನ್ ಟಂಗ್ಸ್, ಪ್ರೇಯಿಂಗ್ ಇನ್ ಸ್ಪಿರಿಟ್, ಪ್ರೇಯಿಂಗ್ ದಟ್ ಪ್ರೇಯರ್, ದಿಸ್ ಪ್ರೇಯರ್. ದೇವರ ನಿಯಮವನ್ನು ಮುರಿದು ನೀನು ಹೋಗಿ ಕೂತ್ಕೊಂಡು ಇವತ್ತು ಫಾಸ್ಟಿಂಗ್ ಪ್ರೇಯರ್, ಇವತ್ತು ಫ್ರೈಡೇ, ನಿನ್ನೆ ಸ್ಯಾಟರ್ಡೆ, ನಾಳೆ ಸ್ಯಾಟರ್ಡೆ, ನಾಡಿದ್ದು ಸಂಡೇ, 3 days ಫಾಸ್ಟಿಂಗ್ ಪ್ರೇಯರ್. ಊಟ ಇಲ್ಲ, ನೀರಿಲ್ಲ, ಏನು ಬೇಡ, ಬರೀ ಅನ್ಯ ಭಾಷೆ. ಇದು ನಿಲ್ಲಿಸೋದು ಇಲ್ಲ. ಆಯಿತು, ನಿನಗೆ ದೇವ್ರ ಕೈ ನೋಡೋಕ್ಕಾಗಲ್ಲ. ದೇವ್ರ ಕೈ ನಿನಗೆ ಯಾವಾಗ ನೋಡಲಿಕ್ಕಾಗುತ್ತೆ ಗೊತ್ತಾ? ನಿನ್ನ ಅನ್ಯ ಭಾಷೆ ಏನು ಬೇಕಾಗಿಲ್ಲ ದೇವ್ರ ಕೈ ನೋಡಲಿಕ್ಕೆ, ಅಥವಾ ನಿನ್ನ ಫಾಸ್ಟಿಂಗ್ ಬೇಕಾಗಿಲ್ಲ, ನಿನ್ನ ಬೈಬಲ್ ಸ್ಟಡಿ ಇದು ಯಾವುದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಯುವರ್ ಫೇತ್ಫುಲ್ನೆಸ್ ಇನ್ ದ ಮ್ಯಾಟರ್ ಆಫ್ ಗಾಡ್ಸ್ ಲಾ, ಗಾಡ್ಸ್ ವರ್ಡ್. ದೇವರ ನಿಯಮದ ವಿಷಯದಲ್ಲಿ, ವಾಕ್ಯದ ವಿಷಯದಲ್ಲಿ ನಿನ್ನ ನಂಬಿಗಸ್ತಿಕೆ ಇದೆಯಲ್ಲ, ಅದು ಮಾತ್ರ ಸಾಕು, ಅದು ಮಾತ್ರನೇ ಸಾಕು. ಅದು ಒಂದಿದ್ದರೆ ನಿನ್ನನ್ನು ತಗೊಂಡೋಗಿ ಹಸಿವೆಯಿಂದ ಬಳಲುತ್ತಿರುವ ಸಿಂಹದ ಬಾಯಿಗೆ ಹಾಕಿದ್ರು ಆ ಸಿಂಹಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅದಲ್ಲದೆ ನೀನು ಫಾಸ್ಟಿಂಗ್ ಎಲ್ಲ ಮಾಡಿ, ಪ್ರೇಯರ್ ಎಲ್ಲ ಮಾಡಿ, ಸಿಂಹದ ಗುಹೆಗೆ ಹೋದ ತಕ್ಷಣ ಸಿಂಹ ನೀನು ಕೆಳಗೆ ಹೋಗೋದ್ರೊಳಗಡೆ ಸಿಂಹ ಬಾಚ್ಕೊಂಡು ತಿಂದ್ಬಿಡುತ್ತೆ. ಹಾಂ, ಅದರಿಂದ ಡೋಂಟ್ ರಿಲೈ ಆನ್ ಯುವರ್ ಫಾಸ್ಟಿಂಗ್, ಯುವರ್ ಪ್ರೇಯರ್, ಯುವರ್ ABCDXYZ. ಇನ್ನು ನಾನು ಜಾಸ್ತಿ ಬಿಡಿಸೋಕೆ ಹೋದರೆ ನಿಮಗೆ ತೊಂದರೆ ಆಗುತ್ತೆ, ಅದಕ್ಕೆ ಬೇಡ. ಈಗಲೇ ತೊಂದರೆಯಲ್ಲಿ ಇದ್ದೀರಾ ಕೆಲವರು. ಓಕೆ, ಇವನು ನಂಬಿಗಸ್ತನಾಗಿದ್ದ, ನಾವು ನಂಬಿಗಸ್ತರಾಗಬೇಕು. ಈ ಉಡುಪಿನ ವಿಷಯದಲ್ಲಿ ನಾನು ಹೇಳ್ತಾ ಇರೋದು, ದೇವರು ನಮಗೆ ಕೊಟ್ಟಂಥ ಕರೆ ಉಡುಪು, ಇದನ್ನು ನಾವು ಮಲಿನ ಮಾಡ್ಕೊಳ್ಳದೆ ಕಾಪಾಡ್ಕೋಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ,
ನೀವು ಸಾಧಾರಣ ಒಂದು ಕಾರ್ಯಕ್ಕಾಗಿ ಇರುವವರಲ್ಲ, ಆಯಿತಾ? ತಗೊಳ್ಳಿ, ಆರ್ಡಿನರಿ ಒಂದು ಕಾರ್ಯಕ್ಕೋಸ್ಕರ ಚೀಪಾದ ಏನೋ ಒಂದು ಭಾನುವಾರ ಚರ್ಚಿಗೆ ಹೋಗಬೇಕು, ಮನೇಲಿ ಜಪಸಾರ ಮಾಡಬೇಕು, ಬೈಬಲ್ ಓದಬೇಕು, ಎಲ್ಲೋ ಒಂದು ಪ್ರೇಯರ್ ಗ್ರೂಪಲ್ಲಿ ಸೇರ್ಕೊಂಡು ಸ್ವಲ್ಪ ಹಾಡು ಹಲ್ಲೆಲೂಯಾ ಕೈ ತೊಟ್ಟು, ಹಾಂ ಇದಕ್ಕಲ್ವೇ ಅಲ್ಲ. ದಿಸ್ ಇಸ್ ನಾಟ್ ಎಟ್ ಆಲ್ ಯುವರ್ ಪರ್ಪಸ್. ನಿನ್ನ ಮುಖಾಂತರ ದೇವರು ಅನೇಕ ಜನರು, ಸಾವಿರಾರು ಜನರನ್ನ ಯೇಸು ಕಡೆಗೆ ಕರ್ಕೊಂಡು ಬರಲಿಕ್ಕೆ ನಿನ್ನನ್ನು ಸಾಧನವನ್ನಾಗಿ ಉಪಯೋಗಿಸ್ತಾರೆ. ಅದ್ಭುತಕರವಾದ ಸಾಧನವಾಗಿ ದೇವರು ನಿನ್ನನ್ನು ಉಪಯೋಗಿಸ್ಲಿಕ್ಕೆ ಇಲ್ಲಿ ಸೃಷ್ಟಿ ಮಾಡಿರೋದು, ನಿನಗೆ ಕರೆ ಕೊಟ್ಟಿರೋದು. ಸಾಧಾರಣ ಕಾರ್ಯಕ್ಕಲ್ಲ. ಎಲ್ಲೋ ಹೋಗಿ ಒಂದು ಪ್ರೀಚ್ ಮಾಡಿ ಬರಲಿಕ್ಕೋ, ಹಾಡು ಹೇಳಿ ಬರಲಿಕ್ಕೋ, ಅಲ್ಲಿ ಹೋಗಿ ದೆವ್ವ ಬಿಡಿಸಿ ಬರಲಿಕ್ಕೋ ಅಲ್ಲ. ಅದು ಯಾರು ಮಾಡ್ತಾರೆ? ನಿನ್ನ ಯೇಸು ಪೇತ್ರನಿಗೆ ಏನು ಹೇಳ್ತಾರೆ? ನಾನು ನಿನ್ನನ್ನು ಆರಿಸ್ಕೊಂಡಿರೋದು ಮನುಷ್ಯರನ್ನ ಹಿಡಿಲಿಕ್ಕೆ, ದೆವ್ವ ಓಡಿಸ್ಲಿಕ್ಕಲ್ಲ, ಮನುಷ್ಯರನ್ನ ಹಿಡಿಲಿಕ್ಕೆ. ಪೇತ್ರ ಮತ್ತು ಸಂಗಡಿಗರೆಲ್ಲ ದೆವ್ವ ಓಡಿಸಿ ಖುಷಿಯಾಗಿ ಬಂದರು. ದೆವ್ವ ಓಡಿಸ್ಲಿಕ್ಕಲ್ಲ ನಾನು ನಿನ್ನ ಕರೆದಿದ್ದು, ಮನುಷ್ಯರನ್ನ ಹಿಡಿಲಿಕ್ಕೆ. ನಿಮ್ಮೊಬ್ಬೊಬ್ಬರನ್ನ ದೇವರು ಆರಿಸ್ಕೊಂಡಿರೋದು ಯಾಕೆ ಗೊತ್ತಾ? ಎಲ್ಲೋ ಹೋಗಿ ಒಂದು ಹೀಲಿಂಗ್ ಮಾಡಿ ಬರಲಿಕ್ಕಲ್ಲ, ಮನುಷ್ಯಾತ್ಮಗಳನ್ನು ಹಿಡಿದು 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 ಸ್ವರ್ಗರಾಜ್ಯದ ಬುಟ್ಟಿ ಒಳಗಡೆ ಹಾಕಲಿಕ್ಕೆ. ಮೀನು ಹಿಡಿದು ಬುಟ್ಟಿ ಒಳಗಡೆ ಹಾಕದಂಗೆ ಒಂದೊಂದು ಆತ್ಮಗಳನ್ನು ಸೈತಾನನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ, ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಎಷ್ಟೋ ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಎಷ್ಟೋ ಕುಟುಂಬಗಳಿದೆ, ಎಷ್ಟೋ ಜಾತಿ ಜನಾಂಗದವರು ಸೈತಾನನ ಹಿಡಿತದಲ್ಲಿದ್ದವರಿದ್ದಾರೆ, ಪಾಪದ ಹಿಡಿತದಲ್ಲಿದ್ದವರಿದ್ದಾರೆ. ಅವ್ರನ್ನೆಲ್ಲ ಅಲ್ಲಿಂದ ಬಿಡುಗಡೆ ಮಾಡಿ ಯೇಸು ಕ್ರಿಸ್ತನ ಮಡಿಲಿಗೆ ಹಾಕಲಿಕ್ಕೆ ದೇವರು ನಿಮ್ಮೊಬ್ಬೊಬ್ಬರನ್ನ ಆರಿಸ್ಕೊಂಡಿರೋದು, ಕರೆದಿರೋದು. ಇದಕ್ಕೆ ಈ ಅಂಗಿ ಕ್ಲೀನಾಗಿ ಇಟ್ಕೋಬೇಕು, ಈ ಅಂಗಿ ನೀಟಾಗಿ ಇಟ್ಕೋಬೇಕು. ದಾನಿಯಲ್ಲಿ ಇಟ್ಕೊಂಡ ಅದು ರಿಸಲ್ಟ್ ಏನಾಯ್ತು ಗೊತ್ತಾ? ಲಾಸ್ಟಿಗೆ ಅನ್ಯ ಧರ್ಮೀಯನಾದ ಈ ಅರಸ ಯಹೂದ್ಯನಾದ. ನಿನ್ನ ದೇವರು ಬಿಟ್ಟರೆ ಬೇರೆ ದೇವರೇ ಇಲ್ಲಪ್ಪ. ನೀನು ಪ್ರೂವ್ ಮಾಡಿಬಿಟ್ಟೆ. ಮೈಕ್ ಇಟ್ಕೊಳ್ಳಿಲ್ಲ, ಟಂಗ್ಸಲ್ಲಿ ಪ್ರೇಯರ್ ಮಾಡಿಲ್ಲ, ಹೀಲಿಂಗ್ ಸರ್ವಿಸ್ ನಡೆಸಲಿಲ್ಲ, ತನ್ನನ್ನು ಪ್ರಾಣ ಕಳ್ಕೊಳ್ಳಿಕ್ಕೆ ತಯಾರಾದ, ಬಿಟ್ಟುಕೊಟ್ಟ. ನಮಗೆ ಎಲ್ಲ ಮಾಡಲಿಕ್ಕೆ ನಮ್ಗೆ ಆಸೆ, ನಮಗೆ ಸ್ವಲ್ಪ ಮಾನ ಮರ್ಯಾದೆಗೆ ಸಂಬಂಧಪಟ್ಟಿದ್ದೇನಾದರೂ ಬಂದರೆ ನಮಗಾಗಲ್ಲ. ನೀನು ಯಾವತ್ತೂ ಈ ಥರ ಇದ್ದರೆ ದೇವ್ರನ್ನ ಮಹಿಮೆ ಪಡ್ಸೋಕ್ಕಾಗಲ್ಲ. ಯಾರೆಲ್ಲ ನೀವು ಮಾನ ಮರ್ಯಾದೆಗೆ ಅಂಜಿ ಬದುಕ್ತಾ ಇದ್ದೀರೋ, ಸ್ಥಾನ ಮಾನ ಮರ್ಯಾದೆ ಎಲ್ಲ ಬೇಕಾ? ನೀನು ಯಾವತ್ತೂ ದೇವ್ರಿಗೆ ಉಪಯೋಗ ಆಗಲ್ಲ ಮಗನೇ. ಆಗ್ತೀಯ ಯಾವಾಗ ಗೊತ್ತಾ? ನೀನು ತಯಾರಾದರೆ ಆಗ್ತೀಯ. ನನಗೆ ಮಾನ ಮರ್ಯಾದೆ ಬೇಕಾಗಿಲ್ಲ, ಸ್ಥಾನಮಾನ ಬೇಕಾಗಿಲ್ಲ. ಈ ಜನರು ಕೊಡೋ ಈ ಸ್ಥಾನಮಾನ ತಗೊಂಡು ನನಗೇನಾಗಬೇಕಾಗಿದೆ? ಅವರು ಇವತ್ತಲ್ಲ ನಾಳೆ ಉದುರಿ ಹೋಗ್ತಾರೆ ಮಣ್ಣಿಗೆ. ಆದರೆ ದೇವರು ನನಗೊಂದು ಉದುರ್ಲಿಕ್ಕೆ, ಯಾರಿಂದ ಉದುರಿಸ್ಲಿಕ್ಕೆ ಆಗದಿರೋ ಒಂದು ಸ್ಥಾನ ಕೊಟ್ಟಿದ್ದಾರೆ, ಪುತ್ರನ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಕೆಲಸ ಮಾಡಬೇಕು. ಇದು ನಮ್ಮ ಮೈಂಡಲ್ಲಿರಲಿ ಯಾವಾಗಲೂ. ಇದಾಗಬೇಕಾದ್ರೆ ನಾವು ಅಂಗಿ ಬಗ್ಗೆ ಯಾವಾಗಲೂ ಕಾಳಜಿ ಉಳ್ಳವರಾಗಬೇಕು. ಅವನಿಗೆ ಒಂದೇ ಕಾಳಜಿ, ನನ್ನ ಅಂಗಿ ಮಲಿನ ಆಗಬಾರ್ದು, ದೇವರ ನಿಯಮಕ್ಕೆ ವಿರುದ್ಧವಾಗಿ ನಾನು ಎಲ್ಲೂ ಹೋಗಬಾರ್ದು. ಹಿ ವಾಸ್ ವೆರಿ ಮಚ್ ಕೇರ್ಫುಲ್ ಇನ್ ದಟ್. ನೀವು ನೋಡಿ ದಾನಿಯಲ್ನ ಪುಸ್ತಕ, ಅದಕ್ಕೆ ಸಂಬಂಧಪಟ್ಟಾಗ ನಾವು ಸ್ವಲ್ಪ ಕಲ್ತ್ಕೊಳ್ಳೋಣ. ಇನ್ನೊಂದು 10-15 ನಿಮಿಷ ನೋಡೋಣ. ಟೈಮ್ ಇದೆ, ಬೇಕಾದಷ್ಟು ಟೈಮ್ ಇದೆ, ಏನು ಚಿಂತೆ ಮಾಡಬೇಡಿ. ಇವತ್ತು ರಾತ್ರಿ ಇನ್ನೂ ಒಂದೇ ಕೆಲಸ ನಿಮಗೆ, ಊಟ ಮಾಡೋದು ಮಲಗೋದು ಅಷ್ಟೇ. ದೇವರ ಕೃಪೆ ಇದ್ದರೆ ಬೆಳಗ್ಗೆ ಹೇಳ್ತೀರ ಅಷ್ಟೇ. ನೀವು ಯೋಚನೆ ಮಾಡಿದ ತಕ್ಷಣ ಹೇಳಲ್ಲ, ದೇವ್ರು ಎಬ್ಸಿದ್ರೆ ಮಾತ್ರ ಹೇಳ್ತೀರಿ. ಇವತ್ತು ಎದ್ದಿದ್ದು ಅವ್ರು ಎಬ್ಸಿದ್ದಕ್ಕೇನೆ. ಅವ್ರು ಎಬ್ಸ್ತಿಲ್ಲ ಅಂದಿದ್ರೆ ನೀವು ಹೋಗ್ತಾಯಿದ್ರಿ ಮಣ್ಣಿಗೆ. ಸೊ ಆದ್ದರಿಂದ ಅವ್ರು ಎಬ್ಸೋದು, ಪ್ರತಿದಿನ ಎಬ್ಸೋದು ಅವರಿಗೋಸ್ಕರ. ಅವ್ರಿಗೆ ನಿಮ್ಮ ಜೊತೆಲಿ ಇರಲಿಕ್ಕೆ, ನೀವು ಅವ್ರ ಜೊತೆಲಿ ಇರಲಿಕ್ಕೆ ಅವ್ರು ಪ್ರತಿದಿನ ಎಬ್ಸೋದು. ನೀವು ಯಾರ್ಯಾರ್ದೋ ಜೊತೆಗೆ ಸೇರಿಕೊಂಡು ದಿನ ಬೇಜಾರಲ್ಲಿ ಕಳೀತಾ ಇದ್ದೀರಾ, ಪೇಷಂಟಾಗಿ ಹೋಗ್ತೀರಾ, ಆಯಿತಾ? ಸೊ ನಾಳೆ ಎಬ್ಸಿದ್ರೆ ಅದು ಅವ್ರ ಜೊತೆಯಲ್ಲಿ ಇರೋದಕ್ಕೆ, ಅವ್ರಿಗೆ ನಿಮ್ಮ ಜೊತೆಲಿ ಇರೋದಕ್ಕೆ, ಬೇರೆ ಏನು ಬಿಸ್ನೆಸ್ ಇಲ್ಲ. ನೀವು ತುಂಬ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ ಮೈಂಡಲ್ಲಿ. ನಿಮ್ಮ ಪ್ಲ್ಯಾನ್ಗಳೆಲ್ಲ ತೆಗೆದು ಬಿಸಾಡಿ ಫಸ್ಟ್. ದೇವ್ರಿಗೆ ಸ್ವಲ್ಪ ನಿಮ್ಮ ಮೈಂಡಲ್ಲಿ ಕೆಲಸ ಮಾಡಲಿಕ್ಕೆ, ನಿಮ್ಮ ಮೈಂಡನ್ನು ಸ್ವಲ್ಪ ಫ್ರೀ ಮಾಡಿಕೊಡಿ ನೋಡೋಣ. ನಿಮ್ಮ ಮೈಂಡನ್ನು ಸ್ವಲ್ಪ ದೇವರಿಗೆ, ನಿಮ್ಮ ಮೈಂಡಲ್ಲಿ ಸ್ವಲ್ಪ ಹೀಗೆ ಸುತ್ತಲಿಕ್ಕೆ ಸ್ವಲ್ಪ ಫ್ರೀ ಮಾಡಿಕೊಡಿ ನೋಡೋಣ. ಆವಾಗ ನಿಮ್ಮ ಮೈಂಡೆಲ್ಲ ಫ್ರೀ ಆಗುತ್ತೆ. ಹಾಂ, ಪೀಸ್ ಆಫ್ ಮೈಂಡ್ ಬರುತ್ತೆ. ಪೀಸ್ ಆಫ್ ಗಾಡ್, ವೆನ್ ಯು ಅಲೋ ದ ಪೀಸ್ ಆಫ್ ಗಾಡ್ ಟು ವರ್ಕ್ ಇನ್ ಯುವರ್ ಮೈಂಡ್, ಯು ವಿಲ್ ಹ್ಯಾವ್ ಪೀಸ್ ಆಫ್ ಮೈಂಡ್. ಸಿಂಪಲ್. ಯು ವಾಂಟ್ ಪೀಸ್ ಆಫ್ ಮೈಂಡ್? ಹಾಂ, ಲೆಟ್ ಗಾಡ್ ಆಫ್ ಪೀಸ್ ಟು ರೂಲ್ ಯುವರ್ ಮೈಂಡ್. ಸೊ ದೆನ್ ಯು ವಿಲ್ ಹ್ಯಾವ್ ದ ಪೀಸ್ ಆಫ್ ಮೈಂಡ್. ಇದು ಸುಮ್ಮನೆ ಅಯ್ಯೋ ನನ್ನ ಹೆಂಡ್ತಿಯಿಂದ ಪೀಸ್ ಆಫ್ ಮೈಂಡೇ ಇಲ್ಲ, ನನ್ನ ಗಂಡ ಕುಡಿದು ನನ್ನ ಪೀಸ್ ಆಫ್ ಮೈಂಡೇ ಹಾಳು ಮಾಡಿಬಿಟ್ಟ, ಮಕ್ಕಳು ಹೇಳಿದ ಮಾತು ಕೇಳಿದೆ ಪೀಸ್ ಆಫ್ ಮೈಂಡೇ ಇಲ್ಲ, ಸಾಲಗಾರರ ಕಾಟದಿಂದ ಪೀಸ್ ಆಫ್ ಮೈಂಡ್ ಇಲ್ಲ. ಓಕೆ, ಅದೆಲ್ಲ ಒಂದು ಸೈಡಿಗೆ ಇಡು, ಅದು ಇದೆಯಲ್ವಾ, ಈಗ ಅದನ್ನೆಲ್ಲ ಕೆಳಗಡೆ ಹಾಕು. ಅಲೋ ಗಾಡ್ ಆಫ್ ಪೀಸ್ ಟು ರೂಲ್ ಯುವರ್ ಮೈಂಡ್.
He will release peace in your mind so that you will have peace of mind. ಸಿಂಪಲ್. ಗಣಿತ ಲೆಕ್ಕ ಹಾಗೆ ಅಲ್ವಾ? ಹಾಂ, ಅರ್ಥ ಆಯ್ತಾ ಲೆಕ್ಕ? ಅರ್ಥ ಆಯ್ತಾ? ಏನು ಅರ್ಥ ಆಯಿತು? ಹಿಂದೆ ಇದ್ದವ್ರಿಗೆ ಏನಾದರೂ ಅರ್ಥ ಆಯ್ತಾ? ನಮ್ಮ ಮನಸ್ಸಿನಲ್ಲಿ ಶಾಂತಿದಾಯಕ ದೇವರಿಗೆ ಸ್ವಲ್ಪ ಓಡಾಡಲಿಕ್ಕೆ ಜಾಗ ಮಾಡಿಕೊಟ್ರೆ ದೇವರ ಶಾಂತಿ ನಮ್ಮ ಮೈಂಡಲ್ಲಿರುತ್ತೆ. ಇಲ್ಲ ಅಂದರೆ ಮನಃಶಾಂತಿನೇ ಇಲ್ಲ ಬ್ರದರ್. ಪ್ರಾರ್ಥನೆ ಮಾಡಿ. ನಿನಗೆ ಮನಃಶಾಂತಿ ಸಿಗಬೇಕಾದ್ರೆ ನೀನು ಏನು ಮಾಡಬೇಡ, ಪ್ರೇಯರ್ ಮಾಡಬೇಡ, ಎಲ್ಲ ನಿಲ್ಲಿಸ್ಬಿಟ್ಟು ಸ್ವಲ್ಪ ಕುತ್ಕೊಂಡು ಶಾಂತಿದಾಯಕನಾದ ಪ್ರಭು ಯೇಸುವೆ, ಶಾಂತಿಯ ಅರಸನೇ, ಪ್ರಿನ್ಸ್ ಆಫ್ ಪೀಸ್, ರೂಲ್ ಹಿಯರ್, ಇಲ್ಲಿ ಆಳ್ವಿಕೆ ಮಾಡಿ, ಈ ತಲೆ ಒಳಗಡೆ ನಿಮ್ಮ ಆಳ್ವಿಕೆ ಆಗಲಿ ಅಂತ ಸ್ವಲ್ಪ ಅವ್ರಿಗೆ ಬಿಟ್ಟುಕೊಡಿ. ಆಗ ಏನಾಗುತ್ತೆ, ಅವ್ರ ಆಳ್ವಿಕೆ ನಿನ್ನ ತಲೆ ಒಳಗಡೆ ಬಂದರೆ ನಿನ್ನ ತಲೆ ಒಳಗಡೆ ಶಾಂತಿ ಮಾತ್ರ ಬರುತ್ತೆ. ಈ ಶಾಂತಿ ನಿನ್ನ ಒಳಗಡೆ ಇದ್ದರೆ ಹಾಯಾಗಿ ಮಲಗಿ ನಿದ್ರಿಸ್ತೀಯ, ಬೆಳಿಗ್ಗೆ ಆರಾಮಾಗಿ ಹೇಳ್ತೀಯ, ಎಲ್ಲ ಸ್ಮೂತಾಗಿ ಹೋಗುತ್ತೆ, ಕೂಲಾಗಿ ಆಗುತ್ತೆ. ಇದು ಇಲ್ಲದೆ ಇದ್ದರೆ ರಾತ್ರಿ ನಿದ್ದೆ ಮಾತ್ರ ತಗೊಂಡ್ರೂ ನಿದ್ದೆ ಬರಲ್ಲ. ಕೆಲವರು ಎಣ್ಣೆ ಹೊಡ್ಕೊಂಡು ನೋಡ್ಕೊತಾರೆ, ಯಾಕಪ್ಪ ಈ ನಿದ್ದೆಗೆ ಎಣ್ಣೆ ಹೊಡೆದ್ರೂ ನಿದ್ದೆ ಬರಲ್ಲ, ಇನ್ನು ಏನು ಹೊಡೆದ್ರೂ ನಿದ್ದೆ ಬರಲ್ಲ. ಎಲ್ಲ ಪಿಶಾಚಿ ಹೇಳುವ ಸುಳ್ಳು. ಕೆಲವರಿಗೆ ಎಣ್ಣೆ, ಕೆಲವರಿಗೆ ನಿದ್ದೆ ಮಾತ್ರೆ, ಇನ್ನು ಕೆಲವರಿಗೆ ಯಾಕಪ್ಪ ಮೊಬೈಲ್ ಫೋನ್ ಹಿಡ್ಕೊಂಡು ಕೂತ್ಕೊಂಡಿದ್ಯಾ. ಇವತ್ತಿನ ಹುಡುಗರು ಕೇಳಿದರೆ ನಿದ್ದೆ ಬರ್ತಾ ಇಲ್ಲ, ಅದಕ್ಕೆ ಇದು ಹಿಡ್ಕೊಂಡು ನಿದ್ದೆ ಬರುತ್ತಾ? ನಿದ್ದೆ ಬರುತ್ತೆ, ಮತ್ತು ಬೆಳಗಿನ ದಿವಸ 11 ಗಂಟೆಗೆ ಹೇಳೋದು ಊಟ ಟೈಮಿಗೆ, ಅಂಥ ಗಾಢ ನಿದ್ದೆ ಬರುತ್ತೆ. ಅಂದರೆ ನಿದ್ದೆ ಮಾಡಬಾರದ ಟೈಮಲ್ಲಿ ನಿದ್ದೆ ಮಾಡ್ತೀವಿ, ನಿದ್ದೆ ಮಾಡಬೇಕಾದ ಟೈಮಲ್ಲಿ ನಿದ್ದೆ ಮಾಡೋದು ಇಲ್ಲ. ಇದಕ್ಕೆಲ್ಲ ಕಾರಣ ಏನು? ನಿನ್ನ ತಲೆ ಸರಿ ಇಲ್ಲ, ಅದೇ ಕಾರಣ. ತಲೆ ಒಳಗಡೆ ಸಮಾಧಾನ ಇಲ್ಲ. ತಲೆ ಒಳಗಡೆ ಸಮಾಧಾನ ಎಲ್ಲಿಂದ ಬರುತ್ತೆ ನಿನಗೆ? ಸಮಾಧಾನದ ಅರಸನಿಗೆ ಆಳ್ವಿಕೆ ಮಾಡಲಿಕ್ಕೆ ಸ್ವಲ್ಪ ಸುಮ್ಮನೆ ಬಿಟ್ಟುಕೊಡು. ಎಲ್ಲ ನಿಲ್ಲಿಸಿ ಅಂದರೆ ನೀನು ಎಲ್ಲ ನಿಲ್ಲಿಸು. ಇನ್ನು ಪ್ರಾರ್ಥನೆ ಅದು ಇದು ಭಜನೆ ಗಿಜನೆ ಎಲ್ಲ ನಿಲ್ಲಿಸಿ ಹೀಗೆ ಕುತ್ಕೋ ಸುಮ್ಮನೆ ಒಂದು ಬಾಗಿಲು ಹಾಕ್ಕೊಂಡು. ಏನು ಹೇಳಬೇಕು? ಏನು ಹೇಳಬೇಡ. ಯೇಸುವೆ ಸಮಾಧಾನದ ಪ್ರಭುವೇ, ನನ್ನನ್ನು ಆಳ್ವಿಕೆ ಮಾಡಿರಿ. ಯೇಸುವೆ ಸಮಾಧಾನದ ಅರಸನೇ, ನನ್ನನ್ನು ಆಳ್ವಿಕೆ ಮಾಡಿರಿ. ಯೇಸುವೆ ಸಮಾಧಾನದ ಪ್ರಭುವೇ, ನನ್ನ ಮನಸ್ಸನ್ನು ಆಳ್ವಿಕೆ ಮಾಡಿರಿ. ಯೇಸುವೆ, ಲಾರ್ಡ್ ಜೀಸಸ್, ಪ್ರಿನ್ಸ್ ಆಫ್ ಪೀಸ್, ರೂಲ್ ಮೈ ಮೈಂಡ್, ರೂಲ್ ಮೈ ಮೈಂಡ್, ಟೇಕ್ ಕಂಟ್ರೋಲ್ ಆಫ್ ಮೈ ಮೈಂಡ್. ಓ ಪ್ರಿನ್ಸ್ ಆಫ್ ಪೀಸ್, ಟೇಕ್ ಕಂಟ್ರೋಲ್ ಓವರ್ ಅವರ್ ಮೈಂಡ್. ಓ ಪ್ರಿನ್ಸ್ ಆಫ್ ಪೀಸ್, ಟೇಕ್ ಕಂಟ್ರೋಲ್ ಓವರ್ ಮೈ ಮೈಂಡ್. ಓ ಸಮಾಧಾನದ ಪ್ರಭುವೇ, ಪ್ರಭು ಯೇಸುವೆ, ನನ್ನ ಮನಸ್ಸನ್ನು ಆಳ್ವಿಕೆ ಮಾಡಿರಿ. ಕೂತ್ಕೊಂಡು ಇಷ್ಟೇ ಜಪ ಮಾಡಿ ಸಾಕು. ಆಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್. ಇಲ್ಲ ಅಂದರೆ ನಾವು ಕೆಲವರು ಈ ನಾಯಿ ಅಲ್ಲ, ಹುಚ್ಚು ನಾಯಿ ಗೊತ್ತಾ, ಅದು ಹಿಂಗೆ ಓಡ್ತಾ ಇರುತ್ತೆ, ಅದೊಂದು ಕಡೆ ನಿಲ್ಲೋದಿಲ್ಲ. ಅವ್ರನ್ನ ಕಚ್ಚಿ ಇವ್ರನ್ನ ಕಚ್ಚಿ, ಅಲ್ಲಿ ಕಚ್ಚಿ ಇಲ್ಲಿ ಕಚ್ಚಿ, ಈ ಥರ ಕೆಲವ್ರು ಇದ್ದೀರಿ. ಅಲ್ಲೊಂದಿಷ್ಟು ಕೂತ್ಕೊಂಡು ಚಾಡಿ ಹೇಳಿ, ಇಲ್ಲೊಂದಿಷ್ಟು ಕೂತ್ಕೊಂಡು ಹತ್ತು ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳಿ, ಇವ್ರ ಬಗ್ಗೆ ಚಾಡಿ ಹೇಳಿ, ಅದಕ್ಕೆಲ್ಲ ಒಂದಿಷ್ಟು ಕಾಯಿಲೆ ಬರುತ್ತೆ. ಮತ್ತು ಆಸ್ಪತ್ರೆಗೆ ಹೋಗಿ ದುಡ್ಡಿಲ್ಲ, ಸಾಲ ಮಾಡಿ ಬಡ್ಡಿ ಕಟ್ಟಲಿಕ್ಕಿಲ್ಲದೆ ಮತ್ತೆ ಇನ್ನೊಂದು ಕಡೆ ಸಾಲ ಮಾಡಿ, ಅಲ್ಲಿ ಸಾಲ ಮಾಡಿ, ಇಲ್ಲಿ ಸಾಲ ಮಾಡಿ, ಲಾಸ್ಟಿಗೆ ಎಣ್ಣೆ ಹೊಡೆದು ಚರಂಡಿಲಿ ಬಿದ್ದು ಮತ್ತು ಮನೆಯವ್ರು ಎತ್ಕೊಂಡು ಬಂದು ಈ ಹುಚ್ಚನ ಹೆಂಗೆ ಎಲ್ಲ ಕಡೆ ಅಲ್ಲಿ ಇಲ್ಲಿ ಅಲಿತದೋ ಈ ರೀತಿ. ಇನ್ನು ಕೆಲವರು ಇದ್ದಾರೆ, ಅಲ್ಲಿ ಸಾಲದ ಇದೆಲ್ಲ ಮಾಡಿ ಮುಗಿಸಿ ಯಾರೋ ಹೇಳ್ತಾರೆ ಅಲ್ಲಿ ಹೋಗಿ ಪ್ರೇಯರ್ ಮಾಡೋದು, ಅಲ್ಲಿ ಹೋಗಿ ಕೈ ತಟ್ಟೋದೇನು, ಬೀಳೋದೇನು, ಏಳೋದೇನು, ಕೂಗೋದೇನು, ಇಲ್ಲಿ ಸರಿಯಾಗಿಲ್ಲ ಅಂತ ಇನ್ನೊಂದು ಪ್ರೇಯರ್ ಗ್ರೂಪು, ಅಲ್ಲಾಗಿಲ್ಲ ಅಂತ ಇನ್ನೊಂದು ಬ್ರದರು, ಆ ಬ್ರದರ್ ಆದಮೇಲೆ ಇನ್ನೊಂದು ಬ್ರದರು, ಹೀಗೆ ಹೋಗಿ 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 ಲಾಸ್ಟಿಗೆ ಸತ್ತೇ ಹೋಗ್ಬಿಡ್ತಾರೆ. ಹುಚ್ಚನಾಯಿ ಲಾಸ್ಟಿಗೆ ಸತ್ತೇ ಹೋಗುತ್ತೆ, ಇನ್ನೇನಾಗುತ್ತೆ? ಸಿಕ್ಕಿದವ್ರನ್ನೆಲ್ಲ ಕಚ್ಚಿ 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 ಎಲ್ಲರದು ತಲೆ ಕೆಡಿಸಿ ಅದು ಹೋಗ್ಬಿಡುತ್ತೆ. ಆ ರೀತಿ ಸುಮಾರು ಜನ ಈ ಕ್ರೈಸ್ತರಿದ್ದಾರೆ. ಎಲ್ಲ ಹೇಳ್ತಾ ಇರೋದು ಕ್ರಿಶ್ಚಿಯನ್ಸ್ ಬಗ್ಗೆ, ಅದರಲ್ಲೂ ನಮ್ಮ ಸ್ವಂತ ಕುಟುಂಬ, ಕಥೋಲಿಕ ಕುಟುಂಬದ ಬಗ್ಗೆ, ಬೇರೆ ಹೊರಗಡೆಯವ್ರ ಬಗ್ಗೆ ಅಲ್ಲ. ಯಾಕೆ ಈ ಥರ? ಇಲ್ಲಿ ಸಮಾಧಾನ ಇಲ್ಲ. ಇಲ್ಲಿ ಸಮಾಧಾನ ಬರಬೇಕಾದ್ರೆ ಸಮಾಧಾನ ಅರಸನಿಗೆ ಬಿಟ್ಟು ಕೊಡು, ಸಮಾಧಾನ ಸಿಗುತ್ತೆ. ಇದಕ್ಕೆ ಟೆಕ್ನಿಕ್ ಏನಿಲ್ಲ, ಟೆಕ್ನಿಕ್ ಅಲ್ಲ, ಕೆಲವೊಂದು ಡಿಸಿಪ್ಲಿನ್, ಶಿಸ್ತು ನಾವು ಪಾಲಿಸ್ಬೇಕು. ಆಯಿತಾ? ಶಿಸ್ತು ಪಾಲಿಸ್ಬೇಕು. ಶಿಸ್ತು ಒಳ್ಳೆಯದೇ. ದಾನಿಯೇಲ ಈ ಶಿಸ್ತನ್ನು ಪಾಲಿಸ್ತಾ ಇದ್ದ. ಈ ಶಿಸ್ತನ್ನು ತಪ್ಪಿಸ್ಲಿಕ್ಕೆ ಸೈತಾನನ ಟಾರ್ಗೆಟ್ ನನ್ನ ಮೇಲೆ, ನಿಮ್ಮ ಮೇಲೆ, ಪ್ರತಿಯೊಬ್ಬ ದೇವರ ಮಕ್ಕಳ ಮೇಲೆ, ಬೇರೆ ಯಾವ ವಿಷಯದಲ್ಲೂ ಅಲ್ಲ. ಯಾವ ವಿಷಯದಲ್ಲಿ? ದೇವರ ನಿಯಮಕ್ಕೆ ವಿರುದ್ಧವಾಗಿ ನೀನು ಏನಾದರೂ ಮಾಡಬೇಕು. ಯಾವುದಕ್ಕೆ ವಿರುದ್ಧವಾಗಿ? ನೆನ್ಪಿಟ್ಕೊಳ್ಳಿ, ದೇವರ ನಿಯಮಕ್ಕೆ. ನಾವು ಒಂದು ಚಾಲೆಂಜಾಗಿ ತಗೋಬೇಕು ಇವತ್ತು. ಏನೇ ಆದರೂ, ಯಾರೇ ಆದರೂ, ಜನ್ಮ ಕೊಟ್ಟ ಅಪ್ಪ ಆಗಲಿ, ಅಮ್ಮ ಆಗಲಿ, ಯಾರೇ ಆಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಫ್ರೆಂಡ್ಸ್ ಆಗಲಿ, ಯಾರೇ ಆಗಲಿ, ದೇವರ ನಿಯಮಕ್ಕೆ ವಿರುದ್ಧವಾಗಿ ಏನೇ ಮಾಡು ಅಂದರೂ ನಾನು ಮಾಡಲ್ಲ.
ಅಂತ ಒಂದು ತೀರ್ಮಾನ ನೀನು ಮಾಡಿದ್ರೆ ದೇವರು ಬೆನ್ನಿಂದ ಹೀಗೆ ಕೈ ತಟ್ಟಿ ಬಾರ ಇಲ್ಲಿ ತೋರಿಸ್ತೀನಿ ಹೆಂಗಂತ, ಹೋಗ್ಬಿಡಪ್ಪ ಬೇಗ ಬಾ, ಯಾರವ್ರು ಬನ್ರಪ್ಪ. ಹಾಂ, ದೇವ್ರ ನಿಯಮಕ್ಕೆ ವಿರುದ್ಧವಾಗಿ ನಾನು ಹೋಗಲ್ಲ, ಅದು ಅಪ್ಪ ಆಗಲಿ ಅಮ್ಮ ಆಗಲಿ ಯಾರೇ ಆಗಲಿ ಅಂತ ನಿಲ್ಲೋದಾದರೆ ದೇವ್ರು ಏನು ಮಾಡ್ತಾರೆ ಗೊತ್ತಾ? ಶಬ್ಬಾಷ್ ಮಗನೇ, ವೆಲ್ ಡನ್, ಐ ಆಮ್ ವಿತ್ ಯು, ಗೋ, ನಾನಿದ್ದೀನಿ ಜೊತೆಯಲ್ಲಿ ಮಗನೇ ಅಂತ ಬೆನ್ನು ತಟ್ಟಿ ಕಳಿಸ್ತಾರೆ. ಇನ್ನು ದೇವ್ರು ಇರಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ ಅಪ್ಪ ಅಮ್ಮಂಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡಿಬಿಟ್ಟು ಸಿಂಹದ ಗುಹೆಗೆ ಎತ್ಕೊಂಡೋಗಿ ಹಾಕಿದ್ರೆ ಅಪ್ಪ ಅಮ್ಮ ಬರ್ತಾರ ಅಲ್ಲಿ ಕಾಪಾಡೋಕ್ಕೆ? ಅಯ್ಯೋ ಮಗನೇ ಹೋಗ್ಬಿಟ್ಟಿಯಲ್ಲೋ, ನನ್ನ ಬಿಟ್ಟು ಹೋಗ್ಬಿಟ್ಟಿಯಲ್ಲೋ, ಒಬ್ಬನೇ ಮಗ ಅದೇ ಪಡ್ಕೊಂಡು ಅಲ್ಲೇ ನಿಂತು ಅವರು ಹಾರ್ಟ್ ಅಟ್ಯಾಕ್ ಹೋಗ್ಬೋದು, ಉಳಿಬೋದು, ಅದು ಬೇರೆ ವಿಷಯ. ಆದರೆ ಈ ಅಪ್ಪ ಹಾಗಲ್ಲ, ಈಗ ಬೆನ್ನು ತಟ್ಟು ಕಳಿಸಿದ ಅಪ್ಪ ಹಾಗಲ್ಲ, ನಿನ್ನ ನಡಿ, ನಾನು ಇಳಿದು ಬರ್ತೀನಿ, ನೀನು ಸಿಂಹದ ಗುಹೆಗೆ ಹೋದರೆ ಅಲ್ಲಿ ನಾನು ಬರ್ತೀನಿ, ಐ ವಿಲ್ ಡೀಲ್, ದಿಸ್ ಇಸ್ ಮೈ ಡೀಲ್, ನಾನು ಡೀಲ್ ಮಾಡ್ತೀನಿ. ದಿಸ್ ಈಸ್ ನಾಟ್ ಕಿಂಗ್ ಡೇರಿಯಸ್ ಡೀಲ್, ದಿಸ್ ಇಸ್ ಮೈ ಡೀಲ್, ಸೇಸ್ ದ ಲಾರ್ಡ್. ಸಿಂಹನ ಡೇರಿಯಸ್ ಸೃಷ್ಟಿ ಮಾಡಿಲ್ಲ, ನಾನು ಸೃಷ್ಟಿ ಮಾಡಿದ್ದು. ನನ್ನ ನಿಯಮಕ್ಕೋಸ್ಕರ ನೀನು ರೆಡಿ ಆದರೆ ಅಲ್ಲಿ ನಾನು ಇಲ್ಲದೆ ಇರ್ತೀನಾ? ದೇವರು ಅಂದರೆ ಏನು ಗೊಂಬೆ ಅಲ್ಲ, ಆಯಿತಾ? ನೀವು ಇವತ್ತು ಗೊಂಬೆಗೆ ಮಾಡಿಟ್ಕೊಂಡು ಗೊಂಬೆ ಪೂಜೆ ಮಾಡಿ ನೀವು ಗೊಂಬೆ ಥರ, ಪಿಶಾಚಿ ನಿಮ್ಮನ್ನು ಗೊಂಬೆ ಥರ ಆಡಿಸ್ತಾ ಇದ್ದಾನೆ ಅಷ್ಟೇ. ಹಾಂ, ಬರ್ಬೇಕು ಆ ವಿಷಯಕ್ಕೆ ಬರ್ತೀನಿ, ನಾನು ಟೈಮ್ ಇಲ್ಲ. ಓಕೆ, ಫಸ್ಟ್ ಚಾಪ್ಟರ್ 1, 1ನೇ ಅಧ್ಯಾಯಕ್ಕೆ ಬನ್ನಿ. ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ. 1ನೇ ಅಧ್ಯಾಯದಲ್ಲಿ ಈ ಯುವಕರನ್ನ ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ್, ಈಗ ನಮಗೆ ಅವ್ರು 3 ಜನ ಬೇಡ, ದಾನಿಯೇಲ್ ಮಾತ್ರ ಸಾಕು. ಓಕೆ, ಅವನ ಜೊತೆಗೆ ಅವ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಸೈಡಿಗೆ ಇಡೋಣ. ದಾನಿಯೇಲನನ್ನು ಕರ್ಕೊಂಡು ಬರ್ತಾರೆ. ಏನಂತ? ಇವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ರು ಗೊತ್ತಾ? ಬ್ಯಾಬಿಲೋನ್ ದೇಶಕ್ಕೆ ಇವರು ಒಳ್ಳೆ ರಾಯಲ್ ಆಗಿ ಬಂದಿಲ್ಲ, ರಾಯಲ್ ಎಂಟ್ರಿ ಎಲ್ಲ ಕೊಟ್ಟಿದ್ದು. ದೇ ಕೇಮ್ ಆ್ಯಸ್ ಸ್ಲೇವ್ಸ್, ಗುಲಾಮರಾಗಿ ಬಂದರು. ಜೈಲಲ್ಲಿ ಹೋಗಿ ಬಂದವ್ರಿಗೆ ಗೊತ್ತು ಅಲ್ಲಿ ಎಷ್ಟು ಒಳ್ಳೆ ಬಿರಿಯಾನಿ ಊಟ ಕೊಡ್ತಾರೆ ಅಂತ. ಯಾರಾದರೂ ಹೋಗಿ ಬಂದವ್ರು ಇದ್ದೀರಾ? ಯಾರಾದರೂ ಜೈಲಿಗೆ ಹೋಗಿ ಬಂದವ್ರು ಇದ್ದೀರಾ? ನೀನೆಲ್ಲ ಹೋಗಿದ್ದೆಲ್ಲಪ್ಪ, ಊಟ ಕೊಟ್ರಾ? ಒಳ್ಳೆ ಟೇಸ್ಟ್ ಇತ್ತಾ? ಅನ್ನ ಸಾಂಬಾರು ಅಷ್ಟೇ, ಏನೋ ಭಾಗ್ಯವಂತ ಸಾಂಬಾರು ಸಿಕ್ಕಿದೆ, ಇಲ್ಲಾಂದರೆ ಬೇರೆ ಸಿಗ್ತಾಯಿತ್ತೆ. ಎನಿವೆ, ಮನೇಲಿ ಸಿಗೋ ಊಟ ಸಿಗಲ್ಲ, ಆಯಿತಾ? ಮನೇಲಿ ಸಿಗೋ ಒಳ್ಳೆ ಊಟ ಸಿಗೋದಿಲ್ಲ. ಇಷ್ಟ ಬಂದಂಗೆ ಹೆಂಡತಿಗೆ ಒಳ್ಳೆ ಅವಾಜ್ ಹಾಕಿ ಮಾಡಿಸ್ಕೊಂಡು ತಿಂತಿರಲ್ಲ, ಪಾತ್ರೆ ಕೂಡ ತೊಳಿದೇನೆ, ಆ ಥರದ್ದೆಲ್ಲ ಸಿಗಲ್ಲ. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ಕೊಂಡು ತಿಂತಿರಲ್ಲ, ಅದೆಲ್ಲ ಸಿಗಲ್ಲ ಅಲ್ಲಿ. ಏನೂ ಇಲ್ಲ, ಏನು ಕೊಡ್ತಾರೋ ತಿನ್ನಬೇಕು. ಆ ಪರಿಸ್ಥಿತಿಯಲ್ಲಿದ್ದಾಗ ಹೇಗೋ ಒಂದು ಚಾನ್ಸ್ ಸಿಕ್ತವರಿಗೆ, ದೇವ್ರು ಚಾನ್ಸ್ ಕೊಟ್ಟವರಿಗೆ. ಏನಂತ? ನಿಮಗೆ ರಾಯಲ್ ಫುಡ್ 3 ವರ್ಷ. ಅರಸ ನೆಬೂಕದ್ನೆಚ್ಚರ್, ಎಲ್ಲಿನ ಅರಸ? ಬ್ಯಾಬಿಲೋನ್ ದೇಶದ ಅರಸ. ನೀವು ಇದಕ್ಕೆ ಓದಬೇಕಾಯ್ತಾ? ದಾನಿಯೇಲನ ಪುಸ್ತಕ ಕಡಿಮೆ ಅಧ್ಯಾಯಗಳಿದೆ, ಓದಿ ಮನೆಗೆ ಹೋದ್ಮೇಲೆ, ತುಂಬ ಚೆನ್ನಾಗಿದೆ. ದಾನಿಯೇಲನ ಸ್ಥಳದಲ್ಲಿ ನಿಮ್ಮನ್ನು ಇರಿಸ್ಕೊಂಡು ಓದಿ, ಆಮೇಲೆ ದಾನಿಯೇಲ್ಗೂ ನಿಮಗೂ ಕಂಪೇರ್ ಮಾಡಿ ನೋಡಿ. ದಾನಿಯೇಲ ಎಲ್ಲಿದ್ದಾನೆ, ನೀವೆಲ್ಲಿದ್ದೀನಿ ಗೊತ್ತಾಗುತ್ತೆ, ಆಯಿತಾ? ಆಮೇಲೆ ದಾನಿಯೇಲನ ಹತ್ರ ಬರಲಿಕ್ಕೆ ಪ್ರತಿದಿನ ಮತ್ತೆ ಓದಿ. ಓದ್ತಾ ದಾನಿಯೇಲನ ಹತ್ರ ಬಂದು ನೀವು ದಾನಿಯೇಲ ಒಂದಾಗ್ತೀರಿ. ಆಗ ದಾನಿಯೇಲನ ಜೀವನದಲ್ಲಿ ನಡೆದಿದ್ದು ನಮ್ಮ ಜೀವನದಲ್ಲಿ ನಡೆಯುತ್ತೆ. ನಡೆಸ್ಬೇಕಾ? ಇದು ನಾನು ಯಾರೋ ತಲೆ ಮೇಲೆ ಕೈ ಇಟ್ಟ ತಕ್ಷಣ ನಡೆಯಲ್ಲ, ಆಯಿತಾ? ಇದು ನೀವು ಒಂದಾಗಬೇಕು, ವಾಕ್ಯದ ಜೊತೆಯಲ್ಲಿ ಒಂದಾಗಬೇಕು. ಅದಕ್ಕೆ ಹೋಮ್ವರ್ಕ್ ಏನು ಅಂದರೆ, ದಾನಿಯೇಲನ ಗ್ರಂಥ ಪೂರ್ತಿ ಓದಿ, ಬುಕ್ ಆಫ್ ಡ್ಯಾನಿಯಲ್. ರೀಡ್, ಮೆಡಿಟೇಟ್, ಅಂಡರ್ಸ್ಟ್ಯಾಂಡ್. ನಿಮಗೆ ಸಾಯೋ ತನಕ ಪ್ರೀಚ್ ಮಾಡ್ಬೋದು. ಯಾರಿಗಾದರೂ ಪ್ರೀಚಿಂಗ್ ಹುಚ್ಚಿದ್ರೆ, ಕೆಲವರಿಗೆ ಹುಚ್ಚಿದೆ ಪ್ರೀಚಿಂಗ್, ನಾನು ಪ್ರೀಚ್ ಮಾಡಬೇಕು ಅಂತ, ಆಯಿತಾ? ಸೊ ಆ ರೀತಿ ಇದ್ದರೆ ನೀವು ಎಷ್ಟು ಪ್ರೀಚ್ ಮಾಡಿದರೂ ಮುಗಿಯೋದಿಲ್ಲ. ನಾನು ಪ್ರೀಚಿಂಗ್ ಸ್ಟಾರ್ಟೇ ಮಾಡಿಲ್ಲ ನೋಡಿ, ಅಲ್ವಾ? ಸೊ ನೀವು ಎಷ್ಟು ಪ್ರೀಚ್ ಮಾಡಿದರೂ ಮುಗಿಯೋದಿಲ್ಲ, ಅಷ್ಟು ಪ್ರೀಚಿಂಗ್ ಮಾಡ್ಬೋದು. ದಾನಿಯೇಲನ ಗ್ರಂಥ ಒಂದು ಸಾಕಕ್ಕೆ, ಒಂದೇ ಒಂದು ಸಾಕು. ಈಗ ಈ ಗ್ರಂಥದಲ್ಲಿ ಒಂದೇ ಒಂದು ವಾಕ್ಯ ನಾವು ಧ್ಯಾನ ಮಾಡ್ತಾ ಇರೋದು. ಯಾವ್ದು ಹೇಳಿ? ವಾಕ್ಯ ಯಾವುದು ಒಂದು ನಿಮಗೆ ನೆನಪಿರಲ್ಲ ಅಂತ ನನಗೆ ಗೊತ್ತು. ಹಾಂ 6 ಯಾವ ವರ್ಡ್ ಅಂಡರ್ಲೈನ್ ಮಾಡ್ಲಿಕ್ಕೆ ಹೇಳಿದ್ನಲ್ಲ? ಪರವಾಗಿಲ್ಲ, ನೀವು ಇಂಪ್ರೂವ್ ಆಗ್ತಾ ಇದ್ದೀರಾ. ಪ್ರೈಸ್ ಗಾಡ್, ಥ್ಯಾಂಕ್ ಯು ಜೀಸಸ್, ದೇ ಆರ್ ಇಂಪ್ರೂವಿಂಗ್. ಏನೋ ಅದ್ಭುತ ಕಾಣ್ತಾ ಇದೆ. ಇದೇ ಅದ್ಭುತ ಕಂಡ್ರೆ ಸಾಕು ನನಗೆ. ಐ ಆಮ್ ಸೋ ಹ್ಯಾಪಿ ವಿತ್ ದಿಸ್ ಮಿರಕಲ್. ಇನ್ನು ಧ್ಯಾನ ಸಕ್ಸಸ್ ಆಯ್ತು. ನಿಮ್ಮದು ಕಾಯಿಲೆ ವಾಸಿ ಆಗಿದೆಯೋ ಇಲ್ವೋ ಬೇಕಾಗಿಲ್ಲ, ನೀವು ಎಲ್ಲಿ ಅಟ್ಲೀಸ್ಟ್ ನೀವು ಕನೆಕ್ಷನಲ್ಲಿ ಇದ್ದೀರಲ್ವ, ಅದೇ ತುಂಬ ಸಂತೋಷ, ಹೆಮ್ಮೆ ವಿಷಯ.
ಪ್ರೈಸ್ ದ ಲಾರ್ಡ್. ಯಾವುದು? ಫೇತ್ಫುಲ್ನೆಸ್, ನಂಬಿಗಸ್ತಿಕೆ. ವಸ್ತ್ರ, ಓಕೆ, ವಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಕಾಪಾಡಿಕೊಳ್ಳೋದು ಅಂದರೆ ಈಗ ವಸ್ತ್ರದ ವಿಷಯದಲ್ಲಿ ನಂಬಿಗಸ್ತರಾಗಿರೋದು. 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಆ ನಂಬಿಗಸ್ತಿಕೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅವನಿಗೆ ಏನು ಊಟಕ್ಕೆ ಗತಿ ಇಲ್ಲಿದ್ದವನಿಗೆ, ಒಳ್ಳೆ ಊಟ ಇಲ್ಲ, ಓಕೆ, ಅವನಿಗೆ ರಾಯಲ್ ಫುಡ್ 3 years ಆ ರಾಜ ಆಫರ್ ಮಾಡ್ತಾನೆ, ನೆಬೂಕದ್ನೆಸ್ಸರ್ ಅರಸ ಆಫರ್ ಮಾಡ್ತಾನೆ, 3 ವರ್ಷ ಇವರಿಗೆ ಏನು ಕೊಡಬೇಕು? ರಾಯಲ್. ನಾನು ಏನು ತಿಂತೀನೋ ನನ್ನ ಊಟ ಇವ್ರು ಮಾಡಬೇಕು, ರಾಜನ ಊಟ. ನಾನು ಏನು ಕುಡಿತೀನೋ ಪಾನ ದ್ರಾಕ್ಷಾರಸ ಅದು ಇವ್ರು ಕುಡಿಬೇಕು. ತಿಂದು ಕುಡಿದು ಇವ್ರು ನಾನು ಹೇಗೆ ಮಜಾ ಮಾಡ್ತೀನೋ ಹಾಗೆ ಇವ್ರು ಮಜಾ ಮಾಡಿ ಚೆನ್ನಾಗಿರಬೇಕು. ಇವತ್ತು ಅನೇಕರ ಜೀವನದ ಉದ್ದೇಶ ಏನು ಹೇಳಿ? ತಿಂದು ಕುಡಿದು ಮಜಾ ಮಾಡಿ ಚೆನ್ನಾಗಿರಬೇಕು. ದುಡಿಯೋದು ಯಾಕೆ? ತಿನ್ಲಿಕ್ಕಲ್ವಾ? ಮತ್ತೆ ತಿನ್ನೋದು ಏನು ತಪ್ಪು? ತಿನ್ನಪ್ಪ, ತಿನ್ನು, ಚೆನ್ನಾಗಿ ತಿನ್ಕೋ. ಯಾರು ಬೇಡ ಅಂದರೆ ನಿನಗೆ ಸ್ವಾತಂತ್ರ್ಯ ಇದೆಯಲ್ವಾ? ಆಮೇಲೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋಕ್ಕೂ ಸ್ವಾತಂತ್ರ್ಯ ಇದೆ, ಸಾಲ ಮಾಡೋಕ್ಕೂ ಸ್ವಾತಂತ್ರ್ಯ ಇದೆ, ಆಮೇಲೆ ಸಾಲಗಾರ ಹತ್ರ ಬಯಸ್ಕೊಳ್ಳೋಕ್ಕೂ ಸ್ವಾತಂತ್ರ್ಯ ಇದೆ, ಮೊಬೈಲ್ ಆಫ್ ಮಾಡ್ಕೊಳ್ಳೋಕ್ಕೂ ಸ್ವಾತಂತ್ರ್ಯ ಇದೆ, ಆಮೇಲೆ ಓಡ್ ಹೋಗೋಕ್ಕೂ ಸ್ವಾತಂತ್ರ್ಯ ಇದೆ, ಆತ್ಮಹತ್ಯೆಗೂ ಸ್ವಾತಂತ್ರ್ಯ ಇದೆ, ಎಲ್ಲದಕ್ಕೂ ಸ್ವಾತಂತ್ರ್ಯ ಇದೆ. ತಿನ್ನು, ಚೆನ್ನಾಗಿ ತಿನ್ನು, ಆಯಿತಾ? ಚೆನ್ನಾಗಿ ತಿನ್ನು, ಚೆನ್ನಾಗಿ ಕುಡಿ, ಚೆನ್ನಾಗಿ ಮಜಾ ಮಾಡು. ಯಾಕಂದರೆ ನೀನೇ ತಾನೇ ದುಡಿತಾ ಇರೋದು. ದುಡ್ಡು ನಿಂದೆ, ಬಾಯಿನೂ ನಿಂದೆ, ಹೊಟ್ಟೆನೂ ನಿಂದೆ, ಎಲ್ಲ ನಿಂದೆ. ಕೆಲವು ಮನೇಲಿ ಮಕ್ಕಳು ಕೇಳೋದು ಹಾಗೆ ಅಲ್ವಾ? ನನ್ನ ದುಡ್ಡು ನಾನು ದುಡಿತೀನಿ, ನನ್ನ ಬಾಯಿ ನಾನೇನಾದರೂ ತಿಂತೀನಿ, ನನ್ನ ಕಣ್ಣು ನಾನೇನಾದರೂ ನೋಡ್ತೀನಿ. ಲಾಸ್ಟಿಗೆ ಬಿದ್ದ ಮೇಲೆ ಅಪ್ಪ ಅಮ್ಮ ಓಡ್ಬೇಕು ಹಿಂದೆ. ಓಕೆ, ಇದು ಆಫರ್ ಮಾಡಿದಾಗ ಅವ್ರೇನು ಮಾಡಿದರು? ಅವರು ಒಂದು ಆಫರ್ ಮಾಡಿದರು. 8ನೇ ವಾಕ್ಯ ಏನಂತ ಆಫರ್ ಮಾಡಿದರು? ಬಟ್ ಡ್ಯಾನಿಯಲ್ ರಿಸಾಲ್ವ್ಡ್ ದ್ಯಾಟ್ ಹಿ ವುಡ್ ನಾಟ್ ಡಿಫೈಲ್ ಹಿಮ್ಸೆಲ್ಫ್ ವಿತ್ ದ ರಾಯಲ್ ರಾಷನ್ಸ್ ಆಫ್ ಫುಡ್ ಆ್ಯಂಡ್ ವೈನ್, ಸೊ ಹಿ ಆಸ್ಕ್ಡ್ ದ ಪ್ಯಾಲೇಸ್ ಮಾಸ್ಟರ್ ಟು ಅಲೋ ಹಿಮ್ ನಾಟ್ ಟು ಡಿಫೈಲ್ ಹಿಮ್ಸೆಲ್ಫ್. ದಾನಿಯೇಲನು ರಾಜ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನೇ ತಾನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿಕೊಂಡನು. ಮಾಡಿಕೊಳ್ಳಬಾರದೆಂದು ಡಿಸಿಷನ್. ಹಿ ರಿಫ್ಯೂಸ್ಡ್ ಟು ಈಟ್ ದಟ್ ರಾಯಲ್ ration, ರಾಯಲ್ ಫುಡ್ ಆ್ಯಂಡ್ ರಾಯಲ್ ಡ್ರಿಂಕ್. ಹಿ ಮೇಡ್ ಎ ಡಿಸಿಷನ್ ನಾಟ್ ಟು ಡಿಫೈಲ್ ಮೈ ಸೆಲ್ಫ್. ಅಶುದ್ಧ ಮಾಡ್ಕೋಬಾರ್ದು ನಾನು. ದೇವರು ನನ್ನನ್ನು ಶುದ್ಧನನ್ನಾಗಿ ಮಾಡಿದ್ದಾರೆ, ನಾನು ಆ ಶುದ್ಧತೆ ಹಾಳು ಮಾಡ್ಕೋಬಾರ್ದು. ದೇವರು ನನಗೆ ನೀತಿಯೆಂಬ ನಿಲುವಂಗಿ ಕೊಟ್ಟಿದ್ದಾರೆ, ಗಾರ್ಮೆಂಟ್ ಆಫ್ ಸಾಲ್ವೇಷನ್ ಕೊಟ್ಟಿದ್ದಾರೆ, ನಾನು ಹಾಳು ಮಾಡ್ಕೋಬಾರ್ದು. ಹಾಗೆ ಹಾಳು ಮಾಡ್ಕೋಬಾರ್ದಾದರೆ ವಿ ಹ್ಯಾವ್ ಟು ಮೇಕ್ ಸಮ್ ರಿಸಾಲ್ವ್ಮೆಂಟ್, ಸಮ್ ಡಿಸಿಷನ್. ವಿ ಹ್ಯಾವ್ ಟು ಡಿಟರ್ಮಿನ್ ಸ್ಟ್ರಾಂಗ್ ಇನ್ ಆ ಡಿಸಿಷನ್. ನಾವು ತೆಗೆದುಕೊಂಡ ನಿರ್ಧಾರಗಳಲ್ಲಿ ದೃಢವಾಗಿ ನಿಂತ್ಕೋಬೇಕು. ಸುಮ್ಮನೆ ಇಲ್ಲಿ ತೀರ್ಮಾನ ಮಾಡೋದು, ಅಲ್ಲಿ ಹೋಗಿ ಇನ್ನೊಂದು ಮಾಡೋದು ಪ್ರಯೋಜನಕ್ಕೆ ಬರೋದಿಲ್ಲ. ನೋಡಿ, ದೇವರು ನಮಗೆ ಪರಿಶುದ್ಧಾತ್ಮರನ್ನು ಕೊಟ್ಟಿದ್ದು ಅದಕ್ಕೇನೆ. ಯು ಕ್ಯಾನ್ ಡೂ ಇಟ್. ನಿನಗಾಗುತ್ತೆ. ನಿನಗಾಗಲ್ಲ ಅನ್ನೋದು ಸುಳ್ಳು. ನಿನಗೆ ಹೇಳಿ, ನನಗಾಗುತ್ತೆ, ನನ್ನಿಂದ ಸಾಧ್ಯ. ಜೋರಾಗಿ ಹೇಳಿ, ನನ್ನಿಂದ ಸಾಧ್ಯ. ಐ ಕ್ಯಾನ್ ಡೂ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. By the power of the Holy Spirit, I can do it. ಯೇಸುವಿನ ಆತ್ಮನ ಶಕ್ತಿಯಿಂದ ನಾನಿದನ್ನು ಸಾಧಿಸುತ್ತೇನೆ. ನನ್ನಿಂದ ಸಾಧ್ಯವಿದೆ. ಓಕೆ, ಸ್ವಲ್ಪ ಕ್ವಿಕ್ಕಾಗಿ ಹೋಗೋಣ. ಇಲ್ಲಿ ಇವನು ಬೇಡ ಅಂತ ಹೇಳಿದ್ದು ಏನು ಗೊತ್ತಾ? ಬೇಡ ಅಂತ ಹೇಳಿದ್ದು ಲೋಕ ಸಂಬಂಧವಾದದ್ದು ಬೇಡ. ಐ ಡೋಂಟ್ ವಾಂಟ್ ದಿಸ್ ವರ್ಡ್ಲಿ ಪ್ಲೆಷರ್. ನನಗೆ ದೇವರು ಏನು ಸ್ವಾಭಾವಿಕವಾಗಿ ಕೊಟ್ಟಿದ್ದಾರೋ, ಕಾಯಿ ಪಲ್ಯ, ನೀರು, ನ್ಯಾಚುರಲ್ ಆಗಿ ನನಗೇನು ಸಿಗುತ್ತೋ, ದೇವರಿಂದ ನನಗೇನು ಸಿಗುತ್ತೋ ಅದನ್ನೇ ತಿನ್ಕೊಂಡಿರ್ತೀನಿ. ನನಗೆ ಲೋಕ ಕೊಡೋದು ಇನ್ನೂ ಟೇಸ್ಟಿ ಆಗಿದ್ದರೂ ಕೂಡ ನನಗದು ಬೇಡ. ನಾನು ಗುಲಾಮನಾಗಿರ್ಬೋದು, ಆದರೆ ಪಾಪಕ್ಕೆ ಗುಲಾಮನಲ್ಲ, ಲೋಕಕ್ಕೆ ಗುಲಾಮನಲ್ಲ. ನಾನು ದೇವರಿಗೆ ಗುಲಾಮ, ನಾನು ದೇವರಿಗೆ ದಾಸ ಅಂತ ಅವನು ಹೇಳ್ತಾ ಇರೋದಲ್ಲಿ. ಅರಸ, ನಾನು ನಿನ್ನ ಭೋಜನಕ್ಕೆ ಗುಲಾಮನಲ್ಲ. ನಾವೆಷ್ಟೋ ಜನ ಇವತ್ತು ಲೋಕಕ್ಕೆ ಗುಲಾಮರಾಗಿ ಹಲ್ಲೇಲೂಯಾ ಹೇಳ್ಕೊಂಡಿರೋದ್ರಿಂದಾನೇ ಅಂಗಿ ಹಾಳಾಗ್ತಾ ಇರೋದು, ಸಮಾಧಾನ ಹಾಳಾಗ್ತಾ ಇರೋದು. ಅದರಿಂದ
ನಮಗೆ ಈ ರೀತಿ ಹೇಳಲಿಕ್ಕೆ ಆಗಬೇಕು, ತೀರ್ಮಾನ, ನಿಶ್ಚಯಿಸಿಕೊಂಡನು. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ನಿಶ್ಚಯಿಸಿಕೊಳ್ಳುವುದು, ಮೇಕಿಂಗ್ ಡಿಸಿಷನ್. ಫೇತ್ಫುಲ್ನೆಸ್ಗೆ ಕನೆಕ್ಟೆಡ್ ಆಗಿದ್ದಿದ್ದು, ನಂಬಿಗಸ್ತಿಕೆ. ಕೊನೆಯವರೆಗೂ ನಂಬಿಗಸ್ತನಾಗಿ ನಿಲ್ಬೇಕಾ ನೀನು? ಮೇಕ್ ಸಮ್ ಡಿಸಿಷನ್, ಮೇಕ್ ಸಮ್ ರಿಸಾಲ್ವ್ಮೆಂಟ್. ಬಟ್ ಡ್ಯಾನಿಯಲ್ ರಿಸಾಲ್ವ್ಡ್ ದಟ್ ಹಿ ವುಡ್ ನಾಟ್ ಡಿಫೈಲ್ ಹಿಮ್ಸೆಲ್ಫ್. But Daniel decided, he made a decision that he would not defile himself. ಬೈಬಲ್ ಹೇಳುತ್ತೆ, ಇವತ್ತು ನನಗೂ ನಿಮಗೂ ಹೇಳ್ತಾ ಇರೋದು, ಡೂ ನಾಟ್ ಲವ್ ದ ವರ್ಲ್ಡ್. ಲೋಕವನ್ನು, ಲೋಕದಲ್ಲಿರುವುದನ್ನು ಪ್ರೀತಿ ಮಾಡಬೇಡಿ. ಪ್ರೀತಿ ಮಾಡಿದರೆ ಯು ವಿಲ್ ಡಿಫೈಲ್ ಯುವರ್ ಕ್ಲೋತ್. ದೇವರು ತೊಡಿಸಿರುವ ಒಳ ಅಂಗಿ, ಆತ್ಮಿಕ ವಸ್ತ್ರ ಗಲೀಜಾಗುತ್ತೆ. ದಾನಿಯಲ್ ಡಿಸಿಷನ್ ಮಾಡಿದ್ನಲ್ಲ, ಈ ಡಿಸಿಷನ್ನ ಪ್ರತಿದಿನ ಮಾಡಬೇಕು. ಯಾಕೆಂದರೆ ಪ್ರತಿದಿನ ನಮಗೆ ತಗೋ, ಎಂಥ ಭೋಜನ, ಒಳ್ಳೆ ಭೋಜನ. ಯಾಕೆ ಗಂಜಿ ಊಟ ಕೊಡ್ಕೊಂಡಿದೀಯಾ? ತಗೋ ಒಳ್ಳೆ ಊಟ, ತಗೋ ಒಳ್ಳೆ ದ್ರಾಕ್ಷಾರಸ. ನಾನು ಹೇಳ್ತಾ ಇರೋದು ನೀವು ಮನೇಲಿ ಬಿರಿಯಾನಿ ಮಾಡೋ ತಿನ್ನೋದ್ರ ವಿರುದ್ಧ ಅಲ್ಲ. ಲೋಕಕ್ಕೂ ಲೌಕಿಕವಾದವುಗಳಿಗೂ ನೀನು ಒಲಿಬಾರದು. ಶುಡ್ ನಾಟ್ ಲವ್ ದ ವರ್ಲ್ಡ್ ಆ್ಯಂಡ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ನಿನ್ನ ಹೃದಯ ಅದಕ್ಕೆ ಕೊಡಬಾರ್ದು. ನೀನು ಹೃದಯನ ಲೋಕಕ್ಕೆ, ಲೌಕಿಕವಾದವುಗಳಿಗೆ. ಅದರಲ್ಲಿ ಒಂದು ಯಾವುದು ಗೊತ್ತಾ? ಹಣ, ದುಡ್ಡು, 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 ದುಡ್ಡು. ನೀನು ದುಡ್ಡಿಗೆ ನಿನ್ನ ಹೃದಯವನ್ನು, ಹಣಕ್ಕೆ, ಹಣದ ವ್ಯಾಮೋಹಕ್ಕೆ ನಿನ್ನ ಹೃದಯವನ್ನು ಕೊಟ್ಟು ನೀನು ಎಂಥ ಪ್ರಾರ್ಥನೆ ಮಾಡಿದರೂ ಏನು ಪ್ರಯೋಜನ ಇಲ್ಲ, ಏನೇನೂ ಪ್ರಯೋಜನ ಇಲ್ಲ. ಕೊಟ್ಟಿಲ್ಲ ಲೋಕಕ್ಕೆ, ಲೌಕಿಕವಾದವುಗಳಿಗೆ. ಅದರ ಪರಿಣಾಮ ನೋಡಿ. ನೆಕ್ಸ್ಟ್ ವರ್ಡ್, ಹೋಲಿ ಸ್ಪಿರಿಟ್ ಎಷ್ಟು ಚೆನ್ನಾಗಿ ವಾಕ್ಯಗಳನ್ನ ಕನೆಕ್ಟ್ ಮಾಡಿದ್ದಾರೆ ಅಂದರೆ, ನೌ ಗಾಡ್. ಸಿ, ಇಲ್ಲಿ ಇಂಗ್ಲೀಷಲ್ಲಿ ಹಾಕಿದರೆ ನೀವು ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲಿ ಕಂಚುಕ್ಕೆ ನೌ ಗಾಡ್ ಇದೆಯಾ? ಎಲ್ಲೋಯ್ತು? ಓಕೆ, 9ನೇ ವಾಕ್ಯ. ನೌ ಗಾಡ್ ಅಲೋಡ್ ಡ್ಯಾನಿಯಲ್ ಟು ರಿಸೀವ್ ಫೇವರ್ ಆ್ಯಂಡ್ ಕಂಪ್ಯಾಷನ್ ಫ್ರಮ್ ದ ಪ್ಯಾಲೇಸ್ ಮಾಸ್ಟರ್. ದೇವರು ಕೆಲಸ ಮಾಡಿದ್ರು. ದೇವರು ಕೆಲಸ ಮಾಡಿದ್ರು. ನಾವು ಯಾವಾಗ? ನಾವು when he made a decision to please God, God made a decision to please Daniel. ನಾನು ದೇವರನ್ನ ಮೆಚ್ಚಿಸ್ಬೇಕು ಅಂತ ಒಂದು ತೀರ್ಮಾನ ದಾನಿಯಲ್ ಮಾಡ್ದ. ದೇವರು ಒಂದು ತೀರ್ಮಾನ ಮಾಡಿದ್ರು, ಏನಂತ? ದಾನಿಯಲ್ನನ್ನು ನಾನು ಏನಾದರೂ ಮಾಡಲೇಬೇಕು, ಮೆಚ್ಚಿಸ್ಬೇಕು ಅಂತ, ಅವನಿಗೇನಾದರೂ ಒಳ್ಳೇದು ಮಾಡಬೇಕು ಅಂತ. ಇನ್ನೂ ಸಿಂಪಲಾಗಿ ಹೇಳೋದಾದರೆ, ನಿಮಗೆಲ್ಲರಿಗೂ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ನಮ್ಮ ವೆಬ್ಎಕ್ಸ್ ಆ್ಯಪಲ್ಲಿ ಪ್ರತಿದಿನ ಪ್ರೇಯರ್ ಇರುತ್ತೆ, ಆಯಿತಾ? ನೀವೆಲ್ಲ ಜಾಯಿನ್ ಆಗ್ಬೋದು ಆನ್ಲೈನಲ್ಲಿ. ಎವ್ರಿ ಡೇ ಮಾರ್ನಿಂಗ್ 5 till 10, ರಾತ್ರಿ 10 ಗಂಟೆ ತನಕ ಎವ್ರಿ ಡೇ ಇರುತ್ತೆ. ಡೀಟೇಲ್ ನೀವು ಆಮೇಲೆ ಕಲೆಕ್ಟ್ ಮಾಡ್ಕೊಂಡು ಹೋಗಿ, ಜಾಯಿನ್ ಆಗಿ. ಎವ್ರಿ ಡೇ ಇರುತ್ತೆ. ವಾಕ್ಯ ಕಲಿಬೋದು, ಬೆಳಿಬೋದು. ಓಕೆ, ಎಲ್ರಿಗೂ ಸೇರಿಸಿ ಹೇಳೋದೇನು ಅಂದರೆ, ಕೇಳಿಸ್ಕೊಳ್ಳಿ, ಮನಸ್ಸೊಳಗಡೆ ತಗೊಳ್ಳಿ, ಸೀರಿಯಸ್ ಆಗಿ ತಗೊಳ್ಳಿ ಇದನ್ನು. ಓಕೆ, ಇದೆಲ್ಲ ಏನು ಮಾಡೋದಪ್ಪ ಅಂತ ಗೊತ್ತಿರಬೇಕು ಅಂತ ಏನಿಲ್ಲ, ಸೀರಿಯಸ್ ಆಗಿ ತಗೊಳ್ಳಿ ಈ ಹೇಳೋ ವಿಷಯನ. ನೀನು ದೇವರ ಕೆಲಸ ಮಾಡಲಿಕ್ಕೆ ಕಷ್ಟನೇ ಇರಲಿ, ಸುಖನೇ ಇರಲಿ, ಅನುಕೂಲತೆ ಇರಲಿ, ಅನನುಕೂಲತೆ ಇರಲಿ, ಯಾವ ಪರಿಸ್ಥಿತಿಯಲ್ಲೂ ದೇವರಿಗೋಸ್ಕರ ನಾನೇನಾದರೂ ಮಾಡಬೇಕು, ಯೇಸುಗೋಸ್ಕರ, ಶುಭ ಸಂದೇಶಕ್ಕೋಸ್ಕರ ಅಂತ ನೀನು ಹೆಜ್ಜೆ ಇಟ್ಟು ದೇವರ ಕೆಲಸ ನಾನು ಮಾಡ್ತೀನಿ ಅಂತ ಡಿಸೈಡ್ ಮಾಡೋದಾದರೆ, ದೇವರು ಅಲ್ಲಿ ಡಿಸೈಡ್ ಮಾಡ್ತಾರೆ, ಇವಂದೆಲ್ಲ ಕೆಲಸ ನಾನು ಮಾಡಬೇಕು ಅಂತ. ಕೆಲವರು ನೀವು ಸಾಯೋ ತನಕ ತೀರಿಸಿದ್ರು ನಿಮ್ಮ ಸಾಲ ತೀರಲ್ಲ. ನೀವೊಂದು ಕೆಲಸ ಮಾಡಿ, ಇವತ್ತಿಂದ ಪೂರ್ಣ ಮನಸ್ಸಿನಿಂದ ನನ್ನನ್ನು ದೇವ್ರಿಗೆ ಬಿಟ್ಟುಕೊಟ್ಟು ದೇವ್ರ ಕೆಲಸ ಮಾಡ್ತೀನಿ. ದೇವ್ರ ಕೆಲಸ ಅಂದರೆ ಇಷ್ಟೇ, ಆತ್ಮಗಳನ್ನು ಬುಟ್ಟಿಗೆ ಹಾಕೋದು. ತಪ್ಪಿ ಹೋದ, ಕಳೆದು ಹೋದ, ನಷ್ಟಪಟ್ಟು ಹೋದ ಆತ್ಮಗಳನ್ನು ಸ್ವರ್ಗ ರಾಜ್ಯದ ಕಣಜದಲ್ಲಿ ತುಂಬುವ ಕಾರ್ಯದಲ್ಲಿ ನಾನು ಕೈ ಜೋಡಿಸ್ತೀನಿ, ಹಿಂಗೆ ಹಿಡ್ಕೊಳ್ತೀನಿ. ದೇವ್ರ ಕೆಲಸ ಮಾಡಿ. ಇನ್ನು ಕೆಲವರಿದ್ದಾರೆ ಸೋಂಬೇರಿಗಳು ಯಾರು ಗೊತ್ತಾ? ಬ್ರದರ್ ಇಟ್ಕೊಳ್ಳಿ 500 ರೂಪಾಯಿ, 1000 ರೂಪಾಯಿ ದೇವ್ರ ಕೆಲಸಕ್ಕೆ ಅಂತ ಹೇಳಿ ಇವ್ರದ್ದೇ ಕೆಲಸ ಮಾಡ್ತಾ ಹೋಗ್ತಾರೆ.
ನಿನಗೆ 5 ಪೈಸೆ ಪ್ರಯೋಜನ ಇಲ್ಲ. ನನ್ನ ಪಾಕೆಟ್ಗೆ 500 ರೂಪಾಯಿ ಲಾಭ ಆಯಿತು ಬಿಟ್ಟರೆ ನಿನಗೇನು ದೇವರಿಂದ ಸಿಗಲ್ಲ. ಆದ್ದರಿಂದ ನೀನು ದೇವ್ರ ಕೆಲಸ ಮಾಡೋದು ಅಂದರೆ ದುಡ್ಡು ಜೇಬಿಗೆ ಹಾಕೋದಲ್ಲ. ನನಗೆ ಕೆಲವರೆಲ್ಲ ಬಂದು ಹಾಕ್ತಾರೆ ಜೇಬಿಗೆ, ಮರ್ಯಾಕ ಪಾಪ ಅವಾಗ ಎಷ್ಟು ಹಾಕಿದ್ರು ಪಾಪ, ಅವ್ರು ಆ ಥರ ಎಲ್ಲ ಹೇಳ್ತಾರೆ. ನೀವು ಯಾರೇ ಆಗಿರಿ, ನೀವು ದೇವರ ಯಾಕೆಂದರೆ ಎಷ್ಟೋ ಜನ ದೇವ್ರನ್ನ ಕೊಂಡ್ಕೋಬೋದು ಅಂತ ತಿಳ್ಕೊಂಡಿದ್ದಾರೆ. ಡೊನೇಷನ್ ಕೊಟ್ಟು, ಚರ್ಚಿಗೆ ನಾವು ಬೆಂಚ್ ಕೊಟ್ರಿ, ಕ್ಯಾಮ್ರಾ ಕೊಟ್ವಿ, ಏನು ಕೊಟ್ವಿ, ಇನ್ನೇನು ಕೊಟ್ವಿ, ಆಲ್ಟ್ರ್ ಕೊಡಿಸಿದ್ವಿ, ಸ್ಟ್ಯಾಚ್ಯೂ ಕೊಡಿಸಿದ್ವಿ, ಕ್ರಾಸ್ ಕೊಡಿಸಿದ್ವಿ, ಬಿಲ್ಡಿಂಗಿಗೆ ಇಷ್ಟು ಕೊಟ್ಟಿದ್ವಿ, ಹೂ ಕೊಟ್ವಿ, ತೇರಿಗೆ ದುಡ್ಡು ಕೊಟ್ವಿ, ಬೈಬಲ್ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ 1000 ರೂಪಾಯಿ ಕೊಟ್ವಿ, ಕನ್ವೆನ್ಷನ್ಗೆ 10 ಲಕ್ಷ ಕೊಟ್ವಿ. ಇದೆಲ್ಲ ಒಳ್ಳೆ ಕೆಲಸನೇ. ಆದರೆ ನೀನು ಈ ಶುಭ ಸಂದೇಶ ಕಾರ್ಯಕ್ಕೋಸ್ಕರ ನಿನ್ನನ್ನು ಕೊಟ್ಟಿದೀಯಾ? ನೀನು ನಿನ್ನನ್ನು ಕೊಟ್ಟಿದೀಯಾ? ನೀನು ನಿನ್ನನ್ನು ಕೊಡದೆ ನೀನು ಹಣ ಕೊಟ್ಬಿಟ್ಟು ಎಸ್ಕೇಪ್ ಆಗಿ ನೀನು ಕಳ್ತನ ಮಾಡಿಕೊಂಡು, ಸುಳ್ಳು ಹೇಳ್ಕೊಂಡು, ನಿಂದು ಕಳ್ಳ ಬಿಸ್ನೆಸ್ ಮಾಡಿಕೊಂಡು, ಮೋಸ ಮಾಡಿಕೊಂಡು, ಲಂಚ ತೊಗೊಂಡು, ಅನ್ಯಾಯ ಮಾಡಿಕೊಂಡು ನೀನು ಬದುಕ್ತಾ ಇದ್ದಿ. ಇದ್ರ ಕಮಿಷನಲ್ಲಿ ಸ್ವಲ್ಪ ಸೇಫ್ಟಿಗೋಸ್ಕರ ಇಲ್ಲೊಂದಿಷ್ಟು ಕೊಡೋದು ನಾಟಕ ಮಾಡಬೇಡ. ಅದು ವರ್ಕೌಟ್ ಆಗಲ್ಲ. ಅದಲ್ಲ ದೇವ್ರ ರಾಜ್ಯದ ಕೆಲಸ. ನಷ್ಟಪಟ್ಟು ಹೋದ ಆತ್ಮಗಳನ್ನು ಆದಾಯ ಮಾಡಲಿಕ್ಕೆ ನಿನ್ನೊಳಗಡೆ ಒಂದು ಭಾರ ಬರಬೇಕು. ನೀನು ಅದಕ್ಕಾಗಿ ಪ್ರಾರ್ಥಿಸ್ಬೇಕು. ಏನೂ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಇದ್ರು. ಇಷ್ಟೇ ಹೇಳ್ತೀನಿ, ನೀನು ದೇವ್ರ ಕೆಲಸ ಮಾಡಲಿಕ್ಕೆ ಹೆಜ್ಜೆ ಇಡು, ದೇವರು ನಿನ್ನ ಕೆಲಸ ಮಾಡ್ತಾರೆ. ಪರೀಕ್ಷೆ ಮಾಡಿ ನೋಡಿ, ಪರೀಕ್ಷೆ ಮಾಡಿ ನೋಡಿ. ದೇವ್ರನ್ನಲ್ಲ, ಇದನ್ನು ಈಗ ಹೇಳಿದ್ನಲ್ಲ, ಇದನ್ನು ಪರೀಕ್ಷೆ ಮಾಡಿ ನೋಡಿ ಸರಿಯಾದ ರೀತಿಯಲ್ಲಿ. ಸುಮ್ಮನೆ ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ನನಗೆ ಹೇಳಿದ್ನಲ್ಲ ಆ ಥರ ಅಲ್ಲ. ದುಡ್ಡು ಕೊಟ್ಟು ಪರೀಕ್ಷೆ ಮಾಡಿ ಪ್ರಯೋಜನ ಇಲ್ಲ. ಈ ಥರ ಪರೀಕ್ಷೆ ಮಾಡಿ ನಿಮ್ಮನ್ನು ಪೂರ್ಣ ಮನಸ್ಸಿನಿಂದ ಕೊಟ್ಟು ನೋಡಿ ದೇವರಿಗೆ. ದೇವರು ನಿಮ್ಮ ಕೆಲಸ ಹೇಗೆ ಮಾಡ್ತಾರೆ ನೋಡಿ. ನೀವು 10 ವರ್ಷ ಒದ್ದಾಡಿ ಆಗದೆ ಇರೋದು 10 ನಿಮಿಷದಲ್ಲಿ ಆಗಿರುತ್ತೆ. ಹೇಗಾಯಿತು ಅಂತ ನಿಮಗೆ ಗೊತ್ತಿರಲ್ಲ. ಅದು ದೇವ್ರು ಮಾಡೋ ಕೆಲಸ ನೋಡಿ. ದಾನಿಯೇಲನು ಯಾವಾಗ ನಾನು ಅಶುದ್ಧನಾಗಲಾರೆ ಇದನ್ನು ತಿಂದು ಅಂತ ತೀರ್ಮಾನ ಮಾಡಿದ್ನೋ, ತಕ್ಷಣ ದೇವರೇನು ಮಾಡಿದ್ರು? ತೀರ್ಮಾನ ಮಾಡಿದ್ರು, ಈಗ ನಾನು ದಾನಿಯೇಲನ್ನು ಬಿಟ್ಟರೆ ಆಗೋದಿಲ್ಲ, ದಾನಿಯೇಲನಿಗೇನಾದರೂ ನಾನೊಂದು ಫೇವರ್ ತೋರಿಸಲೇಬೇಕು. ಆ್ಯಂಡ್ ನೌ ಗಾಡ್ ಅಲೌಡ್ ಡ್ಯಾನಿಯಲ್ ಟು ರಿಸೀವ್ ಫೇವರ್. ಕಂಚುಕಿಯ ನಾಯಕನು ದಾನಿಯೇಲನ ಮೇಲೆ ದಯೆ ಮತ್ತು ಕನಿಕರ ತೋರುವಂತೆ ದೇವರು ಅನುಗ್ರಹಿಸಿದರು. ದೇವರು ಅನುಗ್ರಹಿಸಿದರು ನೋಡಿ. ನೀವು ದೇವರಿಗಾಗಿ ನಿಲ್ಲುವಾಗ ದೇವರು ಯಾರ್ದೋ ಮುಖಾಂತರ ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ಅವ್ರು ಯಾರು ಪರಿಚಯದವರೇ ಆಗಬೇಕು ಅಂತ ಇಲ್ಲ. ನಾವು ಕೆಲವು ಟೈಮ್ ಹಾಳಾಗಿ ಹೋಗೋದೆಲ್ಲ ಗೊತ್ತಾ? ಪರಿಚಯದವ್ರನ್ನ ನಂಬಿ ಹಾಳಾಗಿ ಹೋಗ್ತಾ ಇದ್ದೀವಿ, ಜೊತೆಗಿದ್ದವ್ರನ್ನ ನಂಬಿ ಹಾಳಾಗಿ ಹೋಗ್ತಾ ಇದ್ದೀವಿ. ಡೋಂಟ್ ಡಿಪೆಂಡ್ ಆನ್ ಎನಿಬಡಿ, ಡಿಪೆಂಡ್ ಓನ್ಲಿ ಆನ್ ಗಾಡ್. ದಾನಿಯೇಲನಿಗೆ ಅಲ್ಲಿ ಪರಿಚಯ ಸರಿಯಾಗಿದ್ದವ್ರು ಅಂದರೆ ದೇವರೊಬ್ಬರೇ. ನೀವು ದೇವರ ನಿಯಮಕ್ಕೆ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ನಿಂತ್ಕೊಳ್ಳಿ. ಅದರ ಪರಿಣಾಮ ಕೊನೆಯಲ್ಲಿ ದೇವರು ಅವರು ನಮಗೆ ಇನ್ನೂ ಬ್ಲೆಸ್ ಮಾಡ್ತಾರೆ. ಏನಂತ ಬ್ಲೆಸ್ ಮಾಡ್ತಾರೆ? 19ನೇ ವಾಕ್ಯ, 18ನೇ ವಾಕ್ಯ. ರಾಜನು ನೇಮಿತ ಕಾಲ ಪಡೆಯಿತು. ಆ ಯುವಕರನ್ನು ರಾಜ ಸನ್ನಿಧಿಗೆ ಕರೆದು ತರುವ ಸಮಯವೂ ಬಂದಿತು. ಓಕೆ. ಕಂಚುಕಿಯ ನಾಯಕ ಅವರನ್ನು ನೆಬೂಕದ್ನೆಚ್ಚರನ ಸಮ್ಮುಖಕ್ಕೆ ಕರೆದು ತಂದನು. 17ನೇ ವಾಕ್ಯ, ಸಾರಿ 17ನೇ ವಾಕ್ಯ. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ, ಇವರು ಹೀಗಿರಲು ಅಂದ್ರೆ ಅರ್ಥ ಏನು ಗೊತ್ತಾ? ಇದು ಸ್ವಲ್ಪ ಇಂಪಾರ್ಟೆಂಟ್, ಇದು ಕೇಳಿಸ್ಕೊಳ್ಳಿ. ಹೀಗಿರಲು ಅಂದರೆ ಏನು ಗೊತ್ತಾ? ಹೀಗಿರಲು ಅಂದರೆ ಇವರು ತೆಗೆದುಕೊಂಡ ತೀರ್ಮಾನದಲ್ಲಿ 3 ವರ್ಷ ಮೇಂಟೈನ್ ಮಾಡಿದ್ದಾರೆ. 3 ವರ್ಷ ಅಂದರೆ ನಿಶ್ಚಯಿಸಲಾದ ಟೈಮ್ 3 years. 3 ವರ್ಷ ಕೊಡಬೇಕು ಅಂತ ಇತ್ತು. 3 ವರ್ಷ ಅವರು ತೆಗೆದುಕೊಂಡ ತೀರ್ಮಾನದಲ್ಲಿ ಅವರು ದೃಢವಾಗಿ ನಿಂತರು. ನಾನಾಗಿದ್ದರೆ 3 ದಿನ ನಿಲ್ತಿರಲಿಲ್ಲ. ನೀವಾಗಿದ್ರೆ ನನಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ, ನನ್ನ ಬಗ್ಗೆ ನಾನು ಹೇಳ್ತಾ ಇರೋದು. ನಾನಾಗಿದ್ದರೆ 3 ದಿನ ನಿಲ್ತಿರಲಿಲ್ಲ. 1 ವಾರ ಅದೇ ಕಾಯಿ ಪಲ್ಯ ನೀರು ತಿಂದು ಅದೇ ಕುಡಿದು ನಾಲ್ಗೆ ಯಾಕೋ ರುಚಿ ಬಯಸ್ತಾ ಇದೆ. ನಮ್ಮ ದೀಪಕ್ಕ ಹೇಳ್ತಾ ಇರ್ತಾರೆ, ನಮ್ಮ ಅಕ್ಕ ಏನಂತ, ಬ್ರದರ್ ನಿಮಗೆ ನಾಲ್ಗೆ ಚಪ್ಪಲ ಜಾಸ್ತಿ, ನಿಮ್ದು ತುಂಬ ಟೇಸ್ಟ್ ಹುಡುಕ್ತೀರಿ ಅಂತ. ಏನು ಮಾಡೋದು? ಅಲ್ಲಿ ಟೇಸ್ಟ್ ಹುಡುಕೋದಲ್ಲ, ಅವ್ರು ಮಾಡೋದನ್ನು ಟೇಸ್ಟಿಯಾಗಿ ಮಾಡಿದರೆ ಸಾಕು. ಓಕೆ, ಎನಿವೆ ಟೇಸ್ಟಿಯಾಗಿ ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ. ಸೊ ಆ ರೀತಿ ನಮಗೆ 1 ಹೊತ್ತು ವೆಜ್ ತಿಂದರೆ 2ನೇ ಹೊತ್ತು ನಾನ್ ವೆಜ್ ತಿನ್ನಲೇಬೇಕು ಅಂತ ಆಸೆ. ಆದರೆ ಈಸಿ ಅಲ್ಲ. 3 years 3 ವರ್ಷ ಕಂಟಿನ್ಯೂಸ್ ಆಗಿ
ಅವ್ರು ತೆಗೆದುಕೊಂಡು ತೀರ್ಮಾನದಲ್ಲಿ ದೃಢವಾಗಿ ನಿಂತ್ಕೊಂಡ್ರು. ನಾವು ಧ್ಯಾನಕ್ಕೆ ಬರ್ತೀವಿ, ಗ್ರೋತ್ ರಿಟ್ರೀಟಿಗೆ ಬರ್ತೀವಿ, ಇನ್ನೊಂದು ಕಡೆ ಧ್ಯಾನಕ್ಕೆ ಬರ್ತೀವಿ, ಸಾಲದಕ್ಕೆ ಆನ್ಲೈನಲ್ಲಿ 24 ಗಂಟೆ ಕಚ್ಕೊಂಡೇ ಇರ್ತೀವಿ. ಆದರೆ ಇದು ಎಲ್ಲ ಡಿಸ್ಕನೆಕ್ಟ್ ಆಗ್ತವೆ. ವೆಬ್ಎಕ್ಸ್ ಡಿಸ್ಕನೆಕ್ಟ್ ಆಗ್ತಿದ್ದಂಗೆ ನಾವಿಲ್ಲಿ ಕನೆಕ್ಟ್ ಆಗ್ತೀವಿ, ಫೋನಿಗೆ, ಅದಕ್ಕೆ ಇದಕ್ಕೆ ಹಾಳು ಮೂಳು ಎಲ್ಲದಕ್ಕೂ ಕನೆಕ್ಟ್ ಆಗ್ತೀವಿ. ನೀವು ಏನು ಪ್ರಯೋಜನ ಅವಾಗ? ಆಮೇಲೆ ಹೇಳೋದು ಹೇಗೆ ಗೊತ್ತಾ, ನಾವು ಡೈಲಿ ವೆಬ್ಎಕ್ಸಿಗೆ ಬರ್ತೀವಿ ಬ್ರದರ್. ಹಾಂ ಡೈಲಿ ಬರ್ತೀಯಾ? ಪಾಪ. ತೆಗೆದುಕೊಂಡ ತೀರ್ಮಾನದಲ್ಲಿ ದೃಢವಾಗಿ ನಿಂತ್ಕೋಬೇಕು. ಅವರು ದೃಢವಾಗಿ ನಿಂತ್ಕೊಂಡ್ರು. ಅದು ಹೀಗಿರಲು ಅಂದರೆ ಅರ್ಥ, ಅದು ಹೀಗಿರಲು 3 ವರ್ಷಗಳು ಕಾಯಿ ಪಲ್ಯ ತಿನ್ಕೊಂಡು ಕಣ್ಣು ಮುಂದೆನೆ ರಾಯಲ್ ಫುಡ್ ಇದ್ದರು ಅದನ್ನು ರಿಫ್ಯೂಸ್ ಮಾಡಿ ಇದು ಬೇಡ, ಇದು ಬೇಡ, ಇದು ಬೇಡ, ನನಗೆ ನನ್ನ ದೇವ್ರನ್ನ ಮೆಚ್ಚಿದ್ರೆ ಸಾಕು ಅಂತ ಆ ತೀರ್ಮಾನದಲ್ಲಿ ದೃಢವಾಗಿ ನಿಂತ್ಕೊಂಡ್ರಲ್ಲ. ಹೀಗಿರಲು ದೇವರು 4 ಮಂದಿ ಯುವಕರಿಗೆ, ಅದರಲ್ಲಿ 3 ಮೈನಸ್ ಮಾಡಿಬಿಡೋಣ, ಡ್ಯಾನಿಯಲ್ನ ಮಾತ್ರ ತಗೊಳ್ಳೋಣ. ಡ್ಯಾನಿಯಲ್ನಿಗೂ ಜೊತೆಯಲ್ಲಿದ್ದವರಿಗೂ ಸಕಲ ಶಾಸ್ತ್ರಗಳಲ್ಲೂ ವಿದ್ಯೆಗಳಲ್ಲೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದರು. ನೋಡಿ, ಇವತ್ತು ನಮಗೆ ಬೇಕಾಗಿರೋ ಒಂದು ದೊಡ್ಡ ಬ್ಲೆಸ್ಸಿಂಗ್ ಜ್ಞಾನ ವಿವೇಕ, ವಿಸ್ಡಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ದೇವರು ಹೇಳ್ತಾರೆ, ಟು ದೋಸ್ 4 young men God gave knowledge and skill in every aspect of literature and wisdom. Daniel also had insight into all visions and dreams. ಸೂಪರ್ನ್ಯಾಚುರಲ್ ಗಿಫ್ಟ್ಸ್ ಕೊಟ್ಟರು, ಮಾತ್ರ ಅಲ್ಲ ಅವರಿಗೆ ಜ್ಞಾನ ವಿವೇಕ ಕೊಟ್ಟರು. ನಿಮಗೆ ಯಾರಿಗಾದರೂ ಜ್ಞಾನ ಬೇಕಾದರೆ, ವಿವೇಕ ಬೇಕಾದರೆ ಹುಡುಕಬೇಕು. ದೈವ ಜ್ಞಾನ. ಇವತ್ತು ನಾವು ಹಾಳಾಗ್ತಾ ಇರೋದೇ ದೈವ ಜ್ಞಾನ ಇಲ್ಲದೆ ಹಾಳಾಗ್ತಾ ಇದ್ದೀವಿ. ಪ್ರಾರ್ಥನೆ ಇಲ್ಲದೆ ಯಾರೂ ಹಾಳಾಗ್ತಾ ಇಲ್ಲ. ಕೆಲವು ಮನೇಲಿ ಡೈಲಿ ಪ್ರೇಯರ್, ಜ್ಞಾನ ಇಲ್ಲ. ಕೆಲವರು ಡೈಲಿ ಚರ್ಚಿಗೆ ಹೋಗ್ತಾರೆ, ಜ್ಞಾನ ಇಲ್ಲ. ಕೆಲವರು ಡೈಲಿ ಬೈಬಲ್ ಓದ್ತಾರೆ, ಜ್ಞಾನ ಇಲ್ಲ. ಕೆಲವರು ಡೈಲಿ ವೆಬ್ಎಕ್ಸ್ ಜಾಯಿನ್ ಆಗ್ತಾನೆ ಇರ್ತಾರೆ, ಜ್ಞಾನ ಇಲ್ಲ. ಈ ಜ್ಞಾನ ಬೇಕು. ಈ ಡಿವೈನ್ ವಿಸ್ಡಮ್, ಈ ಡಿವೈನ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಮೊಳಗಡೆ ಬರಬೇಕಾದ್ರೆ ನಾವು ಕೆಲವೊಂದು ತೀರ್ಮಾನಗಳಲ್ಲಿ ದೃಢವಾಗಿ ನಿಂತಾಗ ದೇವರು ನಿನ್ನ ಹಾರ್ಟ್ ನೋಡ್ತಾರೆ. ಏನು ನೋಡ್ತಾರೆ? ಹಾರ್ಟ್ ನೋಡಿ, ಪರವಾಗಿಲ್ಲ, ಇವನಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡೋಣ. ಏನು? ನನ್ನಲ್ಲಿರುವ ಈ ಜ್ಞಾನವನ್ನು ಇವನ ಮೇಲೆ ಸ್ವಲ್ಪ ಇಂಪಾರ್ಟೇಷನ್ ದೇವರು ಏನು ಮಾಡ್ತಾರೆ? ಟ್ರಾನ್ಸ್ಫರ್ ಮಾಡ್ತಾರೆ. ಅವರ ಜ್ಞಾನದಲ್ಲಿ ನಿಮ್ಮನ್ನು ಭಾಗಿಯನ್ನಾಗಿ ಮಾಡ್ತಾರೆ, ಅವರ ಜ್ಞಾನ ಕೊಡ್ತಾರೆ. ದೇವರಲ್ಲಿರುವ ಜ್ಞಾನ ನಿನ್ನ ಒಳಗಡೆ ಬಂದರೆ ನೀನು ದೇವರ ದಾರಿಯಲ್ಲಿ ಬದುಕ್ತೀಯ. ದೇವರ ದಾರಿ ಬಿಟ್ಟು ಹೋಗೋಕ್ಕಾಗಲ್ಲ. ಇವತ್ತು ಎಷ್ಟು ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ? ಅವರಲ್ಲಿ ಏನು ಕೊರತೆ ಇದೆ ಗೊತ್ತಾ? ದೇವರ ಜ್ಞಾನದ ಕೊರತೆ ಇದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಹೋದರೆ ಇನ್ನು ಸುಮಾರಿದೆ, ಮುಂದಿನ ಧ್ಯಾನಗಳಲ್ಲಿ ನೋಡೋಣ. ಯಾಕಂದರೆ ನಾವು ಈ ದಿವಸಗಳಲ್ಲಿ ಎಲ್ಲ ಕಂಟಿನ್ಯೂಯೇಷನ್ ಸೆಷನ್ಸೇ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಆದ್ದರಿಂದ ಇದರ ಮುಂದುವರಿದ ಭಾಗ ಮುಂದಿನ ಧ್ಯಾನ ಕೂಟಗಳಲ್ಲೋ ಅಥವಾ ವೆಬ್ಎಕ್ಸ್ ಮೀಟಿಂಗಲ್ಲೋ ಎಲ್ಲ ಒಂದು ಕಡೆ ಪವಿತ್ರಾತ್ಮರು ಯಾವಾಗ ಕೊಡ್ತಾರೋ ಅವಾಗ ಮುಂದುವರ್ಸ್ಕೊಂಡು ಹೋಗೋಣ. ಆದರೆ ಈ ವರ್ಡ್ ಮಾತ್ರ ನಿಮ್ಮ ಹಾರ್ಟಲ್ಲಿ ಇವತ್ತಿರಲಿ, ಫೇತ್ಫುಲ್ನೆಸ್. ಯಾವುದು? ದೇವರ ವಿಷಯದಲ್ಲಿ ನಾನು ಏನಾಗಿರಬೇಕು? ಫೇತ್ಫುಲ್ ಆಗಿರಬೇಕು. ದೇವರ ವಿಷಯದಲ್ಲಿ, ದೇವರ ನಿಯಮದ ವಿಷಯದಲ್ಲಿ, ದೇವರ ಆಜ್ಞೆ ವಿಷಯದಲ್ಲಿ ನಾನು ಫೇತ್ಫುಲ್ ಆಗಿ ಇರಬೇಕಾದ್ರೆ ನಾನೇನು ಮಾಡಬೇಕು? ಕೆಲವೊಂದು ಡಿಸಿಷನ್ಸ್ ತೀರ್ಮಾನಗಳನ್ನು ಮಾಡಬೇಕು. ಆ್ಯಂಡ್ ದ್ಯಾಟ್ ಡಿಸಿಷನ್ ಶುಡ್ ಬಿ ಬೇಸ್ಡ್ ಆನ್ ವಾಟ್? ಬೇಸ್ಡ್ ಆನ್ ಗಾಡ್ಸ್ ವರ್ಡ್. ತೀರ್ಮಾನಗಳು ಏನೇನೋ ತೀರ್ಮಾನ ಅಲ್ಲ, ನಾವು ತೆಗೆದುಕೊಳ್ಳೋ ತೀರ್ಮಾನಗಳು ದೇವರ ವಾಕ್ಯದ ಆಧಾರದಲ್ಲಿ ತೆಗೆದುಕೋಬೇಕು. ಅದರಿಂದ ಒಂದು ನಿಮಿಷ ಎದ್ದು ನಿಂತ್ಕೊಳ್ಳೋಣ ಎಲ್ಲರೂ ಕೂಡ ಈ ಒಂದು ಸಮಯದಲ್ಲಿ.